ನಮಸ್ತೆ. ಎಲ್ಲರಿಗೂ ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ everybody. ನಮಸ್ತೆ. ಎಲ್ರು ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಗುರುಜಿ. ಸೂಪರ್ ಸೂಪರ್, ನಮಸ್ತೆ ವೆರಿ ಸರ್. ಗುಡ್, ವೆರಿ ನಮಸ್ತೆ. ಗುಡ್. ನಮಸ್ತೆ 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 ಚಂದ್ರ ಮ್ಯಾಮ್, ನಮಸ್ತೆ 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 ಗುರುಗಳೇ. ನಮಸ್ತೆ ಅಮ್ಮ, ನಮಸ್ತೆ ನಮಸ್ತೆ ನಮಸ್ತೆ. ಏನ್ ಎಲ್ರು ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಿಟ್ಟಿದ್ರಿ? ಯಾರ್ದಾದ್ರು ನಿಮ್ಮ ಹ್ಯಾಪಿ ಸ್ಮೈಲಿಂಗ್ ಫೇಸಸ್ ನೋಡೋಣ ಅಂದ್ರೆ ಒಬ್ರು ಕ್ಯಾಮ್ರಾ ಆನ್ ಗುರುಜಿ. ಮಾಡ್ತಾರೆ. ನಮಸ್ತೆ ಅಮ್ಮ, ನಮಸ್ತೆ 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 ಗುರುಜಿ. ನಮ್ಗೆ ನಮಸ್ತೆ. ಕರೆಂಟ್ ಇಲ್ಲ ಸರ್. ಇರ್ಲಿ ಅಮ್ಮ, ಪರವಾಗಿಲ್ಲ. ಚಂದ್ರು ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಮಂ- ಮಂಜುನಾಥ್ ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಗಿರಿಜಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ನಮಸ್ತೆ. ನಮಸ್ತೆ ಗುರುಜಿ. ಮಂಜುಳಾ ಪರಮೇಶ್ವರಿ ಮ್ಯಾಮ್ ನಮಸ್ತೆ. ಲಕ್ಷ್ಮೀಕಾಂತ್ ಅವರೇ ನಮಸ್ತೆ. ನಮಸ್ತೆ ಎವ್ರಿಬಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ ನಮಸ್ತೆ. ಇನ್ನು ಎಲ್ಲ ಜಾಯಿನ್ ಆಗ್ತಾ ಇದಾರೆ, ಜಾಯಿನ್ ಆಗ್ಲಿ. ಓಕೆ, ಎಲ್ರು ಎಲ್ಲಿಂದ ಹೊಸಬ್ರು ಜಾಯಿನ್ ಆಗಿರೋಂಥವ್ರು ಎಲ್ಲಿಂದ ಜಾಯಿನ್ ಆಗಿದ್ರಿ? ತಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದಾ? ಗುರುಜಿ ನಮಸ್ತೆ. ನಮ್ಮ ಬಗ್ಗೆ ನಾನ್ ಹೇಳ್ಕೊಳ್ಳಿಕ್ಕಿರೋಂಥವ್ರು ಹೇಳಿ ಸರ್. ಬೆಂಗಳೂರು ಹೇಳಿ ಸರ್. ತಮ್ಮ ಬಗ್ಗೆ ತಾವು ಪರಿಚಯ ಮಾಡ್ಕೊಳಕ್ಕೆ ಯಾಕೆ ಯೋಚನೆ ಮಾಡ್ತಿದ್ರಿ? ಗುರುಜಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಮಂಜುಳಾ ಪರಮೇಶ್, ಬ್ಯಾಂಗ್ಳೂರ್ RR ನಗರಿಂದ. ವೆರಿ ಗುಡ್. ನಂದು ಮ್ಯೂರಲ್ ಆರ್ಟಿಸ್ಟ್ ಮತ್ತೆ ನಾನು ನ್ಯೂಮರಾಲಜಿಸ್ಟ್ ಸರ್. ಸೂಪರ್ ಥ್ಯಾಂಕ್ ಯು. ಸೂಪರ್. ಓಕೆ ರೈಟ್, ಒಳ್ಳೆ. ಬೇರೆ? ನನ್ನ ಹೆಸರು ವನಿತಾ ಅಂತ ಹೇಳಿ ತುಮಕೂರಿಂದ ಸರ್. ಸೂಪರ್ ಸೂಪರ್ ಅಮ್ಮ, ಸೂಪರ್. ಏನ್ ಮಾಡ್ತಿರ ತಾವು? ಸರ್ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ ಪ್ರೆಸೆಂಟ್ ಏನ್ ಮಾಡ್ತಿಲ್ಲ ಸರ್, ಮನೇಲಿ ಇದ್ದೀನಿ. ಪ್ರಾಜೆಕ್ಟ್ ಕ್ಲೋಸ್ ಆಯ್ತು. ವೆರಿ ಗುಡ್. ಓಕೆ, ಇನ್ಯಾರಾದ್ರು? ಗುರುಜಿ, ನನ್ನ ಹೆಸರು ಗಾಯತ್ರಿ ಅಂತ ಗುರುಜಿ. ಅಮ್ಮ ನಮಸ್ತೆ. ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಗುರೂಜಿ. ನಮಸ್ತೆ ನಮಸ್ತೆ. ಅಡ್ಗೆನ ಮಾಡ್ಲಾ? ದಯವಿಟ್ಟು ಬೇರೆ ಮಾತಾಡಂತವ್ರು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಇನ್ಯಾರಾದ್ರು ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ಳಿಕ್ಕಿರೋರು? ಗುರುಜಿ ನಮಸ್ತೆ. ನನ್ನ ನಮಸ್ತೆ ಹೆಸರು ದಿನೇಶ್ ಅಂತ. ಸರ್ ನಮಸ್ತೆ. ನಾನು ಬೆಂಗಳೂರಿಂದ ಸರಿ. ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ನಾನು ರೇಖೆ ಹೀಲರ್ ಗುರುಜಿ. ರೇಖಿಲ, ಸೂಪರ್ ಸರ್. ಹ್ಮ್ ಓಕೆ ಸರ್, ಓಕೆ ಓಕೆ. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ. ನನ್ನ ಹೆಸರು ಶಾಂತ ಕುಲಕರ್ಣಿ ಸರ್. ನಾನು ರಾಯಚೂರ್ ಹತ್ರ ಶಕ್ತಿನಗರದಿಂದ ಸರ್. ರಾಯಚೂರು, ಸೂಪರ್ ಅಮ್ಮ, ಸೂಪರ್. ವೆರಿ ಗುಡ್, ವೆರಿ ಗುಡ್. ನಾನು ರಿಟೈರ್ಡ್ ಟೀಚರ್ ಸರ್. ಸೂಪರ್ ಸೂಪರ್ ಅಮ್ಮ, ವೆರಿ ಗುಡ್ ಅಮ್ಮ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಬೇರೆ ಅಮ್ಮ ಯಾರಾದ್ರು? ಉಮೇಶ್ ಸರ್. ಸರ್ ನಮಸ್ತೆ, ಹೇಳಿ ಸರ್. ನಮಸ್ತೆ. ನಾನ್ ನಮಸ್ತೆ. ಮೀನಾ ಕುಮಾರಿ ಅಂತ ಸರ್, ಅಮ್ಮ ಹೇಳಿ. ಬ್ಯಾಂಗ್ಳೂರಿಂದ. ಓಕೆ, ನಾನು ಹೌಸ್ ವೈಫ್ ಸರ್. ಸೂಪರ್, ಒಳ್ಳೇದು ಒಳ್ಳೇದು. ಓಕೆ, ಬೇರೆ ಇನ್ಯಾರಾದ್ರು? ನಿಮ್ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ಳಿಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ? ಆರಾಮಾಗಿ ಪರಿಚಯ ನೋಡಿ, ಎಲ್ಲಿ ಚಾನ್ಸ್ ಸಿಕ್ಕಿದಾಗ. ನಮಸ್ತೆ ಗುರುಜಿ. ಸರ್ ನಮಸ್ತೆ ಸರ್, ಹೇಳಿ. ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇದ್ರೆ ಮಹೇಶ್ ಅಂತ ಹೇಳಿ. ಓಕೆ, ನೀವು ಇನ್ಸ್ಟಾ ಅಲ್ಲಿ ನೋಡ್ಬಿಟ್ಟು ನಾನು ಜಾಯ್ನ್ ಆಗಿದೆ ಗುರುಜಿ. ಸೂಪರ್ ಸರ್, ಒಳ್ಳೇದು. ಹಾ ಸರ್, ನಮಸ್ತೆ ಗುರುಜಿ. ಇದ್ರ ಬಗ್ಗೆ, ಈ ವಿದ್ಯೆ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ ಆಲ್ರೆಡಿ ಇಲ್ಲಿ? ಅಂದ್ರೆ ಹಳುಬ್ರಿಗೆಲ್ಲ ಗೊತ್ತಿದೆ, ಜಾಯಿನ್ ಆಗಿರೋರಿಗೆ. ನಿಮ್ಗೆ ಹೊಸಬ್ರುಗಳಿಗೆ ಇದ್ರ ಬಗ್ಗೆ ಏನ್ ಗೊತ್ತಿದೆ ಮತ್ತು ಏನು ಒಂದು ಇದಿಟ್ಕೊಂಡು ಏಮ್ ಇಟ್ಕೊಂಡು ಕ್ಲಾಸಿಗೆ ಜಾಯಿನ್ ಆಗಿದೆ? ಗುರುಜಿ ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಹೇಳಿ. ಗುರುಜಿ, ಈ ಒಂದು ಸ್ವರಯೋಗದ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ ಗುರುಜಿ. ಹೇಳಿಮ್ಮ, ಹೇಳಿ. ನಾವು ಆಶ್ರಮಕ್ಕೆ ಮಠಕ್ಕೆ ಸೇರಿದಂತವರು, ಅಚಲ ಮಠ ಅಂತ. ಓಕೆ, ಅಲ್ಲಿ ನಮ್ಮ ಗುರುಗಳು ಒಂದು 20 ವರ್ಷದ ಹಿಂದೆ ಈ ಒಂದು ಸ್ವರಯೋಗದ ಬಗ್ಗೆ ಹೇಳಿದ್ರು ಗುರುಜಿ. ಈಗ ನಮ್ಮ ಗುರುಗಳಿಲ್ಲ. ಹಾಗಾಗಿ ನಿಮ್ಮ ಮುಖಾಂತರ ಇನ್ನೂ ಈ ಒಂದು ವಿದ್ಯೆಯನ್ನ, ಈ ಬ್ರಹ್ಮ ವಿದ್ಯೆ ಅಂತಾನೆ ಹೇಳ್ತಿದ್ರಿ ನೀವು ಯೂಟ್ಯೂಬ್ ಗಳಲ್ಲಿ, ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಒಂದು ಅಭಿಲಾಷೆ ಗುರುಜಿ. ಹಂಗಾಗಿ ಇದಕ್ಕೆ ಜಾಯ್ನ್ ಆದೆ ಗುರುಜಿ. ಖಂಡಿತವಾಗ್ಲಿ. ನೋಡಿ, ಈಗ ನಾನು ಹೇಳುವಂಥದ್ದು ಏನಂದ್ರೆ, ಇದು ಬ್ರಹ್ಮವಿದ್ಯೆಗೆ ಏನು ಅದು, ನಾವಿದಕ್ಕೆ ವ್ಯಾಖ್ಯಾನನೇ ಇಲ್ಲ. ಈ ವಿದ್ಯೆಗೆ ವ್ಯಾಖ್ಯಾನನೇ ಇಲ್ಲ ಅಂತಾನೆ ಹೇಳ್ಬೋದು. ಅಂತ ಶಕ್ತಿಶಾಲಿ ವಿದ್ಯೆ ಇದು. ವಿದ್ಯೆ ಗೊತ್ತಿರೋರು ಕೂಡ ಈ ವಿದ್ಯೆ ಹಂಚ್ತಾ ಇಲ್ಲ. ಅವರ ಸ್ವಂತ ಬಳಕೆಗೆ ಬಳಸ್ಕೊಂಡು ಸುಮ್ಮನೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋಂಥದ್ದು. ಇಲ್ಲಿ ಸೇರಿರೋರ್ಗು ಎಲ್ಲರಿಗೂ ಸಿಗುತ್ತಾ ಈ ವಿದ್ಯೆ? ಖಂಡಿತವಾಗ್ಲೂ ಇಲ್ಲ.
ಇಲ್ಲಿ ಸೇರಿರೋರ್ಗೆ ಎಲ್ಲರಿಗೂ ಅವಕಾಶ ಇದೆ. ಯೂನಿವರ್ಸಲ್ ಇಂದ ಅವ್ರಿಗೆ ಏನ್ ಬ್ಲೆಸ್ಸಿಂಗ್ಸ್ ಬೇಕು ಆ ಬ್ಲೆಸ್ಸಿಂಗ್ಸ್ ಇದೆ. ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ಕೈಲಿರೋವಂಥದ್ದು. ಹೌದು ಗುರುಜಿ. ಈಗ ಇದ್ರ ಬಗ್ಗೆ ಆಸಕ್ತಿ ನೋಡಿ, ಇಲ್ಲಿರೋರ್ಗೆ ಎಷ್ಟು ಜನ ನಮ್ಮ ಗ್ರೂಪ್ ಅಲ್ಲಿ ಈಗ ಜಾಯಿನ್ ಆಗಿದ್ದಾರೆ, ಇವರಿಗೆಲ್ಲ ಆ ಯೂನಿವರ್ಸಲ್ ಇಂದ ಸಿಕ್ಕಿರೋಂಥ ಸಿಗ್ನಲ್ ಇದು. ಅಂದ್ರೆ ನಿನಗೆ ಕಲೀಲಿಕ್ಕೆ ಇದೆ, ಯೋಗ ಇದೆ, ಕಲಿಯೋದಾದ್ರೆ ಜಾಯಿನ್ ಆಗಂತ ಭಗವಂತ ಕೊಟ್ಟಿದ್ದಾರೆ. ಅದನ್ನ ತಗೊಳ್ಳೋದು ಬಿಡೋದು ಅವ್ರವ್ರ ಸಂಬಂಧಪಟ್ಟಿದ್ದು. ಇಲ್ಲಿ ಊಟ ಮಾಡಿ ಇಡ್ಬೋದೇ ಹೊರತು ತಿನ್ಸ್ಲಿಕ್ಕೆ ಆಗಲ್ಲ. ಕುದುರೆನ ನೀರವರೆಗೂ ಕರ್ಕೊಂಡು ಹೋಗ್ಬೋದು, ನೀರಿಗೆ ಕುಡ್ಸಕ್ ಆಗತ್ತಾ? ಆಗತ್ತಾ? ನಾವೇ ಕೊಡ್ಬೇಕು, ಆಗಲ್ಲ. ನಮ್ದೇ ಪ್ರಯತ್ನ ಬೇಕು. ಯಾರಿಗೆ ಯೋಗ ಇದೆ, ಯಾರಿಗೆ ಈ ವಿದ್ಯೆಯಿಂದ ಅವರ ಜೀವನವನ್ನ ಬದಲಾಯಿಸ್ಕೊಬೇಕು ಅನ್ನೋ ಒಂದು ಛಲ, ಒಂದು ನಂಬಿಕೆ ಇದೆ, ಆ ತುಡಿತ, ಹೌದು ಗುರುಜಿ, ಆ ತುಡಿತ ಇದೆ ಗುರು. ಆ ತುಡಿತ ಇದ್ದವರಿಗೆ ಮಾತ್ರ ಈ ವಿದ್ಯೆ ಸಿಗ್ಲಿಕ್ಕೆ ಸಾಧ್ಯನೇ ಹೊರತು ಎಲ್ಲರಿಗೂ ಅಲ್ಲ ವಿದ್ಯೆ ಇದು. ನಾನು ತುಂಬಾ ಜನನ ನೋಡಿದೀನಿ, ಸುಮ್ನೆ ಏನೋ ತಿಳ್ಕೊಬೇಕು, ಏನೋ ಟೈಮ್ ಪಾಸ್ ಮಾಡ್ಬೇಕಂತ ಇರೋರು ತುಂಬಾ ಜನ ಇದಾರೆ. ಬಟ್ ಇಲ್ಲಿ ಬಂದಿರೋರು ಯಾರು ಆತರ ಇಲ್ಲ. ಯಾಕೆಂದ್ರೆ ನಾವ್ ಯಾವ್ದೇ ಒಂದು ಸಂಕಲ್ಪ ಮಾಡದೆ ನಾವು ಒಂದು ಆಡ್ ರನ್ ಮಾಡ್ಬೇಕಂದ್ರೂ ಕೂಡ ನಮ್ಮದೊಂದು ಸಂಕಲ್ಪ ಇರತ್ತೆ. ನನ್ನ ತಾಯಿನ ಕೇಳದೆ ನಾನು ಮಾಡೋಂತನಲ್ಲ. ಇಲ್ಲಿ ಯಾರಿದ್ದೀರಿ ಎಲ್ಲರೂ ಒಂದು ತೂಕವಾಗಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ ಬಂದಿದ್ದೀರಿ ಅಂತಾನೆ ಭಾವಿಸ್ತೀನಿ. ಅದರಲ್ಲೂ ಕೆಲವ್ರು ಇರ್ಬೋದು, ಇಟ್ಸ್ ಓಕೆ ಫೈನ್, ತೊಂದ್ರೆ ಇಲ್ಲ, ಏನೋ ಕೇಳೋಣ ಅನ್ನೋ ಒಂದು ಇದ್ರಲ್ಲಿ ಬಂದಿರ್ಬೋದು. ಬಟ್ ನಾನು ಹೇಳೋವಂಥದ್ದು, ಮೊದಲನೇದಾಗಿ ನಾನು ಹಳಬ್ರಿಗೆಲ್ಲ ಗೊತ್ತಿದ್ದೀನಿ, ಹೊಸಬ್ರಿಗೆ ಗೊತ್ತಿಲ್ಲ. ನಾನೊಬ್ಬ ನ್ಯೂಮರಾಲಜಿಸ್ಟ್ ಹಾಗೂ ಹಿಪ್ನೋಥೆರಪಿಸ್ಟ್ ಹಾಗೂ ಸರ್ವಜ್ಞಾನ ಉಪಾಸನೆ ಮಾಡತಕ್ಕಂಥವ್ರು, ಹಾಗೂ ನನ್ನ ತಾಯಿ ಲಲಿತಾ ಪರಮೇಶ್ವರಿ ಆರಾಧಕನ. ಓಕೆನಾ? ಮತ್ತು ಈಗ ಆಲ್ರೆಡಿ ನಮ್ಮದು ಸುಮಾರು ಕ್ಲಾಸಸ್ ಎಲ್ಲ ಕಡೆ ನಡೀತಾ ಇದೆ. ನ್ಯೂಮರಾಲಜಿ ಕ್ಲಾಸಸ್ ನಡೀತಾ ಇದೆ, ಸ್ವರ್ವಿಜ್ಞಾನ್ ಕ್ಲಾಸಸ್ ನಡೀತಾ ಇದೆ, ಬ್ಯಾಚಸ್ ರೆಗ್ಯುಲರ್ ಆಗಿ ನಡೀತಾ ಇದೆ. ನಮ್ಮ ಹಳೆ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಇವತ್ತು ಅವ್ರು ಯಾವ ಕ್ಲಾಸ್ ಇದ್ರೂ ಬಿಡೋದಿಲ್ಲ, ಆಗ್ತಾರೆ ಅನ್ನೋ ನಂಬಿಕೆ. ಅವ್ರಿಗೂ ಏನೋ ಒಂದು ಸಂತೋಷ ಅದು ಜಾಯ್ನ್ ಆಗ್ಲಿಕ್ಕೆ. ಸ್ವರ್ವಿಜ್ಞಾನ್ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ ತುಂಬಾನೇ ಇದೆ. ಸ್ವರ್ವಿಜ್ಞಾನ್ ವಿಚಾರ ತಗೊಳ್ಳೋದಾದ್ರೆ ನೋಡಿ, ಮನುಷ್ಯನಿಗೆ ಕೊನೆಯವರೆಗೂ, ನಮ್ಮ ಜೀವನದ ಕೊನೆಯ ಕ್ಷಣದವರೆಗೂ ನಮ್ಮ ಜೊತೆಯಲ್ಲಿ, ನಾವು ಹುಟ್ಟಿದಾಗಿನಿಂದ ನಮ್ಮ ಕೊನೆಯ ಕ್ಷಣದವರೆಗೂ ನಮ್ಮ ಜೀವನದಲ್ಲಿ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಉಸಿರು. ಯಾರಿಗೂ ನಾವು ಇದುವರೆಗೂ ನಮ್ಮ ಉಸಿರಿನ ಮೇಲೆ ಗಮನನೇ ಹೋಗಿಲ್ಲ ನಮ್ಗೆ, ಹೌದಲ್ಲ? ಇಲ್ಲಿವರೆಗೂ ನಮ್ಮ ಉಸಿರಿ ಬಗ್ಗೆ ನಮ್ಗೆ ಏನಾದ್ರೂ ಗೊತ್ತಿದ್ಯಾ? ಬೇರೆಲ್ಲ ನೋಡ್ತೀವಿ, ಬೇರೆ ಎಲ್ಲ ಬೇಕು ನಮ್ಗೆ, ಆದ್ರೆ ನಮ್ಮ ಉಸಿರಿನ ಬಗ್ಗೆ ನಮ್ಗೆ ಯೋಚನೆ ಇಲ್ಲ. ಸೊ ಅದು ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಹಿಂಗಿದೆ ಅಂತ ಗೊತ್ತಾದಾಗೆ ಅದು ಯೋಚನೆ ಹೋಗೋದು. ಎಲ್ಲಾರ್ಗೂ ಹೋಗಲ್ಲ, ನನಗೂ ನನ್ನ ಮುಂಚೆಯಿಂದನೂ ಏನು ಇದ್ರಲ್ಲಿ ಇಲ್ಲ, ಹೌದಲ್ಲ? ಸೊ ನಾವು ಮುಂಚೆ ಜೀವನದಲ್ಲಿ ಎಲ್ಲಾ ಏರಿಳಿತಗಳನ್ನ ನೋಡಿ, ಜೀವನದ ಎಲ್ಲವೂ ಅನುಭವಿಸಿ ಬಿಟ್ಟು, ತಾಯಿ ಆರಾಧಕನ ಆದ್ಮೇಲೆ ಒಂದೊಂದೇ ದಾರಿ ನಮಗೂ ಬಿಡ್ತಾ ಹೋಗ್ತಾ ಇರೋಂಥದ್ದು. ಅದಕ್ಕಿಂತ ಮುಂಚೆ ಇಡೀ ಜೀವನದಲ್ಲಿ ಒಬ್ಬ ಮನುಷ್ಯ ಏನೇನು ಅನುಭವಿಸ್ಬೋದು, ಕಷ್ಟ ಸುಖಗಳನ್ನ ಎಲ್ಲವೂ ಅನುಭವಿಸಿ ಯಾವಾಗ ತಾಯಿ ಪಾದ ಹಿಡಿದ್ವಿ, ತಾಯಿ ಪಾದ ಹಿಡಿದ್ಮೇಲೆ ನನಗೊಂದು ಹೊಸ ಜೀವನ ಸೃಷ್ಟಿ ಆಗಿರುವಂಥದ್ದು, ಹೊಸ ಜೀವ ಕೊಟ್ಟಿರೋಂಥದ್ದು, ಹೊಸ ಜೀವ ಕಳೆ ಸಿಕ್ಕಿರುವಂಥದ್ದು. ನನ್ನ ತಾಯಿಯ ಪಾದಕ್ಕೆ ಬಿದ್ದಾಗಿಂದಾನೇ ನಮ್ಮನ್ನ ಎಲ್ಲವಿಂದ ದೂರ ಮಾಡಿ ಬರೀ ಯೋಗ ಮಾರ್ಗದಲ್ಲಿ, ಬರೀ ಇಂಥ ಒಂದು ವಿಚಾರಗಳಲ್ಲಿ ಧಾರ್ಮಿಕವಾಗಿ ನಾವು ನಡಿಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರುವಂಥದ್ದು ನನ್ನ ತಾಯಿ. ಹಾಗಾಗಿ ನನ್ನ ತಾಯಿನ ನಾನು ಸಂಪೂರ್ಣವಾಗಿ ನಂಬ್ತೀನಿ, ಅದರಿಂದ ಪಾಲಿಸ್ತಾ ಹೋಗ್ತೀನಿ. ನನಗೇನು ಇಂಟ್ಯೂಷನ್ ಕನೆಕ್ಟ್ ಆಗುತ್ತೆ, ಏನು ಮಾಡಬೇಕು ಅಂತ ನನಗೆ ಪ್ರೇರಣೆ ಆದರೆ ಮಾತ್ರನೇ ನಾನು ಮಾಡುವಂಥದ್ದು. ಸುಮ್ಮನೆ ಎಲ್ಲವೂ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಓಕೆ ಫೈನ್. ಸ್ವರ್ವಿಜ್ಞಾನ ಅನ್ನುವಂಥದ್ದು ಇಲ್ಲಿ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಏನ್ ನಾಲೆಡ್ಜ್ ಇದೆ ಅಂತ ಗೊತ್ತಿಲ್ಲ. ನನಗಿಂತ ತಿಳಿದಿರೋರು ಕೂಡ ಇಲ್ಲಿ ಜಾಯ್ನ್ ಆಗಿರ್ತೀವಿ, ನಾನು ಇಲ್ಲ ಅಂತಾನು ಹೇಳಲಿಕ್ಕಿಲ್ಲ. ಎಲ್ಲದಕ್ಕಿಂತ ಮುಂಚೆ ಒಂದು ವಿಚಾರ ನಾನು ಮಾತಾಡ್ಲಿಕ್ಕೆ ಕೊಡೋವಂಥದ್ದು ಏನಂದ್ರೆ, ನೋಡಿ, ಒಬ್ಬೊಬ್ಬ ಗುರುದು ಒಂದೊಂದು ರೀತಿಯ ವಿದ್ಯೆ, ಹೇಳಿಕೊಡುವಂತ ವಿದ್ಯೆ. ಆಸ್ ಎ ಹಿಪ್ನೋಥೆರಪಿಸ್ಟ್ ನಾನು ನಂಬುವಂಥದ್ದು ಆಧ್ಯಾತ್ಮಿಕ ನಮ್ಮ ರಕ್ತದಲ್ಲೇ ಬಂದಿರೋವಂಥದ್ದು. ಆಧ್ಯಾತ್ಮಿಕ ನಮ್ಮ ಸನಾತನ ಧರ್ಮ ನಮ್ಮ ರಕ್ತದಲ್ಲೇ ಬಂದಿರೋವಂಥದ್ದು. ನಾವು ಅದರಿಂದ ದೂರ ಆಗ್ತಾ 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 ನಮ್ಮ ಜೀವನದಲ್ಲಿ ಕಷ್ಟಗಳು, ಏನೇನು ಸಮಸ್ಯೆಗಳು ಅನ್ನೋಂಥದ್ದಿದೆ, ಎಲ್ಲವೂ ನಮ್ಮ ಹತ್ರ ಬರ್ತಾ ಇದೆ. ಮೊದಲಿಗೆ ಯಾರು ಆಧ್ಯಾತ್ಮಿಕವಾಗಿರ್ತಾರೆ ಅವ್ರಿಗೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಅವ್ರಿಗೆ ಫೀಲೇ ಆಗಲ್ಲ. ನಾನೊಬ್ಬ ಸ್ವಂತ ಅದನ್ನ ಅನುಭವ ಪಟ್ಟು ಹೇಳ್ತಾರಂಥದ್ದು. ಎಂಥದೇ ಸಮಸ್ಯೆ ಬಂದರೂ ಮುಖದ ಮೇಲೆ ಇರತಕ್ಕಂಥ ನಗು ಕಮ್ಮಿ ಆಗಲ್ಲ ಆಧ್ಯಾತ್ಮಿಕದಲ್ಲಿ ಇರೋಂಥವ್ರಿಗೆ. ಅವ್ರಿಗೆಲ್ಲವೂ ಅವರು ಯಾವ ಒಂದು ದೇವಿನ ಅಥವಾ ಯಾವ ಒಂದು ತಾಯಿನ ಏನು ಪೂಜೆಗೊಂಡಿರ್ತಾರೆ, ಅಥವಾ ಏನಾದರೂ ಒಂದು ಈಗ ಕೆಲವರು ತಾಯಿ ದೇವರು ಅಂತ ನೋಡೋದಿಲ್ಲ, ಯೂನಿವರ್ಸಲ್ಲೇ ದೇವರು ಅಂತ ನೋಡ್ತಾರೆ, ಪ್ರಕೃತಿನೇ ದೇವರು ಅಂತ ನೋಡ್ತಾರೆ, ಮತ್ತೆ ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸದಲ್ಲೇ ಅವರು ದೇವ್ರನ್ನ ಕಾಣ್ತಾ ಇರ್ತಾರೆ, ಹೌದಲ್ವಾ? ಎಷ್ಟೋ ಜನ ಇದ್ದಾರೆ ಅಂಥವ್ರು ಕೂಡ ಬೆಳೆದಿದ್ದಾರೆ. ದೇವ್ರ ನೆನ್ಸ್ಕೊಂಡು ದೇವ್ರಿಗೆ
ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಒಂದು ಒಳ್ಳೆ ದಾರಿಯಲ್ಲಿ ನಡೆದಿರೋರು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ. ಯಾರು ಇಲ್ಲಿವರೆಗೂ ಒಂದು ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅವ್ರು ಎಲ್ಲರೂ ನಮ್ಮ ದೈವ ಬಲ ಇದ್ದೇ ಹೋಗಿರೋವಂಥದ್ದು. ನಾನು ದೇವರು ನಂಬಲ್ಲ ಅನ್ನೋರು ಯಾರು ಆ ಲೆವೆಲ್ಗೆ ಬೆಳೆದಿಲ್ಲ. ಎಕ್ಸಾಂಪಲ್ಸ್ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಕಣ್ಮುಂದೆ ಮೀಡಿಯಾಗಳಲ್ಲಿ ಬರ್ತಾನೆ ಇರುತ್ತೆ ಅಲ್ವಾ? ದೇವರೇ ಇಲ್ಲ ಅಂದವರೆಲ್ಲ ಇವತ್ತು ದೇವ್ರ ಹತ್ರ ಹೋಗಿ ನಿಂತಿರೋಂಥದ್ದು ಉದಾಹರಣೆಗಳು ತುಂಬಾನೇ ಇದೆ. ಅದು ಹೇಗೆ ಅಂದ್ರೆ ಬೆಳೀತಾ ಬೆಳೀತಾ ಗೊತ್ತಾಗಲ್ಲ ನಮ್ಗೆ, ಅದು ಹಂಗೆ ಕರ್ಕೊಂಡು ಹೋಗುತ್ತೆ. ಯಾವಾಗ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ನಮಗೆ ಏನು ಸರಿ ಅನ್ಸುತ್ತೆ ಅದನ್ನ ನಮ್ಮ ಮನಸ್ಸಿಗೆ ದ್ರೋಹ ಮಾಡದೆ, ಬೇರೆಯವ್ರಿಗೆ ಬೇಡ, ಫಸ್ಟ್ ನಮ್ಮ ಮನಸ್ಸಿಗೆ, ನಮ್ಮ ಮನಸ್ಸಾಕ್ಷಿ, ನಮ್ಮ ಆತ್ಮಕ್ಕೆ, ನಮಸ್ತೆ, ನಮ್ಮ ಆತ್ಮಕ್ಕೆ ನಾವು ಮೋಸ ಮಾಡ್ಕೊಳ್ದೆ ನಮಗ್ ಮಾಡಬಾರ್ದು ಅನ್ಸಿದ ಕೆಲಸ ಮಾಡದೇ ಇದ್ರೆ ಸಾಕಿಲ್ಲಿ. ಬೇರೆಯವ್ರ ಕೆಲಸ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೊದಲು ನಮ್ಮ ಆತ್ಮಕ್ಕೆ ಸಂತೋಷವಾಗುವಂತ ಕೆಲಸ ನಾವು ಮಾಡಿದ್ರೆ ಅದಷ್ಟೇ ಸಾಕು. ಅದೊಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಯಾರ್ಯಾರು ಇಲ್ಲಿವರೆಗೂ ನಾನು ಬೆಳೀತಾ ಇಲ್ಲ ಅನ್ನೋರು ಅವ್ರನ್ನ ಕೇಳ್ಕೊಳ್ಳಿ, ಅವ್ರ ಆತ್ಮಕ್ಕೆ ಓಕೆ ಒಪ್ಪಿಗೆ ಇರತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಯಾವ ರೀತಿ ಹೇಳ್ತಾ ಇರೋದು, ಇಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ. ಹೌದಾ ಇಲ್ವಾ? ಎಸ್ ಆರ್ನೋ ಯಾರ ಬಾಯಲ್ಲಿ ಕೇಳಿ, ನಾನು ಕಷ್ಟಪಟ್ಟು ದುಡ್ದೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ನಾನು ಕಷ್ಟಪಟ್ಟು ಮಾಡುವಂತ ಪ್ರಮೇಯ ಏನಿದೆ? ಇಷ್ಟಪಟ್ಟು ಮಾಡಿದ್ರೆ ಅದ್ರಲ್ಲಿ ಗೆಲುವು ಸಿಗುತ್ತೆ ಹೊರತು ಕಷ್ಟಪಟ್ಟು ಮಾಡೋದ್ರಿಂದ ಗೆಲುವು ಸಿಗೋದಿಲ್ಲ. ಹೌದು ನಾನ್ ನಂಬಿರ್ತಕ್ಕಂಥ ವಿಚಾರ ಇದು, ನಾನ್ ನಡ್ಕೊಳ್ತಾ ಇರತಕ್ಕಂಥ ವಿಚಾರ. ನನ್ನ ಆತ್ಮಕ್ಕೆ ಅಂದ್ರೆ ಮಾತ್ರ ನಾನು ಆ ಕೆಲಸ ಮಾಡೋವಂಥದ್ದು, ಇಲ್ಲ ಅಂದ್ರೆ ನಾನು ಕೆಲಸ ಮಾಡಲ್ಲ. ಅಲ್ಲ, ಏನಕ್ಕೆ ಈ ವಿಚಾರ ತೆಗ್ದಿದ್ದು ಅಂತ ಹೇಳಿದ್ರೆ, ಕೆಲವರು ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದು ರೀತಿಯಲ್ಲಿ ಕಲ್ತಿರ್ಬೋದು. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ನಮ್ಮ ಸಂಸ್ಥೆ ಕ್ಲಾಸಸ್ ಅಲ್ಲಿ ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತ ಹೇಳ್ತೀನಿ ಇದನ್ನ. ಇದು ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಇರುತ್ತೆ. ಯಾವುದು ನನಗೆ ವರ್ಕ್ ಆಗಿದೆ ಎಲ್ಲರಿಗೂ ವರ್ಕ್ ಆಗ್ಲೇಬೇಕಿದು. ಯಾರೊಬ್ಬರಿಗೆ ವರ್ಕ್ ಆಗಿದೆ ಅಂದ್ರೆ ಬಾಕಿಯವ್ರಿಗೂ ಕೂಡ ವರ್ಕ್ ಆಗೇ ಆಗತ್ತೆ. ಯಾಕೆಂದ್ರೆ ಎಲ್ಲರೂ ಒಂದೇ, ಇಲ್ಲಿ ಯಾರು ಬೇರೆ ಬೇರೆ ಏನಿಲ್ಲ. ಎಲ್ಲ ಮನುಷ್ಯರಿಗೂ ಬರ್ಬೇಕಾದ್ರೆ ಭಗವಂತ ಎಲ್ಲರಿಗೂ ಒಂದೇ ಆಶೀರ್ವಾದನೆ ಮಾಡಿ ಕಳಿಸಿರೋಂಥದ್ದು. ಇಡೀ ಜಗತ್ತಿನಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಂದಾನೇ ಆಗಿರೋಂಥದ್ದು ತಾನೆ ಅದೆಲ್ಲ. ದೇವ್ರು ಯಾವುದು ಸೃಷ್ಟಿ ಮಾಡಿಬಿಟ್ಟಿಲ್ಲ ಅಲ್ವಾ? ದೇವ್ರು ನಮಗೆ ಥಾಟ್ಸ್ ಕೊಟ್ಟಿದ್ದಾರೆ. ಥಾಟ್ಸ್ ಕೊಟ್ಟು ಆ ಥಾಟ್ಸ್ ಮುಖಾಂತರ ನಾವು ನಡೆದಿದ್ದೀವಿ. ಇಲ್ಲಿ ಒಂದು ಏನು ಪ್ರಿಪ್ರೇಷನ್ ಆಗಿದೆ, ಒಂದು ಬಲ್ಬ್ ಕಂಡುಹಿಡಿದಿರೋದಾಗ್ಬೋದು, ಒಂದು ಲ್ಯಾಪ್ಟಾಪ್ ಕಂಡುಹಿಡಿದಿರೋದಾಗ್ಬೋದು, ಈ ಪ್ರತಿಯೊಂದು ಕಂಡುಹಿಡಿದಿರೋದು ಮನುಷ್ಯನೇ ಅಲ್ವಾ? ಎಸ್ ಆರ್ನು ಹೌದು ಗುರುಗಳು. ಸೊ ಆ ಮನುಷ್ಯನಿಗೆ ಟ್ಯಾಲೆಂಟ್ ಇದೆ, ನಮಗ್ ಟ್ಯಾಲೆಂಟ್ ಇಲ್ಲ ಅಂತ ನಾವ್ ಹೇಗ್ ಡಿಸೈಡ್ ಮಾಡ್ಲಿಕ್ಕಾಗತ್ತೆ? ಎಲ್ಲರಲ್ಲೂ ಆ ಚೇತನ ಶಕ್ತಿ, ಆ ಎನರ್ಜಿ ಸಂಪೂರ್ಣವಾಗಿದೆ. ಬಳಸ್ಕೊಂಡಂತವ್ರು ಮೇಲ್ ಹೋಗ್ತಾ ಇದಾರೆ, ಬಳಸ್ಕೊಳ್ದೆ ಇರತಕ್ಕಂಥವ್ರು ಅಲ್ಲೇ ಇದಾರೆ. ಇವತ್ತು ಹೇಳ್ತೀವಲ್ವಾ, ನಾವು ಏನ್ನ ನೆನ್ಸ್ಕೊಂತೀವಿ ಅದೇ ಕಣ್ಮುಂದೆ ಕಾಣುವಂಥದ್ದು. ಇವತ್ತು ಎಕ್ಸಾಂಪಲ್, ನೀವೊಂದು ಫೇಸ್ಬುಕ್ ಅಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ 1 ನಿಮಿಷ ನೋಡಿದ್ರೆ ಪ್ರತಿನಿತ್ಯ ಅದೇ ರಿಪೀಟ್ ಬರ್ತಾ ಇರತ್ತಲ್ವಾ? ಎಲ್ಲರಿಗೂ ಕಾಣಿಸುತ್ತಲ್ವಾ? ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ನ ಜಾಸ್ತಿ ನೋಡ್ತೀರಿ ಅದೇ ಸಬ್ಜೆಕ್ಟ್ ನಿಮ್ಗೆ ರಿಪೀಟ್ ಕಾಣಿಸುತ್ತಲ್ವಾ? ಹೇಗ್ ಕಾಣಿಸುತ್ತದು? ನಾವ್ ಹೇಳ್ತೀವಿ ಅಲಗ್ರಾಮ್ ಅನ್ನೋ ಒಂದು ಇದಿದೆ, ಅದರಿಂದ ಅದು ರಿಪೀಟ್ ಬರುತ್ತೆ ಅಂತ. ಒಂದು ಫೇಸ್ಬುಕ್ ಮಾಡಿರೋರ್ಗೆ ಆ ಥಾಟ್ ಬಂದಿದೆ ಅಂದ್ರೆ ಆ ಥಾಟ್ ಕೂಡ ಭಗವಂತ ಕೊಟ್ಟಿದ್ದೆ ಅಲ್ವಾ? ನಾವು ಏನನ್ನ ನೆನಿತೀವಿ, ಏನನ್ನ ಮಾಡ್ತೀವಿ ಅದೇ ನಮ್ಗೆ ತೋರ್ಸೋಂಥದ್ದು. ನಾವೊಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಾವೇನ್ ಮಾಡ್ತೀವಿ ಅದು ನಮ್ಗೆ ರಿಪೀಟ್ ತೋರ್ಸುತ್ತಲ್ವಾ? ನಾವು ಅದೇ ಆಗೋದಂತದಲ್ವಾ? ನಮ್ಗೆ ಇವತ್ತು ಒಂದು ದಿವಸ ಒಂದು ಬಣ್ಣನ ನೋಡ್ಬೇಕಂತ ಫಿಕ್ಸ್ ಆದ್ರೆ ಅವತ್ತಿನ ದಿವಸ ಎಷ್ಟು ಸರಿ ಆ ಬಣ್ಣ ನಮ್ ಕಣ್ಣಿಗೆ ಕಾಣುತ್ತೆ. ಎದ್ದ ತಕ್ಷಣ ಒಂದು ಯಾವ್ದಾದ್ರು ಸಾಂಗ್ ಅಥವಾ ಒಂದು ಲಿರಿಕ್ಸ್ ನ ಕೇಳಿದ್ವಿ ಅಂದ್ರೆ ಆ ದಿನನಿತ್ಯ ನಮ್ಗೆ ಗೊತ್ತಿಲ್ದಂಗೆ ಆ ಒಂದು ಸಾಂಗ್ ಅಥವಾ ಒಂದು ಲಿರಿಕ್ ನಮ್ಗೆ ಗೊಣಗ್ತಾ ಇರ್ತೀವಿ. ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಇದೆಲ್ಲವೂ ಎಲ್ಲರಿಗೂ ಆಗತ್ತಿದ್ದು, ಯಾರಿಗೂ ಆಗಲ್ಲ ಆಗುತ್ತೆ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಶಕ್ತಿ ಇದೆ, ಆ ಚೇತನ ಶಕ್ತಿ ಎಲ್ಲರಲ್ಲೂ ಇದೆ, ಆ ಪ್ರಾಣ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಆದ್ರೆ ಅದನ್ನ ಇದೆ ಅಂತ ಗುರುತಿಸಿ ನಾವು ಬಳಸ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಆಗಿ ಜೀವನ ಬದಲಾಗತ್ತೆ. ಆ ಜೀವನ ಬದಲು ಮಾಡ್ಕೊಬೇಕಾದ್ರೆ ನಮ್ಮಲ್ಲಿ ಕೆಲವು ವ್ಯಾಲ್ಯೂಸ್ ನ ಆಡೆಡ್ ಮಾಡಲೇಬೇಕಾಗಿದೆ. ಇವತ್ತು ಒಂದು ಸಣ್ಣ ಸಂಸ್ಥೆ, ಯಾವ್ದಾದ್ರು ಒಂದು ನೀವು ಸ್ಯಾಮ್ಸಂಗ್, LPG ಯಾವ್ದಾದ್ರು ಒಂದು ಸಂಸ್ಥೆ ತಗೊಳ್ಳಿ, ಆ ಕಂಪನಿ ಬಂದಾಗ ಇದ್ದ ಪ್ರಾಡಕ್ಟ್ ಇವತ್ತವರೆಗೂ ಇದೆಯಾ? ಎಸ್ ಆರ್ನು? ಅವತ್ತು ಇದ್ದಿದ್ ಪ್ರಾಡಕ್ಟೇ ಇನ್ನೂ ಇಟ್ಕೊಂಡ್ ಕುಂತಿದ್ರೆ ಕಂಪನಿ ಬೆಳಿತಿತ್ತ?
ಇಲ್ಲ ಇಲ್ಲ. ಪ್ರತಿನಿತ್ಯ ಜನಕ್ಕೆ ಏನ್ ಬೇಕು ಅದನ್ನ ಅಡಿಷನಲ್ ಅವರು ರಿಸರ್ಚ್ ಮಾಡ್ತಾ ಅದನ್ನ ಆ ವ್ಯಾಲ್ಯೂಸ್ ನ ಆಡ್ ಮಾಡ್ತಾ ಇರೋದ್ರಿಂದಾನೇ ಇವತ್ತು ನಮ್ಮ ಮನೇಲಿ 55 ಇಂಚಿನ ಟಿವಿ ಇದ್ರೆ ಅದನ್ನ ತೆಗ್ದು 65 ಇಂಚೋ 75 ಇಂಚೋ ತಂದು ಟಿವಿ ಹಾಕ್ತಿವಿ. ಆ ಹಳೆ ಟಿವಿನ ತೆಗೆದು ಮೂಲೆ ಇಕ್ತಿರಿ. ಏನಕ್ಕೆ ಅಂದ್ರೆ ಅದಕ್ಕಿಂತ ಇದರಲ್ಲಿ ವ್ಯಾಲ್ಯೂಸ್ ಜಾಸ್ತಿ ಇದೆ. ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ, ಕ್ಲಾರಿಟಿ ಜಾಸ್ತಿ ಬರುತ್ತೆ, ಒಳ್ಳೊಳ್ಳೆ ಚಿತ್ರಣ ಬರುತ್ತೆ, ತುಂಬಾನೇ ಕ್ಲೀನ್ ಆಗಿರುತ್ತೆ, ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿರುತ್ತೆ. ಅಂದ್ರೆ ಇದೆಲ್ಲ ಏನು ವ್ಯಾಲ್ಯೂಸ್. ಆ ಕಂಪನಿ ಇವೆಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿಲ್ಲ ಅಂದಿದ್ರೆ ಇಂದಿಗೂ ಕೂಡ ಡೂಮ್ ಟಿವಿನೇ ಇರ್ತಾ ಇತ್ತು ಎಲ್ಲಾರ ಮನೇಲಿ. ಇವತ್ತಿಗೂ ಸುಮಾರು ಮನೆಯಲ್ಲಿ ಹಳ್ಳಿ ಮನೆಗಳಲ್ಲಿ ಇನ್ನೂ ಆ ಡೂಮ್ ಟಿವಿ ಆಚೆ ಎಸ್ತಿಲ್ಲ, ಹಂಗೆ ಇಟ್ಟಿದ್ದಾರೆ. ಹೌದಾ ಇಲ್ಲ? ಎಸ್ ಆದ್ರೆ ಎಸ್ ಹೇಳ್ಬೋದು, ನೋ ಆದ್ರೆ ನೋ ಹೇಳ್ಬೋದು, ತೊಂದರೆ ಏನಿಲ್ಲ ಇಲ್ಲಿ ಅಲ್ವಾ? ಹೌದು ಗುರುಗಳೇ, ಹೌದು. ಕರೆಕ್ಟ್. ನೋಡಿ, ನಾವಿಲ್ಲಿ ಹೇಳ್ಲಿಕ್ಕೆ ಬರ್ತಾರಂತ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಜೀವನಕ್ಕೆ ಈ ಅವಶ್ಯಕತೆ ಇರತಕ್ಕಂತ ಈ ವ್ಯಾಲ್ಯೂಸ್ನ, ಅಂದ್ರೆ ಈ ಕಲಿಕೆಗಳನ್ನ, ಈ ಸನಾತನ ಧರ್ಮದ ವಿದ್ಯೆಗಳನ್ನ ನಾವು ಅಳವಡಿಕೆ ಮಾಡ್ಕೊಳ್ತಾ ಹೋದಂಗೆಲ್ಲ ನಮ್ಮ ಜೀವನ ಶೈಲಿ ಬದಲಾಗತ್ತೆ. ನಾವು ಏನ್ ಮಾಡಬೇಕು ಅನ್ಕೊಂಡಿದೀವಿ ಅದಕ್ಕೆ ಸಂಪೂರ್ಣವಾಗಿ ಇದು ನಮಗೆ ಸಪೋರ್ಟ್ ಮಾಡತ್ತೆ ನಮ್ಮ ಜೀವನಕ್ಕೆ. ಈ ವಿದ್ಯೆಗಳಲ್ಲಿ ಅಂತ ಬಲ ಇದೆ. ಇದು ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ. ಸಿಕ್ಕಿರೋದನ್ನ ಬಳಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದಂಥದ್ದು. ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾದ್ರೆ ನಮ್ಮ ಜೀವನ ಆಟೋಮೆಟಿಕ್ ಆಗಿ ಬದಲಾಗತ್ತೆ. ಹೌದಲ್ವಾ? ಓಕೆ, ನೋಡಿ, ಈಗ ಸ್ವರವಿಜ್ಞಾನ ಅನ್ನುವಂಥ ವಿದ್ಯೆ ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ನಾವು ಅದ್ರ ಹಿಸ್ಟ್ರಿ ತೆಗೆದು ನೋಡೋದಾದ್ರೆ, ನಾವು ಕೇಳಿರೋಂತೆ ನಮ್ಮ ಗುರುಗಳು ನಮ್ಮ ಗುರುಗಳು ನಮ್ಗೆ ಹೇಳಿಕೊಟ್ಟಿರೋಂತೆ ಈ ವಿದ್ಯೆ ಬಂದಿರೋವಂಥದ್ದು ತಾಯಿ ಪಾರ್ವತಿ ದೇವಿ ಪರಮಾತ್ಮ ಶಿವನ ಹತ್ರ ಹೋಗಿ ಅವನ ಹಣೆ ಬರ ಏನಾದ್ರೂ ಆಗಿರ್ಲಿ, ಅವನ ಜೀವನ ಹೇಗಾದ್ರೂ ಇರ್ಲಿ, ಅದನ್ನ ಬದಲಾಯಿಸ್ಕೊಬೋದಾದಂತಹ ಯಾವುದಾದ್ರೂ ಒಂದು ವಿದ್ಯೆ ಇದ್ರೆ ಅದನ್ನ ನನಗೆ ಹೇಳ್ಕೊಡಿ ಅಂತ ತಾಯಿ ಪಾರ್ವತಿ ದೇವರು ಅವ್ರು ಕೇಳಿದಾಗ, ಪರಮಾತ್ಮ ಶಿವ ಹೇಳಿರ್ತಕ್ಕಂತೆ ಅವನ ಉಸಿರಿನಲ್ಲೇ ಇಡೀ ಅವನ ಜೀವನ ಅಡಗಿದೆ. ಅಂದ್ರೆ ಅವನ ಉಸಿರಿನಲ್ಲೇ ಆ ಒಂದು ಶಕ್ತಿ ಅಡಗಿದೆ. ಅದನ್ನ ತಿಳ್ಕೊಂಡು ಅವನು ಕಲ್ತು ಜೀವನನ ನಡೆಸ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಆಗಿ ಅವನ ಜೀವನ ಬದಲಾಗತ್ತೆ ಅಂತ ತಂದೆ ಪರಮಾತ್ಮ ಹೇಳಿರೋಂಥದ್ದು ಮಾತಿದು. ಇದನ್ನ ಕೇಳಿದಂತ ನಂದಿ ಜೊತೆಲಿ ಶಿವಪ್ಪನ ಜೊತೆಲಿ ಯಾವಾಗಲೂ ನಂದಿ ಇರತಕ್ಕಂಥವ್ರು, ಅವ್ರು ಕೇಳಿದಂತ ನಂದಿ ನಮ್ಮ ಗುರು ಹಿರಿಯರಿಗೆ, ಋಷಿ ಮುನಿಗಳಿಗೆ ಈ ವಿಚಾರನ ತಲುಪಿಸಿರೋ ಅಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ನಮ್ಮವರೆಗೂ ಬಂದಿದೆ ಅಂತ ಹೇಳಿದ್ರೆ ನಾವೇ ಪುಣ್ಯವಂತರು. ನಮ್ಮವರೆಗೂ ಆ ವಿಚಾರ ತಲುಪಿದೆ, ನಾವು ಇನ್ನೂವರೆಗೂ ಬಳಸ್ತಾ ಇದ್ದೀವಿ, ಅದನ್ನ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಂತ ಪುಣ್ಯವಂತರು ಇನ್ನೊಬ್ರು ಇಲ್ಲ. ಹೌದಲ್ಲ? ಸೊ ಸಿಕ್ಕಿರೋ ವಿದ್ಯೆ ಇದೆ, ಇದನ್ನ ನಾವು ಹೇಗೆ ಬಳಸ್ತಾ ಹೋಗ್ತೀವಿ ಅನ್ನೋದ್ರ ಮೇಲೆ ಜೀವನ ಕೂಡ ಸೃಷ್ಟಿ ಆಗ್ತಾ ಹೋಗುತ್ತೆ. ನಮ್ಮ ಜೀವನ, ನಮ್ಮ ಫ್ಯೂಚರ್ನ ಕೂಡ ಇದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ತಾನು ಹೋಗ್ಬೋದು. ಹೇಗೆ? ಇಲ್ಲಿ ಎಲ್ಲರಿಗೂ ನಿಮ್ಮ ಉಸಿರು ಅಂದ್ರೆ ನಿಮಗೆ 2 ನಾಸ್ಟ್ರಲ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು, ಮೂಗಿನ ಒಳ್ಳೆ ಇದೆ. ಸೊ ಹೇಗೆ ಅದು, ಏನಕ್ಕೆ ಅದು ರೂಪವಾಗಿದೆ? ಹೌದಲ್ಲ? ಮನುಷ್ಯನಲ್ಲಿ 72,000 ನರನಾಡಿಗಳಿದೆ ಅಂತ ಇದೆ, ಉಲ್ಲೇಖ ಇದೆ. ಇಡೀ ಮನುಷ್ಯನ ದೇಹದಲ್ಲಿ 72,000 ನರನಾಡಿಗಳಿದೆ ಅಂತ ಇದೆ. ಅದರಲ್ಲಿ 36,000 ನರನಾಡಿ ಬಲಭಾಗಕ್ಕಿದ್ದಲ್ಲಿ ಇನ್ನು 36,000 ನರನಾಡಿಗಳು ಎಡಭಾಗದಲ್ಲಿದೆ. ಓಕೆನಾ? ಹಾಗೆ ನಮ್ಮ ಎಡಭಾಗನ ಎಲ್ಲರಿಗೂ ಗೊತ್ತಿರೋ ಹಾಗೆ ಫೆಮಿಲೈನ್ ಎನರ್ಜಿ ಅಂತ ಹೇಳ್ತೀವಿ. ಅಂದ್ರೆ ಇಡನಾಡಿ, ಚಂದ್ರನಾಡಿ ಅಂತ ಕರಿತೀವಿ. ಎಡಭಾಗದ ಒಂದು ಏನು ನರನಾಡಿಗಳು, ನಮ್ಮ ಏನು ಸ್ವರ ಇದೆ, ಅದು ಬಂದು ಬಲ ಮೆದುಳಿಗೆ ಸಂಬಂಧಪಟ್ಟಿದ್ದಂಥದ್ದು. ಉಸಿರಾಟ ನಡೆಸಲು. ಓಕೆ, ಫೈನ್. ಓಕೆನಾ? ಎಡದೇಹದ್ದು ಬಲ ಮೆದುಳಿಗೆ ಸಂಬಂಧಪಟ್ಟಂತೆ ಕ್ರಾಸ್ ಆಗಿ ನಾಸ್ಟ್ರಲ್ ಇರೋವಂಥದ್ದು, ನಮ್ಮ ಏನ್ ನರ್ವ್ ಸಿಸ್ಟಮ್ ಅಂತ ಇದೆ ಅದಕ್ಕೆ ಹೋಗುವಂಥದ್ದು. ನಮ್ಮ ಬಲಭಾಗದ ದೇಹದಲ್ಲಿ ಅಂದ್ರೆ ಬಲ ನಾಸ್ಟ್ರಿಲ್ನಲ್ಲಿ ನಾವೇನು ಉಸಿರಾಡ್ತೀವಿ, ಇದು ಪಿಂಗಳ ನಾಡಿ ಅಂತ ಹೇಳ್ತೀವಿ, ಸೂರ್ಯ ನಾಡಿ ಅಂತ ಹೇಳ್ತೀವಿ. ಇದು ನಮ್ಮ ಎಡ ಮೆದುಳಿಗೆ ಹೋಗುವಂಥದ್ದು. ಇಲ್ಲಿವರೆಗೂ ನಾವೆಲ್ಲ ನಮ್ಮ ನಾಸ್ಟ್ರಿಲ್ ಹೇಗೆ ವರ್ಕ್ ಆಗ್ತಿದೆ ಅಂತ ನಾವು ಚೆಕ್ ಮಾಡ್ಕೊಂಡಿದ್ದವರು ಒಳ್ಳೇದು. ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಒಮ್ಮೆ ಎಲ್ಲರೂ ಒಂದು ಸಣ್ಣ ಪೇಪರ್ ಶೀಟ್ಸ್ನ ತಗೋಬೋದಾ? ಈ ರೀತಿ 2 ಪೇಪರ್ ಶೀಟ್ಸ್ ತಗೊಂಡು ಹಾಗೆ ಚೆಕ್ ಮಾಡೋರು ಮಾಡ್ಬೋದು. ಈ ರೀತಿ ನಿಮ್ಮ ಕೈ ಹಿಡ್ಕೊಂಡು ಬ್ರೀತ್ ಮಾಡಿದಾಗ ಒಂದು ನಾಸ್ಟ್ರಿಲ್ ಅಲ್ಲಿ ಸ್ವಲ್ಪ ಜೋರಾಗಿ ಉಸಿರು ಬರ್ತಾ ಇರುತ್ತೆ. ಯಾರ್ಯಾರಿಗೆ ಯಾವ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿದೆ ಅಂತ ಮೆಸೇಜ್ ಮುಖಾಂತರ ಅಥವಾ ಅನ್ಮ್ಯೂಟ್ ಮಾಡಿ ಹೇಳ್ಬಹುದಾ?
ಇಡಾನಾಡಿ ಗುರುಜಿ. ಸೂಪರ್. ಲೆಫ್ಟ್ ನಾಸ್ಟ್ರಲ್ ಓಕೆ. ನಂದು ಚಂದ್ರನಾಡಿ Left. ಸರ್. ಹೌದು ಐ ಓಕೆ. ಮೀನ್ ಸರ್ ಲೆಫ್ಟ್. ಚಂದ್ರ. ಲೆಫ್ಟ್ 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 ನಾಸ್ಟ್ರಲ್. ಈಗ ಇಂಥ ಮಾತುಗಳನ್ನ ಕೇಳ್ತಾ ಇರತಕ್ಕಂತ ಸಮಯದಲ್ಲಿ ಆಟೋಮೆಟಿಕ್ ಆಗಿ ಲೆಫ್ಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗೇ ಆಗತ್ತೆ. ಓಕೆ, ಬಲನಾಡಿ ಗುರುಗಳ. ಸೂಪರ್ ಸರ್, ಸೂಪರ್. ಹಾಗೆ ಇನ್ನೊಂದು ಪ್ರಯತ್ನ ಹೇಗೆ ಅಂತ ಹೇಳಿದ್ರೆ, ಹೀಗೆ 2 ಪೇಪರ್ನ ನಿಮ್ಗೆ ಯಾರಿಗಾದ್ರೂ ಕ್ಲಿಯರ್ ಆಗಿ ನಿಮ್ಮ ನಾಸ್ಟ್ರಲ್ ಯಾವ್ದು ಆಕ್ಟಿವೇಟ್ ಆಗಿದೆ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಕಾಣಿಸ್ತಾ ಇದೆಯಾ? ಓಕೆನಾ? ಲೆಫ್ಟ್ ಎಸ್ ನಾಸ್ಟ್ರಲ್ ಸರ್. ಈ ರೀತಿ ಚೆಕ್ Left. ಮಾಡಿದಂತವ್ರು, ನಿಮಗೆ ಏನಾದ್ರೂ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಇದ್ರೆ ನಿಮ್ಮ ಲೆಫ್ಟ್ ಪಾದವನ್ನ ನೆಲಕ್ಕೆ ಟ್ಯಾಪ್ ಮಾಡಬಹುದಾ 1-2 ನಿಮಿಷಗಳ ಕಾಲ. ಲೆಫ್ಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ರೆ ರೈಟ್ ಪಾದವನ್ನ ನೆಲಕ್ಕೆ ಟ್ಯಾಪ್ ಮಾಡುವಂಥದ್ದು. ಇದು ಒಂದು ನಮ್ಮ ಸ್ವರ ಬದಲಾವಣೆ ಮಾಡುವಂತ ವಿಧಾನ. ಯಾರಿಗೆ ಸಾಧ್ಯ ಅವರಿಗೆ ಮಾಡಿ. ಪಾದದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ಮಾಡಬೇಡಿ. ಮಿನಿಮಮ್ ಅಂದ್ರೂ 1.5 ಇಂದ 2 ನಿಮಿಷ ತಗೊಳುತ್ತೆ ನಿಮ್ಮ ಸ್ವರ ಬದಲಾಗ್ಲಿಕ್ಕೆ. ಇಲ್ಲಿಂದ ಡೈರೆಕ್ಟ್ ಆಗಿ ಹಿಂಗೆ ಜಂಪ್ ಆಗೋದಿಲ್ಲ. ಓಕೆನಾ? ಎಷ್ಟು ಬಾರಿ ಟ್ಯಾಪ್ ಮಾಡಬೇಕು, ನಿಮ್ಮ ಬದಲಾವಣೆ ಆಗೋವರೆಗೂ ಟ್ಯಾಪ್ ಮಾಡ್ಬೇಕು ಗಾಯತ್ರಿ ಮ್ಯಾಮ್. ಆಗತ್ತೆ, ಬದಲಾವಣೆ ಆಗತ್ತೆ, ಬೇಗ ಆಗತ್ತೆ. ಓಕೆ. ಓಕೆ, ಟ್ರೈ ಮಾಡಿ. ಪಾದ ನೋವಿರೋ ಅಂಥವ್ರು ಚೇಂಜ್ ಮಾಡಬೇಡಿ. ಇನ್ನೊಂದು ವಿಧಾನ ಯಾವ ರೀತಿ ಮಾಡುವಂಥದ್ದು ಅಂದ್ರೆ, ನಿಮಗೆ ಲೆಫ್ಟ್ ನಾಸ್ಟ್ರಲ್ ಯಾರಿಗಾದ್ರೂ ಆಕ್ಟಿವೇಟ್ ಆಗಿದ್ರೆ ಇದು ಅಂದ್ರೆ ಮನಸ್ಸಿನಿಂದ ಮಾಡುವಂಥದ್ದು ಅಂತ ಹೇಳ್ತೀವಿ. ಯಾರಾದ್ರೂ ನಿಮ್ಗೆ ಲೆಫ್ಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ದಾಗ ನಿಮ್ಮ ಇಷ್ಟ ಇಲ್ಲದೆ ಇರೋರ್ನ ಅಥವಾ ಯಾವುದಾದ್ರೂ ಕಹಿ ಘಟನೆಯನ್ನ ನೆನೆದು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಯಾರನ್ನಾದ್ರೂ ಬೈಕೊಳ್ಳುವಂಥದ್ದು, ಮನಸ್ಸಲ್ಲಿ ರೋಷ ವೇಷ ಹುಟ್ಟಿಸೋ ಅಂಥದ್ದು. ಆಗ ನೋಡಿ ಆಟೋಮೆಟಿಕ್ ಆಗಿ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗುತ್ತೆ. ಇಲ್ಲ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ರೆ ಲೆಫ್ಟ್ ನಾಸ್ಟ್ರಲ್ಗೆ ನೀವು ಯಾವುದಾದ್ರೂ ಒಂದು ತಣ್ಣನೆಯ ದೇವಸ್ಥಾನ ನೆನೆಸ್ಕೊಳ್ಳುವಂಥದ್ದು, ಒಂದು ಒಳ್ಳೆ ಸುಂದರವಾದ ಒಂದು ಪ್ರದೇಶ, ನಿಮ್ಗೆ ಇಷ್ಟ ಆಗುವಂಥ ತಣ್ಣನೆಯ ಒಂದು ಇದನ್ನ ನೆನೆಸ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮ್ಮ ಲೆಫ್ಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗುತ್ತೆ. ಈ ಪ್ರಯತ್ನಗಳನ್ನ ಮಾಡಿ ನನಗೆ ರಿಸಲ್ಟ್ ಹೇಳ್ಬಹುದಾ? ಗುರುಜಿ, ಹೇಳಿಮ್ಮ. 2 ನಾಸ್ಟ್ರಿಲ್, 2 ಹೊಳ್ಳೆಗಳು ಸಮವಾಗಿ ಇದು ಆಡ್ತಿವೆ. ಸುಷುಮ್ನ ನಾಡಿ ಅಂತ ಹೇಳ್ತೀವಿ. ಬದಲಾಗಬೇಕಾದ್ರೆ ಅದು ಬಂದೇ ಬರುತ್ತೆ ಎಲ್ಲರಿಗೂ. 1 ನಿಮಿಷ ಇದ್ದೇ ಇರುತ್ತೆ ಆ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿ ಇದ್ದಾಗ ಯಾರು ಯಾವುದನ್ನು ನೆನಿಬಾರ್ದು, ಬ್ಲ್ಯಾಂಕ್ ಆಗಿ ಕೂರ್ಬೇಕು ಅಥವಾ ದೇವರ ನಾಮ ಜಪ ಮಾಡಬೇಕು. ಸುಷುಮ್ನ ನಾಡಿ ಇದ್ದಾಗ ದಯವಿಟ್ಟು ಹೇಳುವಂಥದ್ದು, ಯಾರಿಗೂ ಒಬ್ಬರಿಗೂ ಒಂದು ಕೆಡುಕನ್ನು ಬಯಸಬಾರ್ದು, ಒಳ್ಳೇದನ್ನು ಜಾಸ್ತಿ ಯೋಚನೆ ಮಾಡಬಾರ್ದು ಅಂತಾನೆ ಹೇಳ್ತೀವಿ ನಾವು. ಎಲ್ಲಿವರೆಗೂ ನಿಮ್ಮ ಉಸಿರು ನಿಮಗೆ ಕಂಟ್ರೋಲ್ಗೆ ಸಿಗೋವರೆಗೂ, ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಸಿಗೋವರೆಗೂ ಆ ಸುಷುಮ್ನ ನಾಡಿಯ ಒಂದು ಇದಕ್ಕೆ ಮಾತ್ರ ಹೋಗ್ಬಾರ್ದು ಅಂತ ಹೇಳ್ತೀವಿ. ಅದು ಡೈರೆಕ್ಟ್ ಆಗಿ ನಿಮ್ಮ ಸಹಸ್ರಾರ ಚಕ್ರದಿಂದ ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗುವಂತ ಒಂದು ನಾಡಿ ಅಂತ ಹೇಳ್ತೀವಿ, ಸುಷುಮ್ನ ನಾಡಿ ಅಂತ ಬಂದು. ಸುಷುಮ್ನ ನಾಡಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಯಾರಾದ್ರೂ ಬಂದು ಉಸಿರು ಬಿಟ್ರಪ್ಪ ಅವತ್ತು ಬಂತ? ಓಕೆ, ಸೂಪರ್. ನಳಿನಿ ಮ್ಯಾಮ್ ರೈಟ್ ಬಂತು. ವೆರಿ ಗುಡ್. ಇನ್ಯಾರಿಗಾದ್ರೂ ಚೇಂಜ್ ಆಗಿದ್ಯಾ? ಎಸ್ ಸರ್, ಚೇಂಜ್ ಆಯ್ತು ನಂದು. ಚೇಂಜ್ ಆಗತ್ತೆ. ನಂಬಿಕೆ ಇಟ್ಟು ಮಾಡಿದಾಗ 100% ಹೇಳ್ತೀನಿ ಚೇಂಜ್ ಆಗೇ ಆಗತ್ತೆ. ಇದೆಲ್ಲವೂ ಒಂದು ವಿಧಾನ. ಓಕೆ, ಈಗ ಸುಷುಮ್ನ ನಾಡಿ ಬಗ್ಗೆ ಮಾತಾಡ್ತಾ ಇದ್ದೆ. ಸುಷುಮ್ನ ನಾಡಿ ಅನ್ನುವಂಥದ್ದು ಚೇಂಜ್ ಆಯ್ತು. ಸೂಪರ್. ಸುಷುಮ್ನ ನಾಡಿ ಅನ್ನುವಂಥದ್ದು ನಮ್ಮ ಒಂದು ಯೂನಿವರ್ಸಲ್, ನಮ್ಮ ದೈವಿಕ ಶಕ್ತಿ ಏನ್ ಹೇಳ್ತೀವಿ ಡಿವೈನ್ ಎನರ್ಜಿ ಅಂತ. ಮುಂಚೆ ಎಲ್ಲ ನಿಮಗೆ ಗೊತ್ತಿರೋ ಹಾಗೆ ಋಷಿ ಮುನಿಗಳು, ಎಲ್ಲ ಗುರುಗಳು ಯಾರಾದ್ರೂ ಶಾಪ ಕೊಡಬೇಕಾದ್ರೆ ಅಥವಾ ವರ ಕೊಡಬೇಕಾದ್ರೆ ಈ ವಿದ್ಯೆ ಸಂಪೂರ್ಣವಾಗಿ ತಿಳಿದಿರ್ತಕ್ಕಂಥವ್ರವರು. ಚೇಂಜ್ ಆಯ್ತು ರವಿ ಸರ್. ಓಕೆ, ಆ ಒಂದು ಸುಷುಮ್ನ ನಾಡಿಯನ್ನ ಆಕ್ಟಿವೇಟ್ ಮಾಡಿಕೊಂಡು ಅವರು ವರ ಅಥವಾ ಶಾಪಗಳನ್ನ ಕೊಡುತ್ತಿದ್ದಂಥದ್ದು. ಅದನ್ನ ಇಂದಿಗೂ ಕೂಡ ತುಂಬಾ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥವ್ರು ಇವತ್ತಿಗೂ ಅದನ್ನ ಬಳಸ್ತಾ ಇದ್ದಾರೆ. ಈ ವಿದ್ಯೆ ಕಲ್ತವ್ರು ಇಂಥದ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ, ಅಷ್ಟ್ರ ಮಟ್ಟಿಗೆ ಆ ಎನರ್ಜಿ ಸಂಪೂರ್ಣವಾಗಿ ಸಿಗುತ್ತೆ ಎಲ್ಲರಿಗೂ. ಅದು ಬರೋದೇ ಉಸಿರಿನಿಂದಾನೆ. ಒಂದು
ವಿಚಾರ ಕೇಳುವಂಥದ್ದು. ಹೊರಗಡೆನೂ ಸೂರ್ಯನ ಬಿಸಿಲಿದ್ದು, ಹೇಳ್ತೀನಿ ಸರ್, ಇನ್ನೊಂದ್ಸರಿ ಹೇಳ್ತೀನಿ, ಲಕ್ಷ್ಮೀದೇವಿ ಮ್ಯಾಮ್ ಹೇಳ್ತೀನಿ. ಹೊರಗಡೆನೂ ಬಿಸಿಲಿದ್ದು ನಮ್ಮ ದೇಹದಲ್ಲೂ ಸೂರ್ಯನಾಡಿ ಆಕ್ಟಿವೇಟ್ ಆಗಿದ್ದಾಗ ಏನಾಗ್ಬೋದು ಮನುಷ್ಯನಿಗೆ? ಯಾರಾದ್ರೂ ಉತ್ತರ ಕೊಡ್ಬೋದಾ? ದೇಹದ ಉಷ್ಣತೆ ಹೀಟ್ ಜಾಸ್ತಿ ಆಗ್ಬೋದಾ ಸರ್? ಮನುಷ್ಯನಿಗೆ ಈ ಜ್ವರ ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ಸ್ ಅಥವಾ ಯಾವುದೇ ಹೀಟಿಂದ ಬರಬಹುದಾದಂಥ ಸಮಸ್ಯೆಗಳು ಹೆಚ್ಚಾಗಿ ಬರುವಂಥದ್ದು ಸೂರ್ಯನಾಡಿಯಲ್ಲಿ ಉಸಿರಾಡ್ತಾ ಹೊರಗಡೆನೂ ಬಿಸಿಲಿದ್ದಾಗ, ಹೊರಗಡೆನೂ ಹೀಟ್ ಜಾಸ್ತಿ ಇದ್ದು ನಮ್ಮ ಬಾಡಿಯಲ್ಲೂ ಹೀಟ್ ಇದ್ದಾಗೇನೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಏರುಪೇರು ಆಗುವಂಥದ್ದು ಜಾಸ್ತಿ. ನಮ್ಮ ಆರ್ಥಿಕ ಈಗ ಮಿನಿಮಮ್ ಒಂದು 4 ರಿಂದ 5 ಅವರ್ ಮನುಷ್ಯನಿಗೆ ಸೂರ್ಯನಾಡಿ ಆಕ್ಟಿವೇಟ್ ಕೋಪ ಜಾಸ್ತಿ ಆಗ್ಬೇಕು ಸಾರಿ. ಅಲ್ಲ ಗುರುಜಿ, ಕೋಪೋದ್ರೇಕಗಳು ಕೂಡ ಜಾಸ್ತಿ ಹೌದು, ಆಗ್ತವೆ ಸಾರಿ ನಂಗೆ ಅಂತ ಗುರುಜಿ. ಇರ್ಲಿ ತೊಂದರೆ ಇಲ್ಲ. ಕೋಪೋದ್ರೇಕಗಳಾಗುವಂಥದ್ದು ಯಾವಾಗ ಸೂರ್ಯನಾಡಿ ನಮಗೆ ಮಿನಿಮಮ್ 4 ರಿಂದ 5 ಅವರ್ ಮನುಷ್ಯನಿಗೆ ಡೈಲಿ ಆಕ್ಟಿವೇಟ್ ಆಗಿದೆ ಡೇ ಟೈಮಲ್ಲಿ ಅಂತ ಇದ್ರೆ ಅವರಿಗೆ ಮಾನನಷ್ಟ ಆಗುವಂಥದ್ದು, ಬಿಸಿಲು ಜಾಸ್ತಿ ಆಗುತ್ತದೆ, ಬಿಸಿ ಜಾಸ್ತಿ ಆಗುತ್ತದೆ, ಮಾನನಷ್ಟ ಆಗುವಂಥದ್ದು, ಹಣ ನಷ್ಟ ಆಗುವಂಥದ್ದು ಕಾಮನ್ ಆಗಿ ಬರುತ್ತೆ. ನಮ್ಮ ದಿನದಲ್ಲಿ ಕಮ್ಮಿ ಅಂದ್ರೂ ಒಂದು ನಾಡಿ 60 ರಿಂದ 90 ನಿಮಿಷದೊಳಗೆ ಇರಬೇಕು ಅಂತ ಹೇಳ್ತೀವಿ ನಾವು. ಅದನ್ನ ಎಷ್ಟು ಜನ ಚೆಕ್ ಮಾಡ್ಕೊಂಡಿದ್ದೀರಿ? ಮಿನಿಮಮ್ 1 hour ಇಂದ 1.5 hour ಒಳಗಡೆ ನಮ್ಮ ನಾಡಿ ಬದಲಾಗಲೇಬೇಕು ಆರೋಗ್ಯವಂತ ಮನುಷ್ಯನಲ್ಲಿ. ಇವತ್ತಿನ ಪ್ರೆಷರ್ ಅಲ್ಲಿ, ಇವತ್ತಿನ ಸ್ಟ್ರೆಸ್ ಅಲ್ಲಿ, ಇವತ್ತಿನ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಯಾರಿಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ? ನಾವು ಇದುವರೆಗೂ ಅದ್ರ ಬಗ್ಗೆ ಗಮನ ನಡೆಸಿಲ್ಲ ಗುರುಗಳೇ. ಖಂಡಿತವಾಗ್ಲಿ ಇದುವರೆಗೂ ಅದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಅರಿವಿಲ್ಲದೆ ದಿನನಿತ್ಯ ಬರ್ತಾ ಇರತಕ್ಕಂಥ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಂಡೇ ಹೋಗ್ತಾ ಇದೀವಿ ಹೊರತು ಅದನ್ನ ಬದಲಾಯಿಸ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತೀನಿ ಅಲ್ವಾ? ಸೊ ಈ ವಿದ್ಯೆಯಲ್ಲಿ ಅದೇ ನಿಮಗೆ ಆ ಹೊರಗಡೆನೂ ಥಂಡಿ ಇದ್ದು ಚಂದ್ರನಾಡಿಯಲ್ಲಿ ನೀವು ಮನಗಿದ್ದೀರಾ ಅಂತ ಹೇಳಿದಾಗ ನಿಮ್ಮ ದೇಹದ ಪರಿಸ್ಥಿತಿ ಏನಾಗತ್ತೆ? ಶೀತ ಜಾಸ್ತಿ ಆಗ್ಬೋದು. ಹೌದಲ್ಲ? ಸೊ ನಮ್ಮ ವಿದ್ಯೆಯಲ್ಲಿ ಅದಕ್ಕೆ ಹೇಳುವಂಥದ್ದು, ಊಟ ಮಾಡುವಾಗ ಯಾವ ನಾಡಿ ಇರಬೇಕು, ರಾತ್ರಿ ಮಲಗುವಾಗ ಯಾವ ನಾಡಿ ಇರಬೇಕು, ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಯಾವ ನಾಡಿ ಇರಬೇಕು, ನಮಗೆ ಯಾವ ಕೆಲಸಕ್ಕೆ ಯಾವ ನಾಡಿಯನ್ನ ಆಕ್ಟಿವೇಟ್ ಮಾಡಿಕೊಂಡು ಕೆಲಸ ಮಾಡಿದಾಗ ಆಗದೆ ಇರತಕ್ಕಂಥ ಕೆಲಸಗಳು ಅತ್ಯಂತ ಸುಲಭವಾಗಿ ಆಗತ್ತೆ ಈ ವಿದ್ಯೆಯಿಂದ. ಯಾರಾದರೂ ಒಬ್ಬರನ್ನ ನಾವು ಪರಿಚಯ ಮಾಡ್ಕೋಬೇಕಾದ್ರೂ ಕೂಡ ನಮ್ಮ ನಾಡಿಯನ್ನ ನೋಡ್ತಾ ಮಾತಾಡಿದಾಗ ಅದು ತುಂಬಾನೇ ಸುಲಭವಾಗಿ ಪರಿಚಯ ಆಗುವಂಥದ್ದು, ನಮ್ಮ ಕೆಲಸ ಕಾರ್ಯಗಳು ಸಾಧನೆ ಮಾಡ್ಲಿಕ್ಕೂ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯದ ಒಂದೇ ವಿಚಾರದಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಈ ವಿದ್ಯೆ ತುಂಬಾನೇ ಸಹಾಯಕಾರಿಯಾಗಿದೆ. ನೀವು ಅನ್ಕೊಂಡಿರತಕ್ಕಂತೆ ನೀವು ಈ ಕೆಲಸ ಆಗ್ಬೇಕು ಅನ್ಕೊಂಡ್ರೆ ಆ ಕೆಲಸ ಆಗತ್ತೆ. ಅಷ್ಟರ ಮಟ್ಟಿಗೆ ಈ ವಿದ್ಯೆ ಪರಿಣಾಮ ಬೀರುತ್ತೆ ಮನುಷ್ಯನ ಜೀವನದ ಮೇಲೆ. ಅಂದ್ರೆ ಯಾವಾಗ ನೀವು ಸಂಪೂರ್ಣವಾಗಿ ಈ ವಿದ್ಯೆನ ಅರಿತು ಸಿದ್ಧಿ ಮಾಡಿಕೊಂಡು ನೀವು ಅದರಂತೆ ನಡೆದಾಗ ಶರೀರದ ಉಷ್ಣ ಇರುವುದರಿಂದ ರೋಗಗಳು ಕಡಿಮೆ ಅಂತ ಹೇಳುತ್ತಾರೆ ಅಲ್ವಾ ಗುರುಗಳ? ಶರೀರದಲ್ಲಿ ಉಷ್ಣ ಯಾವ ಟೈಮಲ್ಲಿ ಇರಬೇಕು, ಎಷ್ಟು ಮಟ್ಟಿಗೆ ಇರಬೇಕು ಅಷ್ಟಿದ್ರೆ ಮಾತ್ರ ಆಗುವಂಥದ್ದು. ಅದಕ್ಕಿಂತ ಹೆಚ್ಚಾದಾಗ ಅದು ಇನ್ನೂ ಅತಿ ಆಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಫೀವರ್ ಕಮ್ಮಿ ಮಾಡ್ಕೋಬೇಕಂದ್ರೆ ನಾವು ಅದಕ್ಕೆ ತಣ್ಣನೆಯ ಒಂದು ವ್ಯವಸ್ಥೆ ಕೊಡ್ಬೇಕಾಗತ್ತಲ್ವಾ? ನಾವು ಮಲಗುವಾಗ ಏನಾದರೂ ನಾವೀಗ ನೈಟ್ ನಿದ್ದೆ ಮಾಡತಕ್ಕಂಥ ಸಮಯದಲ್ಲಿ ಲೆಫ್ಟ್ ಸೈಡಿಗೆ ತಿರುಗಿ ಮಲಗಿದಾಗ ನಮಗೆ ನೀಟಾಗಿ ಆಹಾರ ಡೈಜೆಷನ್ ಆಗತ್ತೆ. ಮತ್ತು ನೈಟಲ್ಲಿ ಚಂದ್ರನ ಒಂದು ಎನರ್ಜಿ ಜಾಸ್ತಿ ಇದ್ರೂ ಕೂಡ ನಮ್ಮ ದೇಹ ಉಷ್ಣತೆಯಿಂದ ಹಾಗೆ ಬ್ಯಾಲೆನ್ಸ್ ಆಗ್ತಾ ಇರತ್ತೆ. ಹೌದಲ್ಲ? ಸೊ ಇಂಥ ವಿದ್ಯೆನ ನೀವು ಕಲಿತು ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಬೋದಂತ ಎನರ್ಜಿ ಈ ವಿದ್ಯೆಯಲ್ಲಿ ಇದ್ದಾಗ ಇದು ಕಲೀಲಿಕ್ಕೂ ಬಹಳ ಸುಲಭ. ಏನು ಅಂತ ಶ್ರಮ ಪಟ್ಟು ಕಲಿಯುವಂಥದ್ದಿಲ್ಲ. ಪ್ರತಿನಿತ್ಯ ನಿಮ್ಮ ಉಸಿರಿನ ಮೇಲೆ ಜ್ಞಾನವನ್ನು ಇಡ್ತಾ ನಿಮಗೆ ಬೇಕಾದದನ್ನು ಮ್ಯಾನಿಫೆಸ್ಟ್ ಮಾಡೋ ರೀತಿ ಹೇಗಿರುತ್ತೆ ಅಂತ ನಾವು ನೋಡುವಂಥದ್ದು ಈ ವಿದ್ಯೆಯಲ್ಲಿ. ಇಲ್ಲಿ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಕಲ್ತಿರತಕ್ಕಂಥವ್ರು. ಯಾರಾದರೂ ನಿಮ್ಮ ಒಂದು ವಿಚಾರವನ್ನು ಹೇಳ್ಕೊಳ್ಳಿಕ್ಕಿದ್ರೆ ಹೇಳ್ಕೋಬಹುದು, ಕಲ್ತಿರತಕ್ಕಂಥವ್ರು. ಗುರುಗಳೇ, ನಾವು ಯಾವಾಗ ಬೇಕೋ ಅವಾಗ ನಮ್ಮ ನಾಡಿನ ಚೇಂಜ್ ಮಾಡ್ಕೊಳ್ಳೋ ಅವಕಾಶನೂ ಇದೆಯಾ? ಈಗ ಮಾಡ್ಕೊಂಡ್ರಲ್ಲ, ನೀವು ಚೇಂಜ್ ಆಗಿಲ್ವಾ ನಿಮ್ಗೆ? ಹೌದು, ಆಯ್ತು ಗುರುಗಳೇ. ಇಂಥ ವಿಧಾನಗಳು ಇನ್ನೂ ತುಂಬಾ ಇದೆ ಅದರಲ್ಲಿ.
ಹಾ ಹಾ ಯಾವಾಗ ನಿಮಗೆ ಯಾವ ನಾಡಿ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ನೀವು ಕಲ್ತ ಮೇಲೆ ಆ ಕೆಲಸಕ್ಕೆ ಆ ನಾಡಿಯನ್ನ ಬದಲಾಯಿಸ್ಕೊಂಡು ಆ ಕೆಲಸವನ್ನ ಗೆಲ್ಲಿಕ್ಕೆ ಈಸಿ ಆಗತ್ತಲ್ವಾ? ರೈಟ್ ಸರ್, ಹೇಳ್ಬೋದು. ಇದು ಖಂಡಿತ ಸರ್, ಖಂಡಿತ ತುಂಬಾ ಚೆನ್ನಾಗಿ ಆಗುತ್ತೆ. ಓಕೆ. ಇದು ಕಲಿತ್ರೆ ನಮ್ಮ ಒಂದು ಎಲ್ಲಾ ರೀತಿಯ ನಮ್ಮ ಸಮಸ್ಯೆಗಳು, ನಮ್ಮ ಏನೇ ಇದಿದೆ ಬಾಂಧವ್ಯಗಳು ಎಲ್ಲಾನು ಚೆನ್ನಾಗಿ ಇದನ್ನ ಮಾಡ್ಕೋಬಹುದು. ನಮ್ಗಂತೂ ತುಂಬಾ ಅನುಕೂಲ ಆಯ್ತು ಇದನ್ನ ಕಲಿತು. ಸೂಪರ್ ನಮ್ಗೆ ಅದು ಕಲಿದೇ ಗೊತ್ತಾಗ್ಲಿಲ್ಲ. ತುಂಬಾ ಜನಕ್ಕೆ ಅದು ಒಳ್ಳೇದಾಗ್ಲಿ, ಎಲ್ರು ಅನುಕೂಲ ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಎಲ್ರು ಕಲಿಬೇಕು ಸರ್, ಮನೆಗೊಬ್ರು ಕಲಿಬೇಕು. ಹೌದು. ರೈಟ್ ಸರ್, ಹೇಳಿ ಸರ್. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುಬ್ರಾಜ್ ಅಂತ ಹೇಳ್ಬಿಟ್ಟು. ಹೇಳಿ ಸರ್, ಹೇಳಿ. ರೈಡು ಸರ್, ನೆಟ್ವರ್ಕ್ ಏನೋ ಇಶ್ಯೂ ಇದೆ ಅನ್ಸುತ್ತೆ ನಿಮ್ದು. ವಿಡಿಯೋ ಆಫ್ ಮಾಡ್ಕೊಂಡೆ ಮಾತಾಡಿ ಸರ್. ರೈಡು ಸರ್. ನಮಸ್ತೆ. ನಾನು ಸುಮಾರು 1 ವರ್ಷದಿಂದ ನನ್ನ ಹೆಸರು ಸುಬ್ರಾಯ್ ಅಂತ ಹೇಳ್ಬಿಟ್ಟು, ನಾನು 1 ವರ್ಷದಿಂದ ಈ ಸ್ವರ ವಿಜ್ಞಾನದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸಾರ್ ಹೇಳ್ಕೊಟ್ಟಿರೋ ತರ ನನಗೆ ನಾನು ಪ್ರಾಕ್ಟೀಸ್ ಮಾಡಿ ತುಂಬಾ ವಿಷಯದಲ್ಲಿ ಇದರಲ್ಲಿ ನಾನು ಸಾಧನೆ ಮಾಡಿದ್ದೀನಿ. ತಾವೆಲ್ಲರೂ ಈ ಒಂದು ವಿದ್ಯೆನ ಕಲಿಬೇಕು. ಕಲಿತಾಗ ಇದು ಪ್ರಾಕ್ಟಿಕಲ್ ಒಂದು ನಾಲೆಡ್ಜು. ನಿಮ್ಗೆಲ್ಲ ಸುಮ್ನೆ ಹೇಳಿದಾರೆ ಅದೇನೋ ಆಗುತ್ತೋ ಅನ್ನೋದಲ್ಲ, ನೀವೆಲ್ಲ ಅದನ್ನ ಅನುಭವಿಸ್ತೀರಾ. ಪ್ರತಿಫಲ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ. ಈ ವಿದ್ಯೆಯನ್ನ ಬೇರೆ ಬೇರೆ ವಿಧಾನದಲ್ಲೇ ನೀವು ಅಳವಡಿಸ್ಕೊಂಡು ತಮ್ಮ ಜೀವನನ ಉತ್ತಮವಾಗಿ ಅತ್ಯುತ್ತಮವಾಗಿ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಇದನ್ನ ನಾನು 1 ವರ್ಷದಿಂದ ಅನುಭವಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತಾವೆಲ್ಲರೂ ಇದನ್ನ ಈ ಪ್ರತಿಫಲನ ಪಡ್ಕೋಬೇಕು. ಸುಲಭವಾಗಿ ಕಲಿಬಹುದು ರೈಡು ಸರ್ ವಿದ್ಯೆ. ತುಂಬಾ ಸುಲಭವಾಗಿ ಕಲಿಬಹುದು ಸರ್. ಇದರಲ್ಲಿ ಏನು ಕಷ್ಟ ಪಡುವಂತದ್ದು ಏನು ಇಲ್ಲ. ಅದೇ ರೀತಿ ನೀವು ಖರ್ಚು ಮಾಡಿ ಏನೇನೋ ಮಾಡಿ ಯಂತ್ರ ತಂತ್ರ ಮಂತ್ರ ಇವೆಲ್ಲ ಮಾಡಿ ಏನು ಕಲಿಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಾದ್ರೂ ನಮ್ಮ ದೇಹದಲ್ಲೇ ದೇವರು ಕೊಟ್ಟಿದ್ದೇನೆ, ಅದನ್ನ ಇಟ್ಕೊಂಡೆ ನಾವು ಕಲ್ತ್ರೆ ನಮಗೆ ಭವಿಷ್ಯನೂ ಗೊತ್ತಾಗುತ್ತೆ, ಫ್ಯೂಚರ್ ಪ್ರೆಸೆಂಟ್ ಪಾಸ್ಟ್ ಎಲ್ಲದೂ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸಾರಿ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಪಾಪ ನೀವು ಜರ್ನಿಯಲ್ಲಿ ಇರ್ತೀರಿ. ಓಕೆ ಓಕೆ. ಗುರುಗಳೇ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಾರ್ಗುನು ಶುಭ ಸಂಜೆ. ನಾನು ಇವರ ಸರ್ ಹಳೆ ಸ್ಟೂಡೆಂಟು. ಸ್ವರ ವಿಜ್ಞಾನ ಮತ್ತೆ ನ್ಯೂಮರಾಲಜಿಸ್ಟ್ ಎರಡು ಈ ಸರ್ ಹತ್ರ ಕಲಿತಾ ಇದೀವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಗುರುಗಳಿಗೆ ಅನಂತ ಕೋಟಿ ವಂದನೆಗಳು. ಯಾಕೆ ಅಂತ ಹೇಳಿದ್ರೆ, ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ನಗು ಮುಖದಿಂದ ಕ್ಲಾಸ್ ಹೇಳ್ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರ ತಾಳ್ಮೆಗೆ ತುಂಬಾ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಎಷ್ಟು ಸರ್ತಿ ನಮ್ಗೆ ಗೊತ್ತಾಗ್ಲಿದ್ದನ್ನ ಕೇಳಿದ್ರು ಹೇಳ್ಕೊಡ್ತಾರೆ. ಅದಕ್ಕೆ ತುಂಬಾ ಖುಷಿ ಅನ್ಸುತ್ತೆ, ಕಲಿಯಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಎಷ್ಟು ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾ ಇರ್ತಾರೆ. ಪ್ರತಿ ಒಂದ್ ಪಾಯಿಂಟ್ ಹೇಳ್ಕೊಡ್ತಾರೆ. ಈ ವಿದ್ಯೆ ಆಗ್ಲಿ ಅಥವಾ ಸರ್ ನನ್ನ ಒಂದು ಸ್ವಂತ ಅಭಿಪ್ರಾಯ ಅಂತ ಹೇಳಿದ್ರೆ, ಸರ್ ಯಾವ್ದೇ ಕ್ಲಾಸ್ ಮಾಡಿದ್ರು ನಾನು ಅಟೆಂಡ್ ಮಾಡ್ತೀನಿ, ಯಾವ್ದು ಬಿಡಲ್ಲ. ಯಾಕಂದ್ರೆ ಅಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಈ ವಿದ್ಯೆಗಳು ಎಲ್ಲರಿಗೂ ಅವಶ್ಯಕತೆ ಇದೆ. ಅವ್ರು ಹೇಳ್ಕೊಡೋಂತ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸ್ವರನಾಡಿಯಿಂದ ಆಗಿರ್ಬೋದು ಅಥವಾ ನ್ಯೂಮರಾಲಜಿ ಕ್ಲಾಸ್ ಆಗಿರ್ಬೋದು, ಎಲ್ಲದ್ರಿಂದನೂ ಅವ್ರು ಹೇಳ್ಕೊಡೋದ್ರಿಂದ ನಾವು ನಮ್ಮ ಜೀವನನ ಬದಲಾಯಿಸ್ಕೋಬಹುದು. ಕೆಲವೊಂದು ನಾವು ಉಪಯೋಗಿಸ್ಕೊಂಡಿದೀವಿ. ಗುರುಗಳೇ, ನೀವು ನನ್ನ ನ್ಯೂಮರಾಲಜಿ ಕಡೆಯಿಂದ ಮಾಡಿರೋದ್ರೊಳಗೆ ಇವತ್ತು ನಮ್ಮ ಅಮ್ಮಂಗೆ ಹೀಲಿಂಗ್ ಮಾಡಿದೀನಿ. ಅವರು ಸ್ವಲ್ಪ ಪೇಯ್ನು ಬಾಡಿ ಎಲ್ಲ ಫ್ರೀ ಆಗಿದೆ ಅಂತ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಗುರುಗಳೇ. ಅದ್ರ ಜೊತೆಲಿ ಈ ವಿದ್ಯೆ ಬೆಳೆಸ್ಕೊಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ನಿಮ್ಗೆ. ಅದು ಇರ್ಲಿ. ಅದೇ ಗುರುಗಳೇ, ಇದಕ್ಕೆ ಅಂದ್ರೆ ನಮಗೆ ಸ್ವರದ ಹತೋಟಿ ಇನ್ನೂ ಸ್ವಲ್ಪ ಬೇಕು, ಪ್ರಾಕ್ಟೀಸ್ ಡೈಲಿ ಬೇಕು ನಮ್ಗೆ. ಮಾಡಿ. ಓಕೆ, ಯಾರಾದ್ರೂ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಂತವ್ರು? ನಮಸ್ತೆ ಗುರುಜಿ. ನನ್ನ ಹೆಸರು ವನಿತಾ ಅಂತ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾನು ಹಿಂದಿನ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಸೊ ಅದರಿಂದ ತುಂಬಾನೇ ಅರ್ಥ ಆಗಿದೆ. ನಮ್ ಲೈಫ್ ಅಲ್ಲಿ ಬರೋ ಅಂತ ಎಷ್ಟೋ ಪ್ರಾಬ್ಲಮ್ಸ್ಗೆ ಟೋಟಲಿ ಇವು ಗುರುಗಳಾದಂತವ್ರು ಎಲ್ಲಾ ವಿಷಯಕ್ಕೂ ನಮ್ಗೆ ಸಜೆಷನ್ ಕೊಟ್ಟಿದ್ದಾರೆ. ನಮ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಬಹುದು, ಇನ್ನೊಬ್ರಿಗೂ ಸಹ ಸಹಾಯ ಮಾಡ್ಬೋದು. ನಮ್ಮ ಮಕ್ಳಿಗೆ, ಗಂಡನ್ಗೆ, ಪ್ರತಿಯೊಬ್ಬರಿಗೂ ನಮ್ಮಿಂದ ಹೆಲ್ಪ್ ಮಾಡ್ಬೋದು. ಸೊ ಬೇರೆಯವ್ರು ಜಗಳ ಮಾಡ್ತಿದ್ರು ಸಹ ಅದನ್ನ ನಿಲ್ಸೋಷ್ಟು ಪವರ್ ಸಹ ಕಲ್ತಿದೀವಿ. ಗುರುಗಳು ಕೊಟ್ಟಿದ್ದಾರೆ ನಮ್ಗೆ.
ವಿದ್ಯೆ ಮುಖಾಂತರ. ಸೊ ಇದಕ್ಕೆ ಎಷ್ಟು ನಾವು ಋಣಿಯಾಗಿರ್ತೀವಿ ಅಂದ್ರೆ, ಸೊ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೊ ಇದು ಎಲ್ರಿಗೂ ಸಿಗ್ಲಿ, ಎಲ್ರು ಅವ್ರ ಬಾಳಲ್ಲಿ ಬೆಳಕಲ್ಲಿ, ಸೊ ಯಾರು ಕತ್ತಲೆಯಲ್ಲಿ ಇರಬಾರ್ದು. ಸೊ ಇದು ಒಂದು ಮುಖ್ಯ ಕಾರಣ ಅಲ್ವಾ ಗುರುಜಿ? ಹೌದು ಸೊ ಎಲ್ರಿಗೂ ಹೆಲ್ಪ್ ಆಗ್ಲಿ, ಎಲ್ರು ಕಲೀರಿ. ಸೊ ಎಲ್ಲಾ ಕಲ್ತು ನಿಮ್ ಮನೆಗ್ ನೀವು ಬೆಳಕಾಗಿ. ಸೊ ಇದು ತುಂಬಾ ಪವಿತ್ರವಾದಂತ ವಿದ್ಯೆ. ಸೊ ಎಲ್ಲಾರು ಕಣ್ಣಿಗೆ ಹೊತ್ಕೊಂಡ್ ಕಲೀರಿ, ತುಂಬಾ ಒಳ್ಳೇದಾಗತ್ತೆ, ತುಂಬಾ ಗ್ರೇಟ್ಫುಲ್ ಆಗತ್ತೆ ಇದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಭಗವಂತ ಆಶೀರ್ವಾದ ಮಾಡ್ಲಿ. ಇನ್ನೊಂದು ಹೇಳ್ತೀನಮ್ಮ ಗಾಯತ್ರಿ ಅಮ್ಮ, ನಾನು ಹೇಳ್ತೀನಿ ಕೇಳಿ. ಇಲ್ಲಿ ನಾನು ಹೇಳ್ಕೊಟ್ಟೆ ಅನ್ನೋದಕ್ಕಿಂತ ನಿಮ್ಮ ಪರಿಶ್ರಮದ ಮೇಲೆ ಅದು ನಿಮ್ಗೆ ವಿದ್ಯೆ ಸಿಕ್ಕಿರೋವಂಥದ್ದು. ನಾನು ಪ್ರತಿಯೊಬ್ಬರಿಗೂ ಹೇಳೋವಂಥದ್ದು ಇಷ್ಟೇ, ಇಲ್ಲಿ ನಾನು ಅನ್ನೋವಂಥದ್ದು ಏನೂ ಇಲ್ಲ. ನನ್ನ ತಾಯಿ ನನಗೇನು ಇಂಟ್ಯೂಷನ್ ಕೊಡ್ತಾರೆ, ನನ್ನ ತಾಯಿಯಿಂದ ನನಗೇನು ಪ್ರೇರಣೆ ಬರುತ್ತೆ ಅದನ್ನಷ್ಟೇ ನಾನು ಮಾಡ್ತಾ ಹೋಗ್ತಾ ಇರೋವಂಥದ್ದು. ಇಲ್ಲಿ ನೀವು ಅದನ್ನ ಹೇಗೆ ತಗೊಂಡು ಬಳಸ್ಕೋತಾ ಇದ್ದೀರಿ, ಅದ್ರ ಮೇಲೆ ನಿಮ್ಮ ಒಂದು ಬದಲಾವಣೆ ಕಾಣ್ತಾ ಇದ್ದೀರಿ ಹೊರತು ನನ್ನಿಂದ ಏನೂ ಅಲ್ಲ, ನಾನು ಏನೂ ಅಲ್ಲ, ನಾನೊಂದು ಶೂನ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನನ್ನ ತಾಯಿ ಪ್ರೇರಣೆ ಇಲ್ಲದೆ ನನ್ನ ಒಂದು ಹೆಜ್ಜೆ ಕೂಡ ನಾನು ಇಡ್ಲಿಕ್ಕಾಗಲ್ಲ, ಒಂದು ಮಾತು ಕೂಡ ನನ್ನಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನನ್ನ ತಾಯಿನ ನಂಬಿ ಆ ತಾಯಿ ಮೇಲೆ ನಾನು ಜೀವನ ಮಾಡ್ತಾ ಇರತಕ್ಕಂಥವನು. ಓಕೆನಾ? ಫೈನ್. ಗುರುಜಿ ನಮಸ್ತೆ. ಹೇಳಿ ಸರ್. ನಮಸ್ತೆ. ಗುರುಜಿ ಖಂಡಿತ ಸರಿ. ಗುರುಜಿ ನಮಸ್ತೆ. ನಾನು ನರಸಿಂಹಮೂರ್ತಿ ಅಂತ. ನಮ್ಮ ಇದರಲ್ಲಿ ಲಾಸ್ಟ್ ನಾನು ಸ್ಟೂಡೆಂಟ್ ಇದು ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಇದರಲ್ಲಿ ತಾವು ಹೆಂಗೆ ಅಂದ್ರೆ ನಮಗೆ ಒಂದು ಅರಳಿದ ಹೂ ಇದ್ದಂಗೆ, ಅದನ್ನ ಹೂ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ತುಂಬಾ ನಮ್ ಮುಖ ನೋಡಿದ ತಕ್ಷಣ ನಮ್ಗೆ ಅಷ್ಟೊಂದು ಖುಷಿ, ಒಂದು ಒಲವು ಬರುತ್ತೆ. ಜೊತೆ ಗುರುಜಿ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ಆಹಾರ ಇಲ್ದಂಗೆ ಇರ್ಬೋದು, ಆಮೇಲೆ ನೀರ್ ಇಲ್ದಂಗೆ ಸುಮಾರು ಇರ್ಬೋದು, ಆದ್ರೆ ಉಸಿರಿಲ್ದಂಗೆ ಒಂದು ಕ್ಷಣನೂ ಇರ್ಲಿಕ್ಕೆ ಆಗಲ್ಲ. ಖಂಡಿತವಾಗಿ ಅಂತ ವಿದ್ಯೆನ ತಾವು ಅಮೂಲ್ಯವಾಗಿರ್ತಕ್ಕಂಥದನ್ನ ನಮಗೆ ತಿಳಿಸ್ಕೊಡ್ತಾ ಇದೀವಲ್ಲ, ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನೀವು ಇಂಥ ಗುರುಗಳು ಸಿಕ್ಕಿರ್ತಕ್ಕಂಥದ್ದು. ಆಮೇಲೆ ತಾವ್ ಹೆಂಗೆ ಅಂದ್ರೆ ಒಂಥರ ಜೇನು ಹುಳ ಇದ್ದ ಹಾಗೆ ಎಲ್ಲವೂ ಹೇಗೆ ಇಟ್ಕೊಳ್ತಾ ಇರುತ್ತೋ ಆ ತರ ಇಟ್ಕೊಳ್ತಾ ಇರ್ತೀರಿ. ಅದ್ ನಮಗೆಲ್ಲ ನೀವು ಒಂಥರ ಮ್ಯಾಗ್ನೆಟ್ ಇದ್ದಂಗೆ. ನಮ್ಮಲ್ಲಿ ಏನೇ ಗುಣಗಳು ಇದ್ರು ಅವನ್ನೆಲ್ಲವನ್ನು ತೆಗೆದು ಯಾವ ತರ ನಿಮ್ಗೆ ಒಳ್ಳೆ ಒಳ್ಳೆ ಗುಣಗಳು ಹೇಳಿರ್ತಾ ಇರ್ತೀರಿ. ನಾವು ಯಾವ ತರ ಜನಗಳ ಜೊತೆ ಇರ್ತೀವೋ ಅದೇ ತರ ನಮಗೆ ಗುಣಗಳು ಬೆಳೀತಾ ಇರುತ್ತೆ ಅಂತ. ಹಂಗೆ ತಾವು ಸದ್ಗುಣ ಇರ್ತಕ್ಕಂಥ ನಾವು ವ್ಯಕ್ತಿಗಳ ಜೊತೆ ನಾವು ಸೇರ್ಕೊಂಡಿರೋದ್ರಿಂದ ನಮ್ಮ ಬಾಳು ಸಹ ಪವಿತ್ರವಾಗಿರುತ್ತೆ. ಮತ್ತೆ ನಮ್ಗೆ ಎಲ್ಲ ಮನೆಯಲ್ಲೂ ಸಹ ಈ ಎಲ್ಲ ತಿಳಿಸ್ಬಿಟ್ಟು ನಾವು ಸಹ ಆನಂದವಾಗಿರ್ಬೇಕು ಅಂತ ತಮ್ಮ ಇದಕ್ಕೆ ಪದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನ ತಿಳಿಸ್ತಾ ಇದ್ದೀನಿ ಗುರುಜಿ. ತಮ್ಮ ಕ್ಲಾಸ್ಗಳಿಗೆ ಮತ್ತೆ ನಾನು ಇನ್ನೇನಾದ್ರು ಸ್ಟಾರ್ಟ್ ಮಾಡಿದ್ರು ನಾನು ಯಾವಾಗ್ಲೂ ನಮ್ ಜೊತೆಲಿ ಇರ್ಬೇಕು ಅಂತ ಬಯಸ್ತಾ ಇದ್ದೀನಿ ಗುರುಜಿ. ಖಂಡಿತವಾಗ್ಲೂ ಧನ್ಯವಾದಗಳು ಗುರುಜಿ. ಎಲ್ಲರಿಗೂ ಸ್ವಾಗತ. ಇಲ್ಲಿ ಹೇಳ್ತಾ ಇದೀನಲ್ಲ, ನಂದು ಅಂತ ಏನೂ ಇಲ್ಲ ಸರ್. ಇಲ್ಲಿ ಎಲ್ಲವೂ ನಾನು ನನ್ನ ಆತ್ಮವನ್ನ ನನ್ನ ತಾಯಿ ರೂಪದಲ್ಲಿ ನೋಡ್ತಾ ಇರೋಂಥದ್ದು. ನಮ್ಮ ಆತ್ಮದಲ್ಲೇ ಎಲ್ಲವೂ ಅಡಗಿರೋಂಥದ್ದು. ಇಲ್ಲಿ ಯಾರ್ದು ಬೇರೆಯವ್ರದ್ದು ಅವ್ರದ್ದು ಇವ್ರದ್ದು ಏನಿಲ್ಲ, ಎಲ್ಲರೂ ಇಂಟರ್ ಕನೆಕ್ಟೆಡ್. ಆಕ್ಚುಲಿ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರೋ ವಿಚಾರ ಏನಂದ್ರೆ, ಎಲ್ಲರೂ ಇಂಟರ್ ಕನೆಕ್ಟೆಡ್ ಆಗಿದೆ. ಎಲ್ಲರ ಆತ್ಮ ಒಂದು ಆ ಶಕ್ತಿ ಅನ್ನೋದು, ಆ ಶಕ್ತಿ ಮೇಲೆ ನಾವು ನಂಬಿಕೆ ಇಟ್ಟು ನಡೆದಾಗ ಕಣ್ಣು ಗೊತ್ತಾಗದೇ ಇರೋ ಹಾಗೆ ಒಂದು ಸುಖದ ಒಂದು ಇದ್ರಲ್ಲೇನೆ ಜೀವನ ಸಾಗ್ತಾ ಹೋಗುತ್ತೆ. ನೋಡಿ, ಭೂಮಿಗೆ ಬಂದಿರೋ ಅಂಥದ್ದು ನಾವು ಕಷ್ಟಪಡ್ಲಿಕ್ಕಂತೂ ಅಲ್ಲ. ಯಾವುದೇ ಕೆಲಸ ಮಾಡ್ಲಿ ಅದನ್ನ ಇಷ್ಟಪಟ್ಟು ಮಾಡ್ಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್. ನಾವು ಪ್ರತಿಯೊಂದಕ್ಕೆ ಮಾಡೋ ಕೆಲಸಗಳು ಇಷ್ಟಪಟ್ಟು ಮಾಡಿದಾಗ ಅದ್ರ ಎನರ್ಜಿನೇ ಮಲ್ಟಿಪಲ್ಸ್ ಆಗಿರುತ್ತೆ. ನಾವು ಯಾರ ಜೊತೆ ಸೇರ್ತೀವಿ, ನಾವು ದಿನ ಏನ್ ನೋಡ್ತೀವಿ ಅದರಂತೆ ನಮ್ಮ ಜೀವನ ನಡೀತಾ ಹೋಗುತ್ತೆ. ನಾವೀಗ ಮನುಷ್ಯ ಡೈಲಿ ಸಂಜೆ ಎದ್ದು ನಾವು ಟಿವಿಲಿ ಬರ್ತಕ್ಕಂಥ ನ್ಯೂಸ್ ನೋಡ್ಕೊಂಡು ಅಥವಾ ಯಾವ್ದಾದ್ರು ಒಂದು ಆರ್ ಫಿಲಿಂ ನೋಡ್ತಾ ಹೋದ್ರೆ ಜೀವನ ಅದೇ ತರನೇ ಹೋಗ್ತಾ ಇರುತ್ತೆ. ಅದೇ ಬೆಳಗ್ಗೆ ಎದ್ದ ತಕ್ಷಣ ನಾವೊಂದು ಒಳ್ಳೆ ಒಂದು ವಿಚಾರನ ಕೇಳ್ತಾ ದಿನನಿತ್ಯ ಪ್ರಾಕ್ಟೀಸ್ ಮಾಡುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲಗೋದ್ಕಿಂತ ಮುಂಚೆ 1 hour ಒಂದೊಂದು ಒಳ್ಳೆ ವಿಚಾರಗಳನ್ನ ತಿಳಿತಾ ಇದ್ದಂಗೆಲ್ಲ ನಮ್ಮ ಜೀವನ ನಮಗೆ ಗೊತ್ತಿಲ್ಲದಾಗೆ ಬದಲಾವಣೆ ಆಗೋ ಸಾಧ್ಯತೆಗಳು ತುಂಬಾನೇ ಇದೆ. ಯಾವುದೇ ವಿದ್ಯೆ ಆದ್ರೂ ಅಷ್ಟೇ, ನಾವು ಎಷ್ಟರ ಮಟ್ಟಿಗೆ ಅದನ್ನ ರಿಸೀವ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಇಲ್ಲಿ ಜಾಯಿನ್ ಆಗಿದ ತಕ್ಷಣ ಕಲ್ತ್ಬಿಡ್ತೀನ, ನಮ್ಮ ಕಡೆಯಿಂದ ನಾವು ಏನ್ ನೋಡಿ, ಎಲ್ಲರೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ವಿದ್ಯೆ ಕೊಡ್ಲಿಕ್ಕೆ ಹೊರಟಾಗ ನಮ್ಮ ಒಂದು ಗುರು ಸ್ಥಾನದಲ್ಲಿ ನಿಂತು ನಾವು ಅದಕ್ಕೆ ಏನೇನ್ ಪ್ರಿಪರೇಷನ್ ಆಗಬೇಕು, ನಾವು ಏನೇನು ಸಂಕಲ್ಪ ಮಾಡಿ ಯಾವ ಪೂಜೆಗಳನ್ನ ಮಾಡಿ ನಾವು ಪಾಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ನಮ್ಮ ಕಡೆಯಿಂದ ಇರೋಂಥದ್ದು. ಇನ್ನು ಬಾಕಿ ಇರೋವಂಥದ್ದು ನೀವು ಹೇಗೆ ರಿಸೀವ್ ಮಾಡ್ತೀರಿ, ನೀವು ಕಲೀಲಿಕ್ಕೆ ಎಷ್ಟು ಕುತೂಹಲರಾಗಿದ್ದೀರಿ. ನೀವು ನೋಡಿ, ಈ ಕ್ಲಾಸಲ್ಲಂತೂ ಒಂದಂತೂ ಹೇಳ್ಬೋದು, ಒಂದು ದಿವಸಕ್ಕಿಂತ ಇನ್ನೊಂದು ದಿವಸ, ಆ ದಿವಸಕ್ಕಿಂತ ಇನ್ನೊಂದು ದಿವಸ ಕುತೂಹಲ ಹೆಚ್ಚುತ್ತಾನೆ ಹೋಗುತ್ತೆ ಹೊರತು ನಮ್ಮೊಳಗೆ ಈ ಶಕ್ತಿ ಇತ್ತ ಅಂತ ಎಲ್ಲರಿಗೂ ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ. ಅಂತ ಕೆಲಸ ಇದು. ನಮ್ಮೊಳಗೆ ಇಂಥ ಶಕ್ತಿ ಇದೆಯಾ ಅನ್ನೋದು ಖಂಡಿತವಾಗ್ಲೂ ನಮ್ಗೆ ಗೊತ್ತೇ ಇಲ್ಲ. ಅಷ್ಟು ನಮ್ಮೊಳಗೆ ಅಂತ ಶಕ್ತಿ ಇದೆ. ಆ ಶಕ್ತಿನ ನಾವು ಕಲಿತು ಅದನ್ನ ದಿನನಿತ್ಯ ಬಳಸ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಆಗಿ ಆ ಯೂನಿವರ್ಸಲ್ನ ಜೊತೆ ಜಾಯಿನ್ ಆಗಿ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಆರೋಗ್ಯದ ವಿಚಾರ, ನಮ್ಮ ವ್ಯವಹಾರಿಕ ವಿಚಾರ, ನಮ್ಮ ಕೋರ್ಟ್ ಕಚೇರಿ ವಿಚಾರ. ನಾನು ಹೇಳೋಂಥದ್ದು, ದುಡ್ಡು ಕೊಟ್ಟು ಇನ್ನೊಬ್ರ ಹತ್ರ, ಈಗ ನಾನು ಒಬ್ಬ
ನ್ಯೂಮರಾಲಜಿಸ್ಟ್ ಇದ್ದೀನಿ, ಇಲ್ಲ ಅಂತಲ್ಲ, ನನ್ನ ಹತ್ರನೂ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ಹೇಳೋವಂಥದ್ದು ಇಷ್ಟೇ, ನೀವು ಕಲ್ತ್ಕೊಳ್ಳಿ. ಇನ್ನೂ ಎಷ್ಟು ದಿವಸ ಇನ್ನೊಬ್ರ ಹತ್ರ ಹೋಗಿ ಮಾಡುವಂಥದ್ದು ತೀರಾ ಅಂದ್ರೆ ಎಲ್ಲಾನು ನೋಡೋಕ್ಕಾಗತ್ತೆ ಅಂತಲ್ಲ, ಇದರಲ್ಲಿ ಜೀವನ ಬದಲಾಯಿಸ್ಕೋಬೋದು. ಎಲ್ಲವನ್ನು ನೋಡ್ಲಿಕ್ಕೆ ಆಗಲ್ಲ, ಬಟ್ ಜೀವನ ಬದಲಾಯಿಸ್ಕೊಳ್ಳಿಕ್ಕೆ ನಿಮ್ಗೆ ಏನ್ ಆಗ್ಬೇಕು ಅಂತದ್ನ ಎಲ್ಲವನ್ನೂ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅಷ್ಟು ವಿದ್ಯೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ವಿದ್ಯೆ. ನೀವು ಸುಲಭವಾಗಿ ಕಲಿಬೋದು, ಪ್ರತಿನಿತ್ಯ ಬಳಸುವಂಥ ವಿದ್ಯೆ. ಇದರಲ್ಲಿ ನೀವು ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದಾಗ, ಮಧ್ಯಾಹ್ನ ಊಟ ಮಾಡುವಂಥ ಸಮಯದಲ್ಲಿ, ಆಚೆ ಹೋಗುವಂಥ ಸಮಯದಲ್ಲಿ ಯಾವ ಕೆಲಸಕ್ಕೆ ಯಾವ ಸ್ವರನ ಬಳಸ್ತಾ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ, ಯಾವ ಸ್ವರದಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಇರುತ್ತೆ, ಯಾವ ಕೆಲಸಕ್ಕೆ ನಿಮ್ಮ ಸ್ವರವನ್ನು ಚೇಂಜ್ ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ಪ್ರಾಕ್ಟೀಸ್ನ ನೀವು ಮಾಡ್ತಾ ಹೋದಂಗೆಲ್ಲ ನಿಮ್ಮಲ್ಲಿರತಕ್ಕಂಥ ಬ್ಲಾಕೇಜಸ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ. ಪ್ರತಿ ಒಂದು ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾಗಿ ನಡೀತಾ ಹೋಗುತ್ತೆ. ನಮಸ್ತೆ ಗುರುಗಳೇ. ಸರ್ ನಮಸ್ತೆ, ಹೇಳಿ ಸರ್. ಗುರುಗಳೇ, ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಚಂದ್ರು ಅಂತ. ನಾನು ಗುರುಗಳ ಹತ್ರ ನಾನು ನ್ಯೂಮರಾಲಜಿ ಕಲಿತಾ ಇದ್ದೀನಿ. ಸ್ವರವಿಜ್ಞಾನದ ಬಗ್ಗೆನೂ ಈಗ ಆಸಕ್ತಿ ಬಂದಿದೆ, ಹಂಗಾಗಿ ನಾನು ಕಲಿತಾ ಇದ್ದೀನಿ. ನಮ್ಮ ಗುರುಗಳ ಹತ್ರ ಏನ್ ಕಲ್ತ್ರು ನಮ್ಗೆ ತುಂಬಾ ಎನರ್ಜಿ ತುಂಬಿಕೊಳ್ತಾನೆ ಇರುತ್ತೆ. ಆ ಗುರುಗಳು ಹೇಳ್ದಂಗೆ ಎಲ್ಲರಲ್ಲೂ ಶಕ್ತಿ ಇರ್ತದೆ. ನಮಗೂನು ಇದ್ರ ಬಗ್ಗೆ ಜ್ಞಾನನೇ ಇರ್ಲಿಲ್ಲ. ಏನೋ ಆಕಸ್ಮಿಕವಾಗಿ ನಾನು ಇದ್ರಲ್ಲಿ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ, ಅವಾಗ ಫ್ರೀ ನ್ಯೂಮರಾಲಜಿ ಅಂತ ಬಂತು. ಅವಾಗ ನಾನು ನೋಡೋಣ ಒಂದ್ಸರಿ ಅನ್ಬಿಟ್ಟು, ಬಟ್ ನಮ್ಮ ಗುರುಗಳು ಹೇಳ್ಕೊಡೋ ರೀತಿ, ಅವರು ಕಲ್ಸೋ ದಾರಿ, ಪ್ರತಿಯೊಂದಕ್ಕೂ ನಮ್ಗೆ ಆನ್ಸರ್ ಕೊಡ್ತಾರೆ. ಪ್ರತಿಯೊಂದನ್ನು ಯಾವುದೇ ರೀತಿ ಬೇಜಾರ್ ಮಾಡ್ಕೊಂಡಿರೋ ನಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ನಮ್ಗೆ ಯಾವ ದಾರಿಗೆ ಹೋದ್ರೆ ಏನಾಗ್ಬೇಕು ಅನ್ಬಿಟ್ಟು. ಮತ್ತೆ ಆಧ್ಯಾತ್ಮಕ್ಕೆ ನಾವೆಲ್ಲರೂ ಎಂಟ್ರಿ ಆಗಿದೀವಿ. ಎಲ್ಲರಿಗೂ ಅವಕಾಶ, ಲಕ್ಷಾಂತರ ಜನ ಇದ್ದಾರೆ, ಯಾರಿಗೂ ಸಹ ಅವಕಾಶಗಳು ಸಿಗಲ್ಲ. ಇಲ್ಲಿಗೆ ನಾವು ಬಂದಿದ್ದೀವಿ ಅಂದ್ರೆ ಒಂದು ಆಧ್ಯಾತ್ಮದ ಸೆಳೆತ ನಮ್ಗಾಗಿದೆ. ಆಧ್ಯಾತ್ಮದ ಗುರುಗಳು ತಾಯಿಯವರಿಂದ ಗುರುಗಳ ಮುಖಾಂತರ ನಮ್ಗೆ ದಾರಿ ತೋರಿಸ್ತಾ ಇದ್ದಾರೆ. ಗುರುಗಳು ಯಾವ ರೀತಿ ದಾರಿ ತೋರಿಸ್ತಾರೋ ಅದ ರೀತಿ ಓದ್ತೀವಿ. ಗುರುಗಳು ಹೇಳ್ತಾರೆ ಏನು ಇಲ್ಲ ನಂದು, ಬರೀ ನೀವು ಕಲಿಬೇಕು, ತಾಯಿ ಪ್ರೇರಣೆ ಅಂತ. ಆದ್ರೆ ನಮ್ಗೆ ಅವ್ರಿಗೆ ತಾಯಿ ಪ್ರೇರಣೆ ಆದ್ರೆ ನಮ್ಗೆ ಗುರುಗಳು ಪ್ರೇರಣೆ. ಯಾಕೆಂದ್ರೆ ಅವ್ರು ನಮಗ್ ದಾರಿ ತೋರಿಸ್ತಾ ಇದ್ದಾರೆ. ಇಷ್ಟೊಂದು ವಿದ್ಯೆಗಳಿದಾವೆ, ಹಿಂಗೆಲ್ಲ ಇದೆ ಅನ್ಬಿಟ್ಟೆ ನಮಗ್ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಅಷ್ಟೊಂದು ದೇವ್ರನ್ನೆಲ್ಲ ನಂಬ್ತಾ ಇರ್ಲಿಲ್ಲ. ಏನೋ ನಾರ್ಮಲ್ ಆಗಿ ಪೂಜೆ ಮಾಡ್ತಾ ಇದ್ದೆ, ಅಷ್ಟ್ ಬಿಟ್ರೆ ಏನು ಆಧ್ಯಾತ್ಮದ ಕಡೆ ಸೆಳೆತಾನೆ ಇರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಆಧ್ಯಾತ್ಮ ಅಂದ್ರೆ ಏನು. ಗುರುಗಳಿಂದ ನಾವು ನಮ್ಮ ನ್ಯೂಮರಾಲಜಿ ಕ್ಲಾಸ್ ಇದೆ. ಈ ಒಂದು ದಿನ ಸಾಟರ್ಡೆ ಸಂಡೇ ಬಂತು ಅಂದ್ರೆ ನಮಗ್ ಬೇಜಾರಾಗುತ್ತದೆ. ಅಯ್ಯೋ ಗುರುಗಳನ್ನ ನೋಡಕ್ ಆಗಲ್ಲ, ಇವತ್ತು ಮಾತಾಡಕ್ ಆಗಲ್ಲ ಅನ್ನೋಷ್ಟು ಅಟ್ಯಾಚ್ಮೆಂಟ್ ನಾವು ಇಟ್ಕೊಂಡ್ಬಿಟ್ಟಿದೀವಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇವರ ವಿದ್ಯೆ ಕಲ್ಸೋಂತ ದಾರಿನ ನಾವು ಮುನ್ನಡೆಸ್ಕೊಂಡು ಹೋಗ್ಬಿಟ್ರೆ ನಾವು ಎಲ್ಲೋ ಹೋಗಿ ಸೇರ್ಬಿಡ್ತೀವಿ. ಆ ಗುರುಗಳ ಆಶೀರ್ವಾದ ನಮ್ಗಿರ್ಲಿ, ಎಲ್ಲರೂ ಸದುಪಯೋಗ ಪಡಿಸ್ಕೊಂಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಖಂಡಿತವಾಗ್ಲು ನನ್ನ ಉದ್ದೇಶ ಒಂದೇ, ಬಂದಿರೋರು ಅಟ್ಲೀಸ್ಟ್ ಅದು ₹1 ಆಗ್ಲಿ, ₹10 ಆಗ್ಲಿ, ₹1000 ಆಗ್ಲಿ ಕಷ್ಟಪಟ್ಟರೆ ದುಡ್ಡೇ ತರೋಂಥದ್ದಲ್ವ ಸರ್. ನನ್ನ ಮುಖ್ಯ ಉದ್ದೇಶ ಇಷ್ಟೇ, ಯಾರಿಗೂ ನನಗೆ ಗೊತ್ತಾಗ್ಲಿಲ್ಲ ಅನ್ನೋ ಪದ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ರಿಪೀಟ್ ಮಾಡಿ ಹೇಳೋ ಅಂಥದ್ದು. ಅದು ಕ್ಲಿಯರ್ ಆಗಿ ಅರ್ಥ ಆಗೋವರೆಗೂ ಅದನ್ನ ಬಿಡಿಸಿ ಹೇಳೋ ಅಂಥದ್ದು ನನ್ನ ಕರ್ತವ್ಯ ಇಲ್ಲಿ. ನೀವು ದುಡ್ಡು ಈ ತರ ಎಲ್ಲೂ ನೋಡಿಲ್ಲ ಗುರುಗಳೇ. ನಾವು ಇಷ್ಟೊಂದು ತಾಳ್ಮೆಯಾಗಿ ಪ್ರತಿಯೊಂದನ್ನು ನಾವು 2 ಸರಿ ಕೇಳಲಿ, ನೀವ್ ಏನು ಬೇಜಾರ್ ಮಾಡ್ಕೊಂಡ್ರೆ ಹೇಳ್ಕೊಡ್ತಿರಲ್ಲ, ಆದ್ರೆ ಇಷ್ಟು ತಾಳ್ಮೆ ನಾವು ಎಲ್ಲೂ ನೋಡಿಲ್ಲ ಬಿಡಿ. ತುಂಬಾ ಸಂತೋಷ ಆಗುತ್ತೆ. ನಿಮ್ಗೂ ಆ ತಾಳ್ಮೆ ಆಲ್ರೆಡಿ ಬಂದಿದೆ, ಬರುತ್ತೆ ಸರ್. ಯಾರು ಆರಾಧನೆಯಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿಲ್ದೇನೆ ಆ ತಾಳ್ಮೆ ಅನ್ನೋಂಥದ್ದು ಆಟೋಮೆಟಿಕ್ ಆಗಿ ಬರುತ್ತೆ ಸರ್. ಯಾರು ನಾವು ದೇವರನ್ನ ಹೇಗೆ ನಾವು ನೋಡ್ತೀವಿ, ನನ್ನ ತಾಯಿನ ಬೆಳಗ್ಗೆಯಿಂದ ರಾತ್ರಿ ನಾವು ಮನಗೋವರೆಗೂ ಯಾವ ರೀತಿ ನನ್ನ ತಾಯಿನ ಆರಾಧಿಸ್ತೀವಿ, ಆ ತಾಯಿ ಮುಖನೇ ನಮ್ಗೆ ಕನ್ವರ್ಟ್ ಆಗುವಂಥದ್ದು, ಆ ತಾಯಿ ಗುಣಗಳೇ ನಮಗೆ ಬರುವಂಥದ್ದು. ನಮ್ಮ ಆಧ್ಯಾತ್ಮಿಕದಲ್ಲಿ ಅಷ್ಟು ಎನರ್ಜಿ ಇದೆ ಸರ್. ಇವತ್ತು ಯಾಕೆ ಜನ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಈ ಹೊರಗಡೆ ಪ್ರಪಂಚದಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ರೆ, ಮುಂಚಿನ ಕಾಲದಲ್ಲಿ ದುಡ್ಡೇ ಇರ್ತಾ ಇರಲಿಲ್ಲ, ಆದ್ರೂ ಎಷ್ಟು ಸುಖ ಸಂತೋಷದಿಂದ ಇರ್ತಾ ಇದ್ರು, ಎಷ್ಟು ಫ್ಯಾಮಿಲಿ ಒಗ್ಗಟ್ಟಾಗಿರ್ತಿತ್ತು. ಅದು ಹೇಗಿತ್ತು? ಅವತ್ತಿನ ಪ್ರಪಂಚದಲ್ಲಿ ಆಧ್ಯಾತ್ಮ ಅನ್ನೋದು ಅತಿ ಹೆಚ್ಚಾಗಿತ್ತು. ಆ ಆಧ್ಯಾತ್ಮಿಕದ ನೆರಳಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಾಗೆ ಇರ್ತಾ ಇದ್ರು. ಆದ್ರೆ ಯಾವಾಗ ನಾವು ಈ ಟ್ರೆಡಿಷನಲ್ಲು ಇದು ಅದು ಅನ್ನೋ ಒಂದು ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀವಿ, ಆಧ್ಯಾತ್ಮಿಕನ ಸೈಡ್ಗೆ ಇಟ್ಟಿದ್ದೀವಿ. ನೋಡಿ, ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ಸುಮ್ಮನೆ ಅಂತ ಇಲ್ಲ. ನಮ್ಮ ಭಾರತದಿಂದ ಎಲ್ಲವೂ ಹೊತ್ಕೊಂಡು ಹೋದ್ರು ಕೂಡ ನಾವು ಇವತ್ತಿಗೂ ಅದೇ ಮಟ್ಟದಲ್ಲಿ ಅದೇ ಸುಖ ಸಂತೋಷ ಶಾಂತಿಯಿಂದಾನೇ ಬದುಕ್ತಾ ಇದ್ದೀವಿ. ಆದ್ರೆ ಹೊತ್ಕೊಂಡು ಹೋದರೆಲ್ಲ ಖಾಲಿ ಮಾಡ್ಕೊಂಡು ಇನ್ನೂ ಅದೇ ರೀತಿ ಇದ್ದಾರೆ. ಎಲ್ಲರಿಗೂ ಇದು ಉದಾಹರಣೆ ಗೊತ್ತಿರೋ ಅಂಥದ್ದೇ ಅಲ್ವಾ. ನಾವು ಹೊರಗಡೆ ಭಾರತದವರು ಯಾರು ಹೊರಗಡೆ ಹೋಗಿ ಏನು ಎತ್ಕೊಂಡ್ ಬರ್ಲಿಕ್ಕೆ ಆಗಿಲ್ಲ, ಬಟ್ ನಮ್ಮ ಭಾರತನ ಎಷ್ಟು ಸರಿ ದೋಚಿದ್ದಾರೆ. ಏನ್ ದೋಚಿದ್ರು ಅವ್ರು ಇದ್ದಾಗೆ ಇದ್ದಾರೆ, ಹೌದಲ್ವಾ? ಇದೊಂದೇ ಸಾಕಲ್ಲ ಉದಾಹರಣೆ ನಮ್ಮ ಜೀವನಕ್ಕೆ. ಸರ್ ನಿಮ್ ವಾಯ್ಸ್ ಕಡಿಮೆ ಬರ್ತಿದೆ ಸರ್, ಮುಂಚೆ ಸ್ವಲ್ಪ ಲೌಡ್ ಇತ್ತು. ಓಕೆ ಇರ್ಲಿ. ಇವಾಗ ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಹಾಗೆ ಆಗ್ತಿದ್ಯಾ? ವಾಯ್ಸ್ ಏನಾದ್ರು ಇಶ್ಯೂಸ್ ಇದೆಯಾ ಯಾರಿಗಾದ್ರು? ಇಲ್ಲ ಗುರುಜಿ, ಅಂದ್ರೆ ನೆಟ್ವರ್ಕ್ ಫೈನ್.
ನೋಡಿ ಸರ್, ನಾವು ಕೇಳುವಂಥದ್ದು ಇಷ್ಟೇ, ನನ್ನ ಒಂದು ಧ್ಯೇಯ ಇಷ್ಟೇ, ನಮ್ಮ ಸನಾತನ ಧರ್ಮ ಉಳಿಬೇಕು, ನಮ್ಮ ಈ ವಿದ್ಯೆ, ಸನಾತನ ಧರ್ಮದ ವಿದ್ಯೆಗಳು ಎಲ್ಲೆಡೆ ಅರಳಬೇಕು. ನನ್ನ ಮುಖ್ಯ ಉದ್ದೇಶ, ಮುಖ್ಯ ಗುರಿ ಇದೊಂದೇ ನನ್ನಲ್ಲಿರೋಂಥದ್ದು. ಎಲ್ಲರೂ ಆದ್ರೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ದಯವಿಟ್ಟು ಇಂಥ ವಿದ್ಯೆಗಳು ಸಿಗ್ತಾ ಇರೋದೇ ಕಮ್ಮಿ ಆಗಿದೆ. ಸಿಕ್ಕಿದಾಗ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ನೀವು 4 ಜನಕ್ಕೆ ಆ ವಿದ್ಯೆನ ಹಂಚುವಷ್ಟು ಮಟ್ಟಿಗೆ ಬೆಳಿರಿ. ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ, ಇನ್ನೊಬ್ಬರ ಜೀವನವನ್ನು ಸರಿ ಮಾಡ್ಲಿಕ್ಕೂ ಕೂಡ ಇದ್ರಲ್ಲ ನೋಡಿ, ಇದರಲ್ಲಿ ಪ್ರೆಡಿಕ್ಷನ್ ಕೂಡ ಮಾಡ್ಬೋದು. ನಮ್ಮ ಈ ಸ್ವರವಿದ್ಯೆ ಬಳಸ್ಕೊಂತ ಪ್ರಿಡಿಕ್ಷನ್ ಮಾಡುವಂಥದ್ದು, ಮಕ್ಕಳ ವಿಚಾರ ನೋಡುವಂಥದ್ದು, ನಮ್ಮ ವ್ಯಾವಹಾರಿಕ ಜೀವನ ನೋಡುವಂಥದ್ದು, ನಮ್ಮ ಆರೋಗ್ಯ ಜೀವನ ನೋಡುವಂಥದ್ದು, ನಮಗೆ ಯಾವ ಕೆಲಸ ಆಗಲ್ಲ ಅಂತ ಹೇಳ್ತೀವಿ ಆ ಕೆಲಸವನ್ನು ಕೂಡ ಇದರ ಮುಖಾಂತರ ಸಾಧನೆ ಮಾಡಬಹುದಾಗಿದೆ. ಅಷ್ಟು ಎನರ್ಜಿ ಇರತಕ್ಕಂಥ ವಿದ್ಯೆ ಇದು. ಓಕೆನಾ? ಫೈನ್. ಎಲ್ಲರೂ ಒಪ್ಪಿಗೆ ಕೊಡೋದಾದ್ರೆ ನನ್ನ ಒಂದು ಪ್ರೈಸ್ನ ರಿವೀಲ್ ಮಾಡ್ತಾ ಇದ್ದೀವಿ. ಒಂದು ಸಂಸ್ಥೆಯಿಂದ, ನಮ್ಮ ಸಂಸ್ಥೆಯಿಂದ ಏನು ವಿಚಾರ ಹೇಳ್ಬೇಕು ಅದನ್ನ ಇಲ್ಲಿವರೆಗೂ ಈ ವಿದ್ಯೆ ಬಗ್ಗೆ ನಾನು ಹಂಚಿದ್ದೀನಿ. ಇದ್ರ ನಂತರ ನಿಮಗೆ ನೋಡಿ, ಇಲ್ಲೂ ಅಷ್ಟೇ ಹೇಳ್ತಾ ಇರತಕ್ಕಂಥದ್ದು, ದಯವಿಟ್ಟು ಯಾರಿಗೂ ನಾನು ಫೋರ್ಸ್ ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇರೋಂಥದ್ದು ಇಲ್ಲ. ಯಾರಿಗೆ ಋಣ ಇದೆ, ಈ ವಿದ್ಯೆ ಕಲೀಲಿಕ್ಕೆ ಭಗವಂತನ ಆಶೀರ್ವಾದ ಯಾರಿಗಿದೆ ಅವರಿಗೆ ಮಾತ್ರನೇ ಈ ವಿದ್ಯೆ ಸಿಗೋವಂಥದ್ದು. ಹೌದಲ್ಲ? ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ, ನಾನು ಪ್ರವೀಣ್ ಅಂತ ಹೇಳಿ ಸರ್. ಹೊಸಕೋಟೆಯಿಂದ. ಹೇಳಿ ಸರ್. ಒಂದು ಸೀರೆ ಮನೆ ಇದೆ, ಬಟ್ ಪರಮೇಶ್ವರಿ ಸೀರೆ ಮನೆ ಅಂತ, ರೇಷ್ಮೆ ಸೀರೆ ವ್ಯಾಪಾರಿಗಳು. ಸೂಪರ್ ಸರ್. ಸರ್, ನಂದೊಂದು ಕ್ವಶನ್ ಇದೆ. ಹೇಳಿ ಸರ್. ಹೇಳಿ ಸರ್. ಡೌಟ್ ಅನ್ನೋದಕ್ಕಿಂತ ಕ್ವಶನ್ ಅಂತ ನಾನು ಕೇಳ್ತಿದ್ದೀನಿ. ಹೇಳಿ ಸರ್, ಸ್ವರ ವಿಜ್ಞಾನ ಅಂದ್ರೆ ಅದು ಸ್ವರ ಅಂದ್ರೆ ನಾವು ಹೇಳ್ತೀರಿ, ನಾವು ಮಾತಾಡ್ತೀರಿ, ನಾವು ಒಂದು ಸರ್ ನೋಡಿ, ಪದದ ಸಂಗೀತಕ್ಕೆ ವ್ಯತ್ಯಾಸ ಬಳಸ್ತೀರಿ. ಇಲ್ಲಿ ನಮ್ ಬ್ರೀತ್ ಅಂತ ಇಂಗ್ಲಿಷ್ ಅಲ್ಲಿ ಅಂದ್ರೆ ನಿಮ್ಗೆ ಗಾಳಿ ಅಂತ ತಗೊಳುತ್ತೆ. ಕನ್ನಡದಲ್ಲಿ ಗಾಳಿಗೆ ಗಾಳಿ ಅಂತ ಹೇಳೋದಕ್ಕೂ ನಮ್ಮ ಸ್ವರ ಅಂತ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್. ಹೌದಲ್ವಾ? ನೀವು ಅದು ಕಲಿಬೇಕು ಸರ್. ಅದನ್ನೇ ಸ್ವರ ಅಂತ ನೀವು ಹೆಸರನ್ನ ಪಾಯಿಂಟ್ ಇಟ್ಕೊಂಡು ಸ್ವರ ಅಂದ್ರೆ ಮಾತು ಕೂಡ ಆಗತ್ತೆ, ಇಲ್ಲ ಅಂತ ಹೌದು ಇಲ್ಲ. ಸರ್, ಬಟ್ ಹೌದು ನಮ್ಮ ಸರ್. ನಾಡಿಗಳಿಗೆ ಸ್ವರ ಅಂತಾನು ಕೂಡ ಹೇಳ್ತೀವಿ ಸರ್ ನಾವು. ಓಕೆ. ಫೈನ್ ಸರ್, ಒಳ್ಳೇದು. ನೋಡಿ ಸರ್, Thank you. ಇದನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇಚ್ಛೆ ಇದ್ದಲ್ಲಿ ಮಾತ್ರ ಮಾಡಿ. ಆದ್ರೆ ನಾನು ಫಸ್ಟೇ ಹೇಳೋವಂಥದ್ದು, ಇಲ್ಲಿ ನೀವು ಜಾಯ್ನ್ ಆಗ್ಲಿಕ್ಕೆ ಬಂದಾಗ ದಯವಿಟ್ಟು 0 ಥಾಟ್ಸ್ ಅಲ್ಲಿ ಬರಬೇಕು. ನೀವೇನಾದ್ರೂ ಆಲ್ರೆಡಿ ಕಲ್ತಿದ್ದೀರಿ ಅಂದ್ರೆ ಅದು ನಿಮಗೆ ಸೇರಿದ್ದು, ನಾನು ಇಲ್ಲಿ ಏನು ಎಕ್ಸ್ಟ್ರಾ ಹೇಳೋವಂಥದ್ದಿಲ್ಲ. ನೀವು 0 ಥಾಟ್ಸ್ ಅಲ್ಲಿ ಬಂದಾಗ 100% ಹೇಳ್ತೀನಿ, ನಿಮ್ಮ ಒಂದು ಎನರ್ಜಿ ನಿಮಗೆ, ನಾನು ಅದು ಪ್ರಾಕ್ಟಿಕಲ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಖಾಲಿ ಕೊಡಕ್ಕೆ ನಾವು ಏನು ಬೇಕಾದರೂ ತುಂಬೋದು. ಆಲ್ರೆಡಿ ನಾನು ತುಂಬಿಕೊಂಡಿರೋಂಥ ಕೊಡಕ್ಕೆ ನಾನು ತುಂಬಿದ್ರೆ ಅದು ವ್ಯರ್ಥವಾಗಿ ಆಚೆ ಹೋಗುತ್ತೆ ಹೊರತು ಇನ್ನೊಬ್ಬರಿಗೆ ತೊಂದರೆ ಆಗತ್ತೆ, ಕಲಿಯೋರಿಗೆ ಹೊರತು ಬೇರೆ ಏನೂ ಆಗೋದಿಲ್ಲ. ಓಕೆನಾ? 0 ಮೈಂಡಲ್ಲಿ ಬಂದು ಕ್ಲಾಸಲ್ಲಿ ಕುಂತಾಗ ಖಂಡಿತವಾಗ್ಲೂ ಹೇಳ್ತೀನಿ, ಆ ತಾಯಿ ಪ್ರೇರಣೆಯಿಂದ ಹೇಳ್ತಾ ಇರೋಂಥದ್ದು, ನಿಮಗೂ ಆ ತಾಯಿ ಪ್ರೇರಣೆ ಆಗೇ ಆಗತ್ತೆ. ಎಲ್ಲರೂ ಈ ವಿದ್ಯೆಯಲ್ಲಿ ಸಿದ್ಧಿ ಪಡಿಬೋದು. ಈ ವಿದ್ಯೆನ ಬಳಸ್ಕೊಳ್ತಾ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬಹುದು ಅಂತ ಹೇಳ್ತೀನಿ. ಓಕೆ ಗುರುಗಳೇ, ಸಾರಿ ಮಧ್ಯೆ ಡಿಸ್ಟರ್ಬ್ ಮಾಡಿದ್ಕೆ. ಲಾಸ್ಟ್ ಬ್ಯಾಚ್ ಅಲ್ಲಿ ಅವರು ನಮ್ಮ ಬ್ಯಾಚ್ ಅಲ್ಲಿ ಇರೋ ಸರ್ ಅವ್ರು ಮಾತಾಡ್ತಾರೆ ಅನ್ಕೊಂಡೆ, ಮೋಸ್ಟ್ಲಿ ಅವ್ರು ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ ಗುರುಗಳೇ. ಇಲ್ಲ ಗುರುಗಳೇ, ಇದು ನಮ್ಮ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನಿತಾ ಅಂತ, ದಾವಣಗೆರೆಯಿಂದ. ಲಾಸ್ಟ್ ಸರ್ದು ಸ್ವರ ವಿಜ್ಞಾನ ಬ್ಯಾಚ್ ಅಲ್ಲಿ ನಮ್ಮ ಇನ್ನೊಬ್ರು ಸರ್ ಒಬ್ರು ಕ್ಲಾಸ್ ಅಟೆಂಡ್ ಮಾಡಿದ್ರು. ಅವರು ಒಂದು ಮಾಡಿರೋ ವರ್ಕ್ 3 ವರ್ಷದಿಂದ ಅವರೇ ಹೇಳ್ತಾರೆ ಲಾಸ್ಟ್ ಅಂತ, ಅದಕ್ಕೆ ಕಾದೆ. ಅವರು ಜಾಯಿನ್ ಆಗಿಲ್ಲ ಕಾರಣಾಂತರದಿಂದ. ಸೊ ಅವ್ರದ್ದು ಏನ್ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ, 3 ವರ್ಷದಿಂದ ಗಂಡ ಹೆಂಡತಿ ಬೇರೆ ಆಗಿದ್ದವರು ಡೈವರ್ಸ್ ಲೆವೆಲ್ ತನಕ ಹೋಗಿದ್ದು, ಸರ್ ಹೇಳ್ಕೊಟ್ಟಿರೋಂತ ಒಂದು ಸ್ವರ ವಿಜ್ಞಾನದ ಪ್ರಕ್ರಿಯೆ ಬಳಸಿ ಅವರು 3 ದಿವಸ ಮ್ಯಾನಿಫೆಸ್ಟೇಷನ್ ಮಾಡಿ ಬೇರೆ ಆಗ್ತಾ ಇರೋಂತ ಗಂಡ ಹೆಂಡತಿನ ಒಂದಾಗಂಗ್ ಮಾಡಿದ್ದಾರೆ. ಅದು ನಮ್ಗೆ ಈ ಸ್ವರ ವಿಜ್ಞಾನದಿಂದ ಸಿಕ್ಕಿರೋಂಥದ್ದು. ಇದನ್ನ ಹೇಳ್ಕೊಳಕ್ಕೆ ನನ್ಗೆ ತುಂಬಾ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಗುರುಗಳೇ. ಓಕೆ, ಇರ್ಲಿ ಬಿಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಓಕೆ ಸರ್, ನೋಡಿ, ಇಂಥ ಉದಾಹರಣೆಗಳು ತುಂಬಾ ಇದೆ. ಇದು ನಿಮ್ಮ ಜೀವನದಲ್ಲೂ ಕೂಡ ನಡೆಯುತ್ತೆ ಸರ್. ಇದು ನಿಮ್ಮ ಅಂದ್ರೆ ಗುರುಗಳೇ, ಇದು ಒಂಥರ ಮಿರಾಕಲ್. ಹೌದೌದು ಇಷ್ಟು ಸರ್, ಇದೆಯಾ ಅಂತ ಹೇಳಿ ಒಂದು ಮಿರಾಕಲ್. ಹಂಗಾಗಿ ಎಲ್ಲರಿಗೂ ಹೇಳ್ಬೇಕು ಅಂತ ಇಚ್ಛೆ ಅನ್ನಿಸ್ತು. ಹೌದು. ಓಕೆ, ತೊಂದರೆ ಇಲ್ಲ, ಇರ್ಲಿ ಬಿಡಿ, ಪರವಾಗಿಲ್ಲ. ಒಳ್ಳೆ ವಿಚಾರನೇ ಹೇಳಿದ್ರಿ. ಅದು ಅವ್ರು ಸೇರ್ಕೊಂಡು ನಾ ಹೇಳಿದಾಗ ಅದು ಇನ್ನೂ ಅದ್ರದ್ದು ಎನರ್ಜಿ ಜಾಸ್ತಿ ಇರುತ್ತೆ. ನೀವು ಕೇಳಿ ಹೇಳ್ತಾ ಇರೋದಕ್ಕೆ ಇಷ್ಟು ಜೋಶಲ್ಲಿ ಹೇಳ್ತಿದ್ರಿ. ಅವ್ರು ಅರ್ಥ ಮಾಡ್ಕೊಂಡು ಅವ್ರಿಗೆ ಅನುಭವ ಆಗಿರೋರು ಇನ್ಯಾವ ಮಟ್ಟಿಗೆ ಕೇಳ್ಬೋದಲ್ಲ. ಅದೇ ಗುರುಗಳೇ, ಅವರೇ ಇರ್ತಾರೆ ಅಂತಾನೆ ನಾನು ಇಷ್ಟೊತ್ತು ಅದಕ್ಕೋಸ್ಕರ ಲಾಸ್ಟ್ ಎಂಡ್ ತನಕ ವೆಯ್ಟ್ ಮಾಡ್ತಾ ಇದ್ದೆ, ಅವ್ರು ಹೇಳ್ತಾರೇನೋ ಕೇಳ್ಬೇಕು ಅಂತ. ಬಟ್ ಅವರು ಎಲ್ಲೂ ಇದಾಗ್ಲಿಲ್ಲ. ಹಂಗಾಗಿ ಈಗ ಮತ್ತೆ ನೀವು ಪ್ರೈಸ್ ಅನೌನ್ಸ್ ಮಾಡ್ತೀನಿ ಅನ್ನಲ್ಲ, ಅದಕ್ಕೋಸ್ಕರ ನಾನಾಗೆ ಹೇಳ್ಬಿಟ್ಟೆ. ಇರ್ಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನೋಡಿ ಸರ್, ಇದು ನಮ್ಮ ಓಂ ಶ್ರೀ ಡಿವೈನ್ಸ್ ಅನ್ನುವಂಥದ್ದು ತಾಯಿ ಲಲಿತಾ ಪರಮೇಶ್ವರಿ ಹಾಗೂ ಪರಮಾತ್ಮನ ಸೇರಿ ನಾವು ಒಂದು ದೈವಿಕವಾಗಿ ನಡೆಸ್ತಾ ಇರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಓಕೆನಾ?
ಇದು ಆಕ್ಚುಲಿ ಈ ಕೋರ್ಸ್ನ ನಮ್ಮ ಆ್ಯಪ್ ಇದೆ, ಓಂ ಶ್ರೀ ಡಿವೈನ್ಸ್ ಅನ್ನೋ ಆ್ಯಪ್ ಇದೆ, ಯಾರು ಬೇಕಾದರೂ ಅದನ್ನ ಚೆಕ್ ಮಾಡಿ ನೋಡ್ಬೋದು. ಅದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಲಿಂಕ್ ಕೂಡ ಕಳಿಸ್ಕೊಡ್ತೀವಿ. ಈ ಆ್ಯಪಲ್ಲಿ ನೀವು ಯಾವಾಗ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಅಂತ ಇದ್ರೆ ಇದರ ಕಾಸ್ಟ್ ಬಂದು 10,519 ರುಪೀಸ್ ಇದೆ ಕಾಸ್ಟ್. ಇದು ಆ್ಯಪಲ್ಲಿ ರೆಕಾರ್ಡೆಡ್ ಇರುತ್ತೆ. ಇದು ಬಂದು ಸ್ಪೆಷಲ್ ವೆಬಿನಾರ್ ಕೋರ್ಸ್ ಅಂತ ನಾವು 5,999 ರೂಪಾಯಿ ಮಾಡಬೇಕು ಅಂತ ಇದ್ದಿದ್ದು. ಬಟ್ ಇದು ಕೂಡ ನಾನು ಸಂಸ್ಥೆ ಹತ್ರ ಮಾತ್ರ ನನಗೆ ಈ ಕಾಸ್ಟ್ ಮನಸ್ಸಿಗೆ ಒಪ್ಪಿಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಈ ವಿದ್ಯೆ ಸಿಗಬೇಕು ಅಂತ ಹೇಳಿದಾಗ ಇದು ಕೂಡ ಒಂದು ಮೊತ್ತ. ಬಟ್ ಆ ವಿದ್ಯೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ವಿದ್ಯೆಯ ಒಂದು ಇದೇ ಬೇರೆ. ಆದ್ರೂ ನನಗೆ ಎಲ್ಲರಿಗೂ ಈ ವಿದ್ಯೆ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾಸ್ಟ್ ಕೂಡ ನಾವು ಚಾರ್ಜ್ ಮಾಡ್ತಾ ಇಲ್ಲ. ನಾವು ಚಾರ್ಜ್ ಮಾಡ್ತಾ ಇರೋಂಥದ್ದು ಇದು ಅರ್ಲಿ ಬರ್ಡ್ ಆಫರ್ ಅಂತ 3,993 ರೂಪಾಯಿ ಕಾಸ್ಟ್ ಮಾಡ್ತಾ ಇರೋಂಥದ್ದು ನಾವು. ಓಕೆನಾ? ಈ ಮೊತ್ತ ಆಕ್ಚುಲಿ ಈ ವಿದ್ಯೆಗೆ ಏನೂ ಅಲ್ಲ. ಬಟ್ ಇದಕ್ಕಿಂತ ನನಗೆ ಹೆಚ್ಚಿಗೆ ನಾನು ಎಕ್ಸ್ಪೆಕ್ಟ್ ಮಾಡೋದೇನೆಂದ್ರೆ ಈ ವಿದ್ಯೆನ ಕಲಿತು ನೀವು ಅದನ್ನ ಬಳಸ್ತಾ ಹೇಗೆ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಂತೀರಿ ಅದ್ರ ಮೇಲೆ ಅದು ನೀವು ಕೊಡ್ತಾ ಇರತಕ್ಕಂಥ ಫೀಸ್ ಆಗಿರುತ್ತೆ ಹೊರತು ಈ ಮೊತ್ತ ಅಲ್ಲ. ಈ ಮೊತ್ತ ಏನಿದ್ರು ನಮ್ಮ ಸಂಸ್ಥೆ ನಡಿಲಿಕ್ಕೆ ಒಂದು ಎಲ್ಲರ ಒಂದು ಈ ಸಂಸ್ಥೆ ಒಂದು ನಡಿಬೇಕಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಕನೆಕ್ಟಿವಿಟಿಗೆ ಟೆಕ್ನಾಲಜಿಗೆ ಪ್ರತಿಯೊಂದು ಬಳಸಬೇಕಾಗತ್ತೆ. ಸೊ ಆ ಉದ್ದೇಶಕ್ಕಷ್ಟೇ ಈ ಫೀಸ್ ಬಿಟ್ರೆ ಈ ಫೀಸ್ ನೀವು ಕೊಡ್ತಾ ಇರೋಂಥದ್ದು ಏನೂ ಅಲ್ಲ. ಹೌದಲ್ಲ? ಯಾರಿಗಾದ್ರೂ ಈ ಮೊತ್ತ ಜಾಸ್ತಿ ಅನಿಸ್ತಾ ಇದೆಯಾ? ಈ ವಿದ್ಯೆಗೆ ಇದು ಮೊತ್ತ ಜಾಸ್ತಿ ಅನಿಸ್ತಾ ಇದೆಯಾ? ಇಲ್ಲ ಗುರುಗಳೇ. ಇಲ್ಲ ಗುರುಗಳೇ. ದಿಸ್ ಈಸ್ ಪರ್ ಇಲ್ಲ ಮಂತ್. ಗುರುಗಳೇ. ನೋಡಿ, ಈ ಕ್ಲಾಸ್ ಇರುವಂತದ್ದು 7 ರಿಂದ 8 ದಿವಸಗಳ ಕಾಲ ಕ್ಲಾಸ್ ನಡೆಯುವಂಥದ್ದು. ಓಕೆನಾ? ಈ ಕ್ಲಾಸ್ ನಡೆಯುವಂಥದ್ದು 7 ರಿಂದ 8 ದಿವಸಗಳ ಕಾಲ ನಡೆಯುತ್ತೆ. ಡೈಲಿ ನೀವು ಹೇಗೆ ಏನ ಕಲಿತೀರಿ ಅದನ್ನ ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ನಿಮ್ಮ ದಿನನಿತ್ಯ ನಡೀತಾ ಹೋಗುತ್ತೆ. ಈ ಅಷ್ಟು ದಿವಸದಲ್ಲಿ ನಮ್ಮ ಕಡೆಯಿಂದ ಏನೇನು ವಿದ್ಯೆ ಕೊಡಬೇಕು ಅನ್ನೋದು ಕೊಟ್ಟಿರ್ತೀವಿ. ಅದ್ರ ರೆಕಾರ್ಡಿಂಗ್ಸ್ ಕೂಡ ಇರುತ್ತೆ. ನೀವು ಆ್ಯಪಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಬೋದು. ಆ್ಯಪಲ್ಲೂ ಪ್ರತಿನಿತ್ಯ ಒಂದು ದಿವಸ ನೀವೇನೋ ಕ್ಲಾಸ್ ಮಿಸ್ ಆಯಿತು, ನೀವು ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ರೆಕಾರ್ಡಿಂಗ್ಸ್ ಕೂಡ ಅಪ್ಡೇಟ್ ನೋಡ್ಕೋಬಹುದು. ಲೈವ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅನ್ನೋಂಥವ್ರು 7 ರಿಂದ 8 ಗಂಟೆವರೆಗೂ ಲೈವ್ ಕ್ಲಾಸ್ ನಡೀತಾ ಇರುತ್ತೆ. ಆನ್ಲೈನ್ ಶಿಬಿರದಲ್ಲಿ ಇರ್ತೀರಿ, ಝೂಮ್ ಲಿಂಕಲ್ಲಿ ಎಲ್ಲರೂ ಕನೆಕ್ಟ್ ಆಗ್ತೀರಿ, ಕಲಿತೀರಿ. ನನಗೆ ಆ ಟೈಮಿಂಗ್ ಸೆಟ್ ಆಗಲ್ಲ ಸರ್ ಅಂತ ಹೇಳೋವಂಥವ್ರು ನಿಮಗೆ ರೆಕಾರ್ಡಿಂಗ್ಸ್ ಅವೈಲೇಬಲ್ ಇರುತ್ತೆ ನಮ್ಮ ಗ್ರೂಪಲ್ಲಿ. ದಯವಿಟ್ಟು ನೋಡಿ, ಈ ಥರ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ. ಸ್ಕ್ರೀನ್ ಮೇಲೆ ಯಾರು ಗೀಚ್ತಾರಂಥದ್ದು? ಇದು ಒಳ್ಳೆ ಕೆಲಸನ ನೀವು ಮಾಡ್ತಾರಂಥದ್ದು. ಬೈ ಮಿಸ್ಟೇಕ್ ಗೀಚಿದ್ರೆ ಒಳ್ಳೇದು, ಅದು ಅವಶ್ಯಕತೆ ಇದ್ದು ಗೀಚಿದ್ರೆ ಅದು ನಿಮಗೆ ಸೇರಿ. ನೋಡಿ, ತಿರ್ಗಾ ನೋಡಿ, ಅದೇ ಕೆಲಸ ಮಾಡ್ತಿದ್ರಿ. ಮಾಡಬೇಡಿ ಸರ್, ದಯವಿಟ್ಟು. ಇಷ್ಟ ಇಲ್ಲ ಅಂದರೆ ಎಕ್ಸಿಟ್ ಆಗಿ. ಆದರೆ ಈ ಥರ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ. ಓಕೆನಾ? ಇನ್ನೊಬ್ರಿಗೂ ತೊಂದರೆ ಆಗೋದು ನೋಡಿ. ಈ ಥರ ಹಿಂಗೆ ಮಾಡೋದ್ರಿಂದನೇ ಸರ್ ಹೊರಗಡೆ ಜನ ಏನಕ್ಕೆ ಈ ವಿದ್ಯೆಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸೆಂಟ್ರಲ್ ಒಬ್ಬೊಬ್ರು ಈ ಥರ ಸೇರ್ಕೊಂಡು ಸಮಸ್ಯೆ ಮಾಡಿದಾಗ ಬೇಜಾರಾಗತ್ತೆ. ಹೌದಾ ಇಲ್ಲ ಸರ್? ಕಲಿಸ್ಬೇಕು ಅನ್ನೋ ಹೆಚ್ಚು ಕುತೂಹಲ ಇದ್ರೂ ಕೂಡ ಕಲಿಸ್ಲಿಕ್ಕೆ ಮುಂದೆ ಬರಲ್ಲ ಜನ. ಹೌದಲ್ವಾ ಸರ್? ನೋಡಿ, ಇದು ಅರ್ಲಿ ಬರ್ಡ್ ಆಫರ್ ಅಂತ ನಿಮಗೆ 1ನೇ ತಾರೀಕಿಂದ ಶಿಬಿರಗಳು ಸ್ಟಾರ್ಟ್ ಆಗ್ತಾ ಇದೆ. ಯಾರು ಇವತ್ತು ಬುಕ್ ಮಾಡಿ ನಿಮ್ಮ ಕೈಲಿ ಪೂರ್ತಿ ಹಣ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 1,001 ರೂಪಾಯಿ ಅಥವಾ ಅದ್ರ ಮೇಲೆ ಪಟ್ಟು ಹಣ ಹಾಕಿ ನೀವು ಸೀಟ್ನ ಕಾಯ್ದಿರಿಸಿಕೊಂಡ್ರೆ ಇವತ್ತು ಯಾರು ಅರ್ಲಿ ಬರ್ಡ್ ಆಫರ್ ಅಲ್ಲಿ ಜಾಯ್ನ್ ಆಗ್ತಿದ್ರಿ ಅವ್ರಿಗೆ ಈ ಕಾಸ್ಟ್ ಇರುತ್ತೆ. ಮತ್ತೆ ನಾನು ಮುಂದೆ ಜಾಯ್ನ್ ಆಗ್ತೀನಿ ಗುರುಗಳೇ ಅನ್ನೋರಿಗೆ 5,999 ಇರುತ್ತೆ ಸರ್. ಈ ಹಣ ದೊಡ್ಡದಾ ಈ ವಿದ್ಯೆಗೆ? ಯಾರಾದ್ರೂ ಒಂದಿಬ್ರು ಹೇಳ್ಬೋದಾ? ಇಲ್ಲ ಸರ್, ದೊಡ್ಡದಲ್ಲ ಸರ್. ಖಂಡಿತವಾಗ್ಲೂ ಇದು ಎಲ್ಲರೂ ತೆರಬಹುದಂತ ಆಗಿರುತ್ತೆ. ಇದಕ್ ಬೆಲೆ ಕಟ್ಲಿಕ್ಕೆ ಆಗಲ್ಲ ಸರ್. ನಮಸ್ತೆ ಬೆಲೆ ಕಟ್ಲಿಕ್ಕೆ ಗುರುಜಿ. ಆಗದೆ ಇರೋದು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನುಷಾ ಅಂತ ಹೇಳಿ. ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ಅನುಷಾ ಈ ಅವರೇ. ವಿದ್ಯೆ ಲಾಸ್ಟ್ ಸೆಷನ್ ನಾನು ಅಟೆಂಡ್ ಮಾಡಿದೀನಿ ಸರ್ದು. ಇವನ್ ನಾನು ನ್ಯೂಮರಾಲಜಿ. ಅನುಷಾ ಅವರೇ, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಅಮ್ಮ. ಓಕೆ ಸರ್. ನನ್ನ ಹೆಸರು ಅನುಷಾ ಅಂತೇಳಿ. ನಾನು ಸರ್ದು ನ್ಯೂಮರಾಲಜಿ ಕ್ಲಾಸ್ ನ ಕೂಡ ಅಟೆಂಡ್ ಮಾಡಿದೀನಿ. ಈಗ ಪ್ರೀವಿಯಸ್ ಸ್ವರವಿಜ್ಞಾನ್ ಕ್ಲಾಸ್ ನ ಕೂಡ ಅಟೆಂಡ್ ಮಾಡಿದೀನಿ. ಈ ವಿದ್ಯೆಗೆ ಸರ್ ಏನ್ ಚಾರ್ಜ್ ಮಾಡ್ತಾ ಇದ್ದಾರೆ ನಿಮ್ಗೆ ದೊಡ್ಡದು ಅಂತ ಅನ್ಸ್ಬೋದು ಕೆಲವೊಬ್ರಿಗೆ. ಬಟ್ ಈ ವಿದ್ಯೆಯಿಂದ ನೀವು ಕಲ್ತು ಪಡೆಯೋದಿದೆಯಲ್ಲ ಅದು 1000 ಪಟ್ಟು. ನೀವ್ ಇವತ್ತೇನು 4,000 ಯೋಚನೆ ಮಾಡ್ಬೋದು, ಅದು 1000 ಪಟ್ಟು ನಿಮ್ಗೆ ರಿಟರ್ನ್ ಬರುತ್ತೆ. ಈ ವಿದ್ಯೆಯಿಂದ ನೀವು ಕಲಿಯಕ್ ಆಗಲ್ಲ, ನೀವು ಮಾಡಕ್ ಆಗಲ್ಲ, ನಿಮ್ಗಿಂತ ಸಾಧಿಸಕ್ ಆಗಲ್ಲ ಅಂತ ಒಂದು ವಿಷಯ ಕೂಡ ಇಲ್ಲ. ನೀವ್ ಯಾರನ್ನ ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬಹುದು, ಯಾರನ್ನ ಬೇಕಾದ್ರೂ ಡಿಸ್ಕನೆಕ್ಟ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ನಿಮ್ ಲೈಫ್ ಅಲ್ಲಿ ಇಂಥದ್ ನಾನ್ ಮಾಡ್ಬೇಕು ಅಂತ ಯಾವ್ದಕ್ ನಿಮ್ಗೆ ಇಚ್ಛೆ ಇದೆ ಪ್ರತಿಯೊಂದನ್ನು ನೀವು ಪಡ್ಕೋಬಹುದು. ನಾನ್ ಸರ್ ಕ್ಲಾಸಸ್ ಜಾಯ್ನ್ ಆದ್ಮೇಲೆ ತುಂಬಾ ಪಾಸಿಟಿವ್ ಆಗಿದ್ದೀನಿ. ನನ್ ಲೈಫ್ ಅಲ್ಲಿ ಮೊದ್ಲು ಹಣಕಾಸು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಪ್ರೀವಿಯಸ್. ಇವಾಗಂತೂ ತುಂಬಾ ಚೆನ್ನಾಗಿದ್ದೀನಿ. ನನ್ಗೆ ಯಾವ ಹಣಕಾಸ್ಗಾಗ್ಲಿ ಪ್ರಾಬ್ಲಮ್ ಇಲ್ಲ. ನನ್ನ ಹೆಲ್ತ್ ತುಂಬಾ ಚೆನ್ನಾಗಾಗಿದೆ. 1 2 ಅಲ್ಲ, ನೀವ್ ಇದರಿಂದ ಪಡ್ಕೊಳ್ಳುವಂತದ್ದು ತುಂಬಾ ಇದೆ. ಎಲ್ಲಾದ್ರೂ ಜಾಯಿನ್ ಆಗಿ ಅಂತಾನೆ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. Thank you all. ಥ್ಯಾಂಕ್ ಯು.
ಓಕೆ ಸರ್, ನಿಮ್ಮ ಗ್ರೂಪ್ಗಳಲ್ಲೂ ಕೂಡ ಈ ಸ್ಕ್ಯಾನರ್ ಬಂದಿದೆ. ಪೇಮೆಂಟ್ ಡೀಟೇಲ್ಸ್ ಇಷ್ಟಿದೆ, ಕ್ಲಾಸ್ ಡೀಟೇಲ್ಸ್ ಇಷ್ಟಿದೆ. ಯಾರಿಗೆ ಈ ವಿದ್ಯೆ ಕಲಿಬೇಕು ಅನ್ನೋ ಆಸಕ್ತಿ ಇರೋಂಥವ್ರು, ನನ್ನ ಒಂದೇ ಒಂದು ಷರತ್ತೇನೆಂದ್ರೆ, ನನಗೇನು ಗೊತ್ತಿಲ್ಲಪ್ಪ ಅಂತ ಬಂದು ಕುಂತ್ರೆ ಕೊನೆ ದಿನಕ್ಕೆ ನಿಮ್ಗೆ ಎಲ್ಲವೂ ಇಡೀ ಬ್ರಹ್ಮಾಂಡದ ಒಂದು ಸೀಕ್ರೆಟ್ ಅಂತ ಏನಿದೆ ಅದು ಎಲ್ಲರಿಗೂ ಗೊತ್ತಾಗತ್ತೆ. ಇದಿಷ್ಟು ನನ್ನ ಕಡೆಯಿಂದ ಹೇಳುವಂತ ಸಜೆಷನ್ ಅಂತ ಅಷ್ಟೇ. ಇಲ್ಲಿ ನಮಸ್ತೆ ಸರ್ ರೀ. ನಮಸ್ತೆ ಅಮ್ಮ, ಹೇಳಿ. ಹಾ, ಇದು ಬೇಸಿಕ್ ಹಿಡದ ಹೈಯರ್ ತಕ ಐತ್ರಿ ನಾನು ಈ ಹೇಳ್ತೀನಿ ಕ್ಲಾಸ್. ಇದರಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಡ್ವಾನ್ಸ್ ಬೇಸಿಕ್ ಅಂತ ಇಲ್ಲಿ ದಯವಿಟ್ಟು ಯಾರು ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ವಿದ್ಯೆ ಬೇಕಾಗಿದೆ ಅಷ್ಟು ವಿದ್ಯೆ ಇದರಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಅವನಿಗೆ ಯಾವ ತಿಥಿಯಲ್ಲಿ ಎದ್ದಾಗ ಯಾವ ಕೆಲಸ ಆಗತ್ತೆ, ಯಾವ ದಿನ ಯಾವ ತಿಥಿಯಲ್ಲಿ ಎದ್ದೇಳಬೇಕು ಅಂತ ಹಿಡಿದು ನಿಮಗೆ ಆರೋಗ್ಯದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆಗೂ ಇದರಲ್ಲಿ ಪರಿಹಾರ ಇದೆ. ನೀವು ಅದನ್ನೆಲ್ಲ ರೂಢಿಸ್ಕೊಳ್ಳಿಕ್ಕೆ ಮಿನಿಮಮ್ ಅಂದ್ರೂ 3 ತಿಂಗಳು ಬೇಕಾಗತ್ತೆ. ಅದ್ರ ನಂತರ ನಾನು ಇನ್ನೂ ಇದರಲ್ಲೇ ಜೀವನ ಮಾಡಬೇಕು, ನಾನು ಇದರಲ್ಲೇ ನಾನು ಇನ್ನೂ ಅತಿ ಕಲಿಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ದಲ್ಲಿ ಅವಾಗ ಅಡ್ವಾನ್ಸ್ ಕೋರ್ಸ್ ಅಂತ ಮಾತಾಡೋಣ. ಇಲ್ಲಿ ನಾನು ಅಡ್ವಾನ್ಸ್ ಕೋರ್ಸ್ ಬೇರೆ, ಇದರಲ್ಲಿ ಒಂದು ಸ್ವಲ್ಪ ಹೇಳ್ಕೊಟ್ಬಿಟ್ಟು ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸಿಗೆ ಬನ್ನಿ, ದಯವಿಟ್ಟು ನನ್ನಲ್ಲಿ ಇದಿಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆ ಈ ವಿದ್ಯೆಯಿಂದ, ಈ ವಿದ್ಯೆನ ಬಳಸ್ತಾ ಅವನ ಜೀವನವನ್ನು ಹೇಗೆ ಬದಲಾಯಿಸ್ಕೊಬೋದು ಅಷ್ಟಂತೂ ಸಂಪೂರ್ಣವಾಗಿ ಸಿಗುತ್ತಮ್ಮ. ನಿಮ್ಗೆ ಅಡ್ವಾನ್ಸ್ ಕೋರ್ಸ್ ಬೇಕಂತ ಹೇಳಿದ್ರೆ ಅದು ಬೇರೆ ಲೆವೆಲ್ ಬಿಡಿ. ನೀವು ಈಗ ಆ ಯೋಚನೆನ ಬಿಟ್ರೆ ಒಳ್ಳೇದು. ನಾನು ಕ್ಲಾಸಿಗೆ ಜಾಯ್ನ್ ಆದವ್ರಿಗೆ ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಯಾರಿಗೂ ಹೇಳಿಲ್ಲ, ನಮ್ಮ ಹಳೆ ಸ್ಟೂಡೆಂಟ್ಸ್ಗೆ ಒಬ್ರಿಗೂ ಹೇಳಲ್ಲ. ಯಾಕೆಂದ್ರೆ ಇದರಲ್ಲಿ ಅದರಷ್ಟು ಅಪಾರವಾದ ವಿದ್ಯೆ ಇದರಲ್ಲಿ ಇದೆ. ಇದನ್ನ ಬಳಸ್ಕೊಂಡ್ರೆ ಸಾಕಾಗಿದೆ ನಿಮ್ಮ ಜೀವನ ಸರಿ ಮಾಡಲಿಕ್ಕೆ. ನಂತರ ನೀವೇನಾದರೂ ಇನ್ನೂ 3 ತಿಂಗಳು 4 ತಿಂಗಳು ನಿಮ್ಗೆ ಅದರಲ್ಲಿ ಎಲ್ಲರೂ ಪರಿಣಿತರಾಗಿ ನಾನು ಇನ್ನೂ ಇದರಲ್ಲೇ ಮುಂದುವರಿಬೇಕು ಅನ್ನೋಂಥವ್ರಿಗೆ ಬೇಕಾದರೆ ಅಡ್ವಾನ್ಸ್ ಕೋರ್ಸ್ ಅನೌನ್ಸ್ ಮಾಡ್ಬೋದು. ಬಟ್ ಆಸ್ ಎ ಪ್ರಾಕ್ಟಿಕಲ್ ಪರ್ಸನ್ ಆಗಿ ನನಗೆ ತಿಳಿದಿರೋವಂಥದ್ದು ಇಷ್ಟು ವಿದ್ಯೆ ನಮಗೆ ಸಿಗೋದೇ ಪುಣ್ಯ. ಇಷ್ಟು ವಿದ್ಯೆಯಲ್ಲೇ ಪ್ರತಿ ಒಂದು ಅಡಗಿದೆ. PDF ನೋಟ್ ಕೊಡ್ತೀರಿ ಸರ್? ನೋಟ್ಸ್ ಬರುತ್ತೆ, ಬಟ್ ಪೂರ್ತಿ ಬರಲ್ಲ. ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ. ನೋಟ್ಸ್ ಇದು ಕನ್ನಡದಲ್ಲಿ ಇಲ್ಲ ಕೂಡ, ಇದರದ್ದು ಕನ್ನಡದಲ್ಲಿ ನೋಟ್ಸು ಕೂಡ ಇಲ್ಲ. ಪಾಯಿಂಟ್ಸ್ ಇರುತ್ತೆ, ಅದನ್ನ ನಾನು ನೋಟ್ಸ್ ಕೊಡ್ತೀನಿ. ಆ್ಯಪಲ್ಲಿ ಬರುತ್ತದೆಲ್ಲ, ನೀವು ಅದರಲ್ಲಿ ನೋಡ್ಕೊಬೋದು, ತೊಂದರೆ ಏನಿಲ್ಲ. ನಿಮಗೆ ನೋಟ್ಸ್ ನೀವೇ ಕ್ಲಾಸ್ ಕಲಿತಾರೆ, ನೀವು ನೋಟ್ಸ್ ಮಾಡ್ಕೊಂಬಿಟ್ಟಿರ್ತೀರಮ್ಮ. ನೋಟ್ಸ್ ಅದ ನಾವು ಹೇಳೋಂಥದ್ದೆಲ್ಲ ನೋಟ್ಸಲ್ಲಿ ಇರಲ್ಲ, ಬರೀ ಪಾಯಿಂಟ್ಸ್ ಇರುತ್ತೆ ಅಷ್ಟೇ ನೋಟ್ಸಲ್ಲಿ. ನೀವು ಕ್ಲಾಸಲ್ಲಿ ಏನು ಕಲಿತೀರಿ ಅದು ಬಹಳ ಮುಖ್ಯ. ಇಲ್ಲಿ ಏನ್ ಹೇಳಿ, ನೀವು ಕ್ಲಾಸಲ್ಲಿ ಏನು ಕಲಿತೀರಿ ಅದೇ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಓಕೆನಾ? ಫೈನ್. ಇಲ್ಲಿವರೆಗೂ ನನ್ನ ವಿಚಾರ ನಾನು ತಲುಪಿಸಿದ್ದೀನಿ. ಇನ್ನು ಮುಂದೆ ಬಿಟ್ಟಿರುವಂಥದ್ದು ನಿಮಗೆ ಅಡ್ವಾನ್ಸ್ 1000 ಹಾಕಿದ್ದೀನಿ ಗುರುಗಳೇ. ಓಕೆ ಫೈನ್, ಹಾಗೆ ಸ್ಕ್ರೀನ್ಶಾಟ್ ಕೂಡ ನೀವು ಗ್ರೂಪಲ್ಲಿ ಹಾಕ್ಬೋದು ಸರ್. ಗ್ರೂಪಲ್ಲಿ ಹಾಕಿ ನಿಮ್ಮನ್ನ ಒಂದು ಸ್ಪೆಷಲ್ ಸಪ್ರೇಟ್ ಗ್ರೂಪ್ಗೆ, ಅಡ್ವಾನ್ಸ್ ನಮ್ಮದು ಓಂ ಶ್ರೀ ಡಿವೈನ್ಸ್ ಫ್ಯಾಮಿಲಿ ಗ್ರೂಪ್ಗೆ ಆ್ಯಡ್ ಆನ್ ಮಾಡಿರ್ತಾರೆ. ಆ ಗ್ರೂಪಿಂದ ನಿಮಗೆ ಎಲ್ಲ ಮಾಹಿತಿಗಳು ಬರ್ತಾ ಇರುತ್ತೆ. ಪ್ರತಿ ದಿವಸ ಸಂಜೆ 7 ರಿಂದ 8 ಗಂಟೆವರೆಗೂ ಲೈವ್ ಕ್ಲಾಸಸ್ ಇರುತ್ತೆ. ನಿಮಗೆ ಒಂದು ಪಕ್ಷ ಲೈವ್ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ನೀವು ರೆಕಾರ್ಡಿಂಗ್ಸ್ ನೋಡ್ತಾ ಕಲಿಬೋದು. 3 ತಿಂಗಳ ಕಾಲ ರೆಕಾರ್ಡಿಂಗ್ಸ್ ಗ್ರೂಪಲ್ಲಿ ನಮ್ಮ ಆ್ಯಪಲ್ಲಿ ಇರುತ್ತೆ. ನಿಮಗೆ ಆ್ಯಪ್ ಸರ್ವಿಸಸ್ ಏನು ಬೇಕಾದರೂ ಸಂಪೂರ್ಣವಾಗಿ ಡೀಟೇಲ್ಸ್ ಸಿಗುತ್ತೆ. ಕ್ಲಾಸಲ್ಲಿ ಜಾಯ್ನ್ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಈ ವಿದ್ಯೆ ಒಲಿಲಿ, ಎಲ್ಲರೂ ಅವ್ರ ಜೀವನನೂ ಸರಿ ಮಾಡ್ಕೊಳ್ತಾ ಇನ್ನು ಮತ್ತೊಬ್ಬರ ಜೀವನನೂ ಸರಿ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾರೆಲ್ಲ ಪೇಮೆಂಟ್ ಮಾಡಿದಿರಿ ಧನ್ಯವಾದಗಳು. ಹಾಗೆ ಇವತ್ತು ಯಾರು ಪೇಮೆಂಟ್ ಮಾಡ್ಕೊತೀರಿ ಅವ್ರಿಗೆ ಮಾತ್ರ ಈ ಆಫರ್ ಇರುತ್ತೆ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗದೇ ಇರೋಂಥ ವಿದ್ಯೆ ಇದು. ಇದ್ರ ಮೇಲೆ ನಿಮಗೆ ಸೇರಿರುವಂಥದ್ದು. ನಾನು ಮೊದಲೇ ಹೇಳಿದಾಗೆ ಯಾರಿಗೆ ಇದ್ರದ್ದು ಸಿಗಬೇಕು ಅಂತ ಇದೆ ಅವ್ರಿಗಷ್ಟೇ ಈ ವಿದ್ಯೆ ಸಿಗೋವಂಥದ್ದು. ಎಲ್ಲರಿಗೂ ಈ ವಿದ್ಯೆ ಸಿಗೋವಂಥದ್ದು ಅಲ್ಲ. ಇದು ಸಿಕ್ಕಿದವರು ಪುಣ್ಯವಂತರು ಅಂತ ಅನ್ಕೊಂತೀನಿ ಅಷ್ಟೇ. ನಾನು ನನ್ನಂಥ ಪುಣ್ಯವಂತ ಯಾರೂ ಇಲ್ಲ ಅಂತಲೇ ಹೇಳ್ತೀನಿ ಡೈರೆಕ್ಟಾಗಿ ಹೇಳೋದಾದ್ರೆ. ಯಾಕೆಂದರೆ ನಮ್ಗೆ ಈ ವಿದ್ಯೆಗಳೆಲ್ಲ ಸಿಕ್ಕಿದೆ ಅನ್ನೋದೇ ನಮ್ಮ ಒಂದು ಹೆಮ್ಮೆ. ನಮ್ಮ ಬದಲಾವಣೆಗೆ ಇದು ತುಂಬಾನೇ ಅನುಕೂಲ ಮಾಡಿಕೊಟ್ಟಿರೋಂಥದ್ದು. ಇಡೀ ಮನುಷ್ಯನ 360 ಡಿಗ್ರಿ ಬದಲಾಯಿಸಬಹುದಾಗಿರೋ ಯಾವ್ದಾನ ವಿದ್ಯೆ ಇದೆ ಅಂದ್ರೆ ಇದೊಂದೇ ವಿದ್ಯೆ ಸಾಕು ಮನುಷ್ಯನ ಸಂಪೂರ್ಣವಾಗಿ ಬದಲಾವಣೆ ಮಾಡೋದಕ್ಕೆ. ಅಂತ ಸ್ಟ್ರಾಂಗ್ ವಿದ್ಯೆ ಅಂತಾನೆ ಹೇಳ್ತೀನಿ ವಿದ್ಯೆನ. ಯಾವುದೇ ಗ್ರಹಚಾರ, ಯಾವುದೇ ಅವನಿಗೆ ಗ್ರಹಚಾರ ಇರಲಿ, ಎಂಥ ಪೀಡೆ ಅಥವಾ ಅವನು ಗ್ರಹಚಾರ ಚೆನ್ನಾಗೇ ಇಲ್ಲಪ್ಪ, ಅವನು ಹುಟ್ಟಿರೋಂಥದ್ದೇ ಸರಿ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ಬದಲಾವಣೆ ಮಾಡ್ಬೋದಾಗಿರೋ ವಿದ್ಯೆ ಅಂತ ಇದ್ರೆ ಸ್ವರವಿಜ್ಞಾನ ಅಂತ ಎದೆ ತಟ್ಟಿ ಹೇಳೋಷ್ಟು ಮಟ್ಟಿಗೆ ನನಗೆ ಇದ್ರ ಮೇಲೆ ನಂಬಿಕೆ ಇದೆ. ಇದನ್ನ ನಾವು ಬಳಸ್ತಾ ಇದೀವಿ ಕೂಡ, ಕಲಿಸ್ತಾ ಇದೀವಿ ಕೂಡ. ಯಾರಿಗೆಲ್ಲ ಇದ್ರ ಮೇಲೆ ನಂಬಿಕೆ ಇದೆ ನೀವು ಜಾಯ್ನ್ ಆಗ್ಬೋದು. ನೀವು ಕೊಡ್ತಾ ಇರೋದು ದೊಡ್ಡ ಮೊತ್ತನೇ ಅಲ್ಲ ಇದಕ್ಕೆ. ಹೇಳಿಮ್ಮ. ಗುರುಜಿ, ನಾನು ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀನಿ. ಇದು ನನ್ ಫೋನ್ ಪೇ ಅದ ಸರ್, ಇದೇನ್ ಹೆಸರು ಬರ್ತಾವಂತ?
ಲೋಕೇಶ್ ಅಂತ ಬರುತ್ತೆ, ಇಲ್ಲ ಶಿಲ್ಪಾ ಅಂತ ಬರುತ್ತೆ. ನೀವು ಅಲ್ಲಿರೋ ನಂಬರ್ಗೆ ಮಾಡಿ ಅದನ್ನ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿ ಅಮ್ಮ. ಒಳ್ಳೇದಾಗ್ಲಿ, ಓಕೆ ಸರ್, ಓಕೆ ಒಳ್ಳೇದಾಗ್ಲಿ. ಸರ್, ಥ್ಯಾಂಕ್ ಯು. ಇವಾಗ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಕ್ಲಾಸ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಪೂರ್ತಿ ಪೇಮೆಂಟ್ ಮಾಡಿಕೊಂಡು ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು. ಓಕೆನಾ? ಓಕೆ ಸರ್, ಓಕೆ. ಸಂಪೂರ್ಣವಾಗಿ ಆರಾಮಾಗಿ ಕ್ಲಾಸ್ಗೆ ಕುತ್ಕೋಬೇಕು. ಯಾವುದೇ ಡಿಸ್ಟರ್ಬ್ಸ್ ಇಲ್ಲದೆ ಇರೋ ತರ ಕುತ್ಕೊಂಡಾಗ ನಿಮ್ಗೆ ನಾವ್ ಹೇಳ್ಕೊಡೋಂಥದ್ದು ರೆಕಾರ್ಡಿಂಗ್ಸ್ ನೋಡುವಾಗೂ ಕೂಡ ಅದೇ ರೀತಿನೇ ಕುಂತು ನೋಡಿದಾಗೆ ನಿಮ್ಗೆ ಆ ಎನರ್ಜಿ ಫ್ಲೋ ಆಗುವಂಥದ್ದು. ಓಕೆನಾ? ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಕ್ಲಾಸಿಗೆ ಜಾಯ್ನ್ ಆಗುವಾಗ ಸಂಪೂರ್ಣವಾಗಿ ಫ್ರೀ ಮಾಡಿಕೊಂಡು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಕ್ಲಾಸಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಟ್ಕೊಂಡು ಯಾವುದೇ ಇದನ್ನ ಇಟ್ಕೊಂಡು ಜಾಯ್ನ್ ಆಗಬೇಡಿ. ಇದು ಮಹತ್ವವಾದ ವಿದ್ಯೆ ಅಂತಾನೆ ಹೇಳ್ತೀನಿ. ಎಲ್ಲ ವಿದ್ಯೆಗಿಂತ ಶ್ರೇಷ್ಠ ವಿದ್ಯೆ ಅಂತಾನೆ ಹೇಳ್ತೀನಿ ಈ ವಿದ್ಯೆಗೆ. ಈ ವಿದ್ಯೆಗೆ ನಾವು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಬಲ ಇರತಕ್ಕಂಥ ವಿದ್ಯೆ ಆಗಿದೆ ಇದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಜಾಯ್ನ್ ಆಗಿ. ಇವತ್ತು ಒಂದು ದಿವಸ ಈ ಆಫರ್ ಇರುತ್ತೆ, ನೆಕ್ಸ್ಟ್ ನಾಳೆಯಿಂದ ಜಾಯ್ನ್ ಆಗ್ತೀನಿ ಅನ್ನೋರಿಗೆ 5999 ಇರುತ್ತೆ. ದಯವಿಟ್ಟು ಬಳಸ್ಕೊಳ್ಳೋಂಥವ್ರು ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಮುಖ್ಯ ಉದ್ದೇಶ ಒಂದೇ, ನಮ್ಮ ಸನಾತನ ಧರ್ಮದ ವಿದ್ಯೆಗಳು ಇನ್ನೂ ಉಳಿಲಿ, ಎಲ್ಲರೂ ಅದನ್ನ ಬಳಸ್ಕೊಂಡು ಜೀವನನ ಚೇಂಜ್ ಮಾಡ್ಕೊಳ್ಳಿ ಅಂತ ಆಸೆಗೋಸ್ಕರ ನಾವು ಮಾಡ್ತಾ ಇರೋಂಥದ್ದು. ಓಕೆನಾ? ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಕ್ಲಾಸಸ್ ಟೈಮಿಂಗ್ಸ್ ಏನಿದೆ ಸರ್? ಹೇಳಿದ್ನಲ್ಲ ಸರ್, 7 to 8 ಇರುತ್ತೆ ಸರ್ ಕ್ಲಾಸಸ್ ಟೈಮಿಂಗ್ ಇದು. ಅಲ್ಲ, ಡೇಟ್ ನಾಳೆಯಿಂದಾನೆ ಶುರು ನಾಳೆ ಆಗುತ್ತಾ? 1ನೇ ತಾರೀಕಿಂದ ನಿಮ್ಗೆ 8ನೇ ತಾರೀಕುವರೆಗೂ ಅಥವಾ 9ನೇ ತಾರೀಕುವರೆಗೂ ಕ್ಲಾಸ್ ಇರುತ್ತೆ ಸರ್. 2 ದಿವಸ ಹೆಚ್ಚಾದ್ರೂ ಹೇಳ್ಕೊಡ್ತೀವಿ ಸರ್. ನಮ್ಗೇನು ಅಷ್ಟಕ್ಕೆ ಮುಗಿಸ್ಬೇಕು ಅಂತಿಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ, ಕೆಲವೊಬ್ರು ನಿಧಾನ ಇರ್ತಾರೆ ಕಲೀಲಿಕ್ಕೆ. ಪ್ರಶ್ನೆಗಳಿದ್ದಾಗ ಅದನ್ನ ಕೂಡ ವಿವರಣೆ ಕೊಡ್ತಾ 2 ದಿವಸ ಹೆಚ್ಚಿಗೆ ಆದ್ರೂ ಸಂಪೂರ್ಣವಾಗಿ ಪೂರ್ತಿ ಟಾಪಿಕ್ನ ಮುಗಿಸ್ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಸರ್. 7 ರಿಂದ 8 ದಿವಸ ಕ್ಲಾಸ್ ಇರುತ್ತೆ. ಅದ್ರ ಮೇಲೆ ಎಕ್ಸ್ಟ್ರಾನು ಕೂಡ ತಗೊಂತೀವಿ ಕ್ಲಾಸ್. ಹಾಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಗ್ರೂಪಲ್ಲಿ ಕೇಳ್ಬೋದು. ಪ್ರತಿಯೊಂದಕ್ಕೂ ನಿಮಗೆ ಸಪೋರ್ಟ್ ಇರುತ್ತೆ ಸರ್ ಕ್ಲಾಸಸ್ ಅಲ್ಲಿ. 3 ತಿಂಗಳು ರೆಕಾರ್ಡಿಂಗ್ಸ್ ಅವೈಲೇಬಲ್ ಇರುತ್ತೆ. 3 ತಿಂಗಳು ಎಷ್ಟು ಸರಿ ಬೇಕಾದ್ರೂ ಪ್ಲೇ ಮಾಡಿ ನೋಡ್ಬೋದು, ಎಷ್ಟು ಸರಿ ಬೇಕಾದ್ರೂ ನೋಡ್ತಾ ಕಲಿಬೋದು. ನೀವು ನೋಟ್ಸ್ ಮಾಡ್ಕೊಂತ ಬಳಸ್ತಾ ಅದನ್ನ ನಾನು ಹೇಳ್ತೀನಲ್ಲ ಸರ್, ಇದು ಸಂಪೂರ್ಣ ಪ್ರಾಕ್ಟಿಕಲ್ ಕ್ಲಾಸ್ ಸರ್. ನೀವು ಇಲ್ಲಿ ನೋಟ್ಸ್ ಅನ್ನೋದಕ್ಕಿಂತ ನೀವು ಏನು ಕಲಿತೀರಿ ಅದನ್ನ ಯೂಸ್ ಮಾಡುವಂಥದ್ದು ಇಲ್ಲಿ ಮುಖ್ಯವಾಗಿ. ಈ ಕ್ಲಾಸಸ್ ಎಲ್ಲ ಸಂಪೂರ್ಣವಾಗಿ ಪ್ರಾಕ್ಟಿಕಲ್, ಥಿಯರಿ ಮುಖಾನ ಕಲಿಯುವಂಥದ್ದು ಇಲ್ಲ ಇಲ್ಲಿ. ಇದರಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಆಗಿ ಕಲಿಯುವಂಥದ್ದು. ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡುವಂಥದ್ದು, ಮುಖ್ಯವಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು. ನೀವು ಎಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟರ ಮಟ್ಟಿಗೆ ಇದು ಕೆಲಸ ಮಾಡುತ್ತೆ ಸರ್. ಇಂಥದಕ್ಕೆ ಇದರಲ್ಲಿ ಸೊಲ್ಯೂಷನ್ಸ್ ಇಲ್ಲ ಅಂತ ಮಟ್ಟಿಗೆ ಇಲ್ಲ ಸರ್. ಅಷ್ಟರ ಮಟ್ಟಿಗೆ ಎನರ್ಜೆಟಿಕ್ ಇರುವಂತ ವಿದ್ಯೆ ಸರ್ ಇದು. ಓಕೆ, ಪೇಮೆಂಟ್ ಮಾಡಿರೋರಿಗೆಲ್ಲ ವೆಲ್ಕಮ್ ಟು ಓಂ ಶ್ರೀ ಡಿವೈನ್ಸ್ ಫ್ಯಾಮಿಲಿ. ಹೇಳಿಮಾ, ಹೇಳಿ ಸರ್. ಇದು ರೆಕಾರ್ಡಿಂಗ್ ಅಲ್ಲಿ ಕಲಿಬಹುದಾ? ನಮ್ಗೆ ರೆಕಾರ್ಡಿಂಗ್ ಕೊಡ್ತೀವಿ, 7 ರೆಕಾರ್ಡಿಂಗ್ ಅಟೆಂಡ್ ಕೊಡ್ತೀವಿ. ಮಾಡಕ್ಕಾಗಲ್ಲ, ಹೌದಮ್ಮ, ರೆಕಾರ್ಡಿಂಗ್ 7 ಬರಕ್ಕಾಗಲ್ಲ ಇಲ್ಲಿ ಅಂತವ್ರು ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ. ರೆಕಾರ್ಡಿಂಗ್ ನೋಡ್ಕೊಂತಾನು ಕಲಿಬಹುದು, ರೆಕಾರ್ಡಿಂಗ್ ನೋಡ್ಕೊಂತಾನು ಕಲಿಬಹುದಮ್ಮ. ಓಕೆ. ನಾನು ಅದನ್ನ ಹೇಳಿದ್, ಯಾರಿಗೆ ಸಮಯದ ಅಭಾವ ಇದ್ದಲ್ಲಿ ರೆಕಾರ್ಡಿಂಗ್ಸ್ ನೋಡ್ತಾ ಕಲಿಬಹುದು. ಏನಾದ್ರೂ ಡೌಟ್ ಇದ್ದಲ್ಲಿ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರು ಕೂಡ ಅದಕ್ಕೂ ಇಷ್ಟೇ ಮಟ್ಟಿಗೆ ನಾವೆಲ್ಲರಿಗೂ ಉತ್ತರ ಕೊಡುವಂಥದ್ದಮ್ಮ. ಓಕೆನಾ? ನೀವೇನೋ 2ನೇ ಸರಿ ಪ್ರಶ್ನೆ ಕೇಳಿದ್ರಿ, 3ನೇ ಸರಿ ಪ್ರಶ್ನೆ ಕೇಳಿದ್ರಿ ಅಂತ ನಾವು ಬೇಜಾರ್ ಮಾಡ್ಕೊಳ್ಳೋಂತ ಅವಶ್ಯಕತೆ ನನಗಿಲ್ಲ. ಒಬ್ಬ ಸಂಪೂರ್ಣ ಗುರು ಅಂತ ಅನ್ಸ್ಕೊಂಡ್ಮೇಲೆ ಎಲ್ಲರಿಗೂ ಇರತಕ್ಕಂಥ ಸಮಸ್ಯೆ ಅಂದ್ರೆ ಅದರಲ್ಲಿ ಡೌಟ್ಸ್ ನ ಕ್ಲಿಯರ್ ಮಾಡುವಂತದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಇಲ್ಲಿ ಯಾರಿಗೂ ಈ ವಿಚಾರ ಇದ್ರ ಗೊತ್ತಾಗಿಲ್ಲ, ಬಗ್ಗೆ ಏನು ಮಾಹಿತಿ ಗೊತ್ತಿರ್ಲಿಲ್ಲ ಗುರುಜಿ. ಒಳ್ಳೇದಮ್ಮ, ಒಳ್ಳೇದು. ಕಲ್ತ್ಕೊಳ್ಳಿ. ಇದನ್ನ ಹೇಳ್ತೀನಲ್ಲ, ಈ ಅರ್ಧಂಬರ್ಧ ತಿಳ್ಕೊಂಡ್ರೆ ಮುಖ್ಯ ಅಲ್ಲ. ಇದನ್ನ ಕಲ್ತಾಗ ಇದನ್ನ ದಿನನಿತ್ಯ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯವ್ರ ಮೇಲೆ, ಹೊರಗಡೆ ಜನಗಳ ಮೇಲೆ ಪ್ರಯೋಗ ಮಾಡ್ತಾ ನೋಡಿ. ಇದು ಯಾವುದು ಕೆಟ್ಟ ವಿದ್ಯೆ ಅಲ್ಲ, ಇದು ಬಹಳ ಒಳ್ಳೆ ವಿದ್ಯೆ. ಇದು ನಿಮ್ಮ ಉಸಿರಿನಲ್ಲೇ ಇರತಕ್ಕಂಥ ವಿದ್ಯೆ ಇದು. ಇದನ್ನ ಕಲ್ತು ನೀವು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇದ್ರ ಎನರ್ಜಿ ಗೊತ್ತಾಗುವಂಥದ್ದು ನಿಮ್ಗೆ. ಮೊದಲನೇ ಸ್ಟೆಪ್ ಅಲ್ಲೇ ನಿಮ್ಗೆ ಇದ್ರ ಎನರ್ಜಿ ಗೊತ್ತಾಗ್ಬಿಡತ್ತೆ ಏನಿದೆ ಅಂತ. ಹೇಳ್ತಿದೀವಲ್ಲ, ನಮ್ಮ ಕ್ಲಾಸಲ್ಲೇ ಒಬ್ರದ್ದು ಬರೀ 3 ದಿವಸ ಆಗಿದ್ದು ಜಾಯ್ನ್ ಆಗಿ ಫಸ್ಟ್ ಡೇ ಹೇಳ್ಕೊಟ್ಟಿದ್ದ ಟೆಕ್ನಿಕ್. ಅವ್ರದ್ದು 3 ವರ್ಷದಿಂದ 4 ವರ್ಷದಿಂದ ಒಂದು ಡಿವೋರ್ಸ್ ಕೇಸ್ ಇತ್ತಂತೆ. ಆ ಕೇಸ್ ನಡೆಸುವಾಗೂ ಕೂಡ ಬರೀ 3 ದಿವಸಕ್ಕೆ ಕೋರ್ಟಿಗೆ ಬಂದಿದ್ದಾರೆ. ಅವತ್ತು ಫೈನಲ್ ಡೇಟಿಂಗ್ ಇದ್ದಿದ್ದ ದಿವಸ. ಅವತ್ತು 1 ನಿಮಿಷಕ್ಕೆ ಮನಸ್ಸು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಅವ್ರು ಖುಷಿ ಪಟ್ಟಷ್ಟು ನಾವು ನೋಡೇ ಇಲ್ಲ ಬಿಡಿ, ಅಷ್ಟ್ರ ಮಟ್ಟಿಗೆ ಖುಷಿ ಪಟ್ರು. 3ನೇ ದಿವಸ ಕ್ಲಾಸ್ಗೆನೆ ಅಷ್ಟು ಎನರ್ಜಿ ಸಿಕ್ಕಿದೆ ಅವ್ರಿಗೆ. ಅದ್ರ ರೆಕಾರ್ಡಿಂಗ್ ಕೂಡ ಇದೆ, ನಿಮ್ಗೆ ಆಗ್ತೀವಿ ಗ್ರೂಪ್ ಅಲ್ಲಿ. ಇಲ್ಲಾಂದ್ರೆ ಕ್ಲಾಸಸ್ ಅಲ್ಲಿ ಅವರು ಜಾಯ್ನ್ ಆಗ್ತಾರೆ ಈಗೆಲ್ಲ, ಅವರಲ್ಲೂ ಬೇಕಾದ್ರೆ ಕೇಳಿ ತಿಳ್ಕೊಬಹುದು ಇದನ್ನ. ಓಕೆನಾ? ಫೈನ್. ಆಮೇಲೆ ಯಾವಾಗಾದ್ರೂ ಮಾತಾಡ್ಬೇಕಂದ್ರೆ ಫೋನ್ ಮಾಡ್ಬೋದಾ ಗುರೂಜಿ? ಮಾಡ್ಬೋದಮ್ಮ, ತೊಂದರೆ ಇಲ್ಲ. ಮಾತಾಡ್ಬೇಕಂದ್ರೆ ಅದಕ್ಕೆಲ್ಲ ನಾವು ಅಬ್ಜೆಕ್ಷನ್ ಏನಿಲ್ಲ. ನೀವು ಕಾಲ್ ಮಾಡಿದಾಗ ನಮ್ಮ ಟೀಮಲ್ಲಿ ಅವರಲ್ಲಿ ನೋಟ್ ಮಾಡ್ಕೊಂಡು ಯಾವ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಕಾಲ್ ಬ್ಯಾಕ್ ಮಾಡಿಸ್ತಾರೆ, ಅಥವಾ ನಾವು ಫ್ರೀ ಇದ್ದಾಗ ಕನೆಕ್ಟ್ ಮಾಡಿ ಮಾತಾಡಿಸ್ತಾರಮ್ಮ. ತೊಂದರೆ ಏನಿಲ್ಲ. ಥ್ಯಾಂಕ್ ಯು. ಅದಕ್ಕೆಲ್ಲ ನಿಮ್ಗೆ ಆತರ ಸರ್ವಿಸಸ್ ಎಲ್ಲ ಸಂಪೂರ್ಣವಾಗಿರುತ್ತೆ. ನಿಮ್ಗೆ ಯಾರಿಗೂ ಕಾಲ್ ಮಾಡಿದ್ರೆ ಮಾತಾಡಕ್ಕಾಗಲ್ಲ ಅಷ್ಟೆಲ್ಲ ಇಲ್ಲಿ ಇಲ್ಲ. ಇಲ್ಲಿ ಏನಿದ್ರು ಪ್ರೀತಿ ವಿಶ್ವಾಸ ಅಷ್ಟೇ ಉಳಿದಿರೋ ಅಂತದ್ದು. ಹೇಳಿ ಸರ್. ಥ್ಯಾಂಕ್ ಯು ಗುರುಜಿ. ಓಕೆ, ಯಾಕಂದ್ರೆ ನಾ 7 ಗಂಟೆಗೆ ನಮ್ಮ ಮನೆಗೆ ಗುರುಜಿ ಆಪ್ ಇರ್ಲಿ ಅಮ್ಮ, ಆಗದೇ ಪರವಾಗಿಲ್ಲ. ಇಲ್ಲ ಜಾಯ್ನ್ ಗುರುಜಿ. ಆಗಿ, ನಿಮ್ಗೆ ಏನ್ ಬೇಕು ನಾವು ಸೌಕರ್ಯ ಮಾಡ್ಕೊಡ್ತೀವಿ ಅಮ್ಮ. ಸರ್ ಹೇಳಿ ಸರ್. ಥ್ಯಾಂಕ್ ಯು ಗುರುಜಿ.
ಆಯ್ತು. ಗುರುಜಿ ಆಪ್ ಅಲ್ಲಿ ಎಷ್ಟು ದಿವಸ ನೋಡ್ಬೋದು ಹೇಗೆ 3 ಮಂತ್ಸ್ ಅಥವಾ ಇರುತ್ತೆ ಡೈಲಿ ಸರ್, ಅಷ್ಟೇ 3 ಒಂದ್ ವೀಕ್ ಮಂತ್ಸ್ ಅಷ್ಟೇ? ಇರುತ್ತೆ ಸರ್ ರೆಕಾರ್ಡಿಂಗ್, 3 ಮಂತ್ಸ್ ಇರುತ್ತೆ ರೆಕಾರ್ಡಿಂಗ್. ಗುರುಗಳೇ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಗುರುಗಳೇ ಡಿಸ್ಟರ್ಬೆನ್ಸ್ ಇತ್ತು ಇಷ್ಟೊತ್ತನು. ಹೇಳಿ ಈಗ ಅನೌನ್ಸ್ ಮಾಡ್ತಾ ಇದ್ದು ಯಾವ ಕೋರ್ಸ್ ಗುರುಗಳೇ? ಸ್ವರವಿಜ್ಞಾನ ಅಂತ ಸರ್. ಈಗ ಅನೌನ್ಸ್ ಮಾಡಿದ್ರಲ್ಲ ಅಮೌಂಟ್ ಕಟ್ಬೋದು ಅನ್ಬಿಟ್ಟು, ಅದು ಯಾವ ಕೋರ್ಸ್ಗೆ ಅಂತ? ಸ್ವರವಿಜ್ಞಾನ್ ಸರ್, ಸ್ವರವಿಜ್ಞಾನ್, ಸ್ವರವಿಜ್ಞಾನ್. ಇದೇ ಕೋರ್ಸ್? ಹೌದು ಸರ್, ಇದೇ ಕೋರ್ಸ್ದೇ ಅನೌನ್ಸ್ ಮಾಡ್ತಾರಂತದ್ದು ಸರ್, ಇದೇ ಕೋರ್ಸ್ದೇ. ಸರಿ. ಓಕೆ ಸರ್, ಓಕೆ. ಜಾಯಿನ್ ಆಗಿ, ನೀವು ಬದಲಾಗಿ ನಿಮ್ಮ ಜೊತೆಲಿರ್ತಕ್ಕಂಥವ್ರ ಜೀವನ ಕೂಡ ಬದಲು ಮಾಡ್ಬೋದು. ನಿಮ್ಮ ಅದು ನಾನು ಇಷ್ಟು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಆಕ್ಚುಲಿ ಇದಕ್ಕೆಲ್ಲ ಇದನ್ನ ಅಷ್ಟು ಪ್ರೇರಣೆ ಕೊಡುವಂಥದ್ದು ಅಲ್ಲ. ಯಾರಿಗೆ ಅದು ಭಾಗಿಯಾಗಿದೆ ಅದು ಖಂಡಿತವಾಗ್ಲೂ ಅವ್ರನ್ನ ಕರ್ಕೊಂಡ್ ಬರುತ್ತೆ ಇದಕ್ಕೆ. ಯಾರಿಗೆ ಅವರ ಬ್ಲಾಕೇಜಸ್ ಕ್ಲಿಯರ್ ಆಗ್ಲಿಕ್ಕೆ ಟೈಮ್ ಬಂದಿದೆ, ಆಗ ಆಟೋಮೆಟಿಕ್ ಆಗಿ ಒಂದೊಂದೇ ಒಳ್ಳೆ ಕಾರ್ಯಗಳು ಜೀವನದಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ. ಸೊ ಆ ರೀತಿ ಇದು ಕೂಡ ಆಗತ್ತೆ. ಓಕೆ ಸರ್. ಗುರುಗಳೇ, ಇನ್ನೊಂದು ಮಾತು ನಿಮ್ ಬಗ್ಗೆ ಮಾತಾಡ್ಬೋದಾ ಗುರುಗಳೇ? ಹೇಳಿ ಅಮ್ಮ, ಪರವಾಗಿಲ್ಲ, ಹೇಳಿ, ತೊಂದರೆ ಇಲ್ಲ. ಇವಾಗ ಯಾರೆಲ್ಲ ನಮ್ಮ ಓಂ ಶ್ರೀ ಡಿವೈನ್ಸ್ ಗೆ ಜಾಯಿನ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಇನ್ನೊಂದು ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸರ್ನ ನೋಡ್ತಾ ಇದ್ರೇನೆ ನಿಮ್ಗೆ ಇರುವಂತ ನೆಗೆಟಿವಿಟಿ ಅರ್ಧಕ್ಕರ್ಧ ಹೋಗೇ ಬಿಟ್ಟಿರತ್ತೆ. ಫಸ್ಟ್ ಆಫ್ ಆಲ್ ಅದು ನನಗೆ ಸ್ವಂತ ಅನುಭವಕ್ಕೆ ಬಂದಿದೆ. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಸರ್ ಹತ್ರ ಈಗ ಕಲಿತಾ ಇರೋದು ನೀವು ಬರೀ ಸ್ವರ ವಿಜ್ಞಾನ ಅಷ್ಟೇ ಅನ್ಕೊಂಡಿದ್ದೀರಾ, ಆದ್ರೆ ಅಲ್ಲ. ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ ಅದ್ರ 10% ನಾಲೆಡ್ಜು ನಿಮಗೆ ಸರ್ ಎಕ್ಸ್ಟ್ರಾ ಕೊಡ್ತಾ ಇರ್ತಾರೆ. ಇವೆಲ್ಲ ನಮ್ಮ ಸ್ವಂತ ಈ ಬ್ಯಾಚ್, ಈ ಲಾಸ್ಟ್ ಬ್ಯಾಚ್ ಅಲ್ಲಿ ಯಾರ್ಯಾರೆಲ್ಲ ಸೇರಿದೀವಿ ಅವ್ರಿಗೆಲ್ಲರಿಗೂ ಸ್ವಂತ ಅನುಭವ ಇದು. ನೀವು ಕಲಿತಾ ಇರೋದ್ಕಿಂತ ಹೆಚ್ಚಿನ ವಿದ್ಯೆನ ಸರ್ ಕೊಡ್ತಾರೆ. ಇದು ನಮ್ ಹಳೆ ಬ್ಯಾಚ್ ಸ್ಟೂಡೆಂಟ್ಸ್ ನ ಪ್ರಾಮಿಸ್ ಇದು. ನೋಡಿ, ಇಲ್ಲಿ ನೀವು ಸ್ವರವಿದ್ಯೆಗೆ ಬಂದಿದ್ರೆ ಅನ್ಬಿಟ್ಟು ಬರೀ ಅಷ್ಟೇ ಕಲ್ಸಿದ್ರು ಆಗಲ್ಲ ಅಲ್ಲಮ್ಮ, ಅಷ್ಟೇ ಕಲ್ಸಿದ್ರು ಆಗಲ್ಲ. ದಿನನಿತ್ಯ ನಮ್ಮ ಲೈಫ್ ಏನಕ್ಕೆ ಈ ತರ ಆಗಿದೆ ಅನ್ನೋದನ್ನ ಬೇಸ್ನ ತಿಳಿದು ಅದನ್ನ ತಿಳಿಸ್ಬಿಟ್ಟು ನಂತರ ಮುಂದಕ್ಕೆ ನಮ್ಮ ಬೇಸ್ನ ಗಟ್ಟಿ ಮಾಡ್ತಾ ನೆಕ್ಸ್ಟ್ ಫ್ಲೋರ್ ಕಟ್ಟಿದಷ್ಟು ಗಟ್ಟಿಯಾಗಿ ಉಳಿಯುತ್ತೆ. ಏನಕ್ಕಾಗಿ ನಮ್ಮ ಜೀವನ ಈ ಶೈಲಿ ಈ ತರ ಆಗಿದೆ? ರೆಕಾರ್ಡಿಂಗ್ ಸಿಗುತ್ತದ ಸರ್? ಸಿಗುತ್ತೆ ರಿಯಲ್ಮಿ ಅವರು ಸಿಗುತ್ತೆ, ಇವತ್ತು ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ. ಏನಕ್ಕೆ ನಾವು ವಿದ್ಯೆ ಕಲಿಬೇಕು ಅನ್ನೋದನ್ನ ಬೇಸ್ನ ತಿಳ್ಕೊಂಡು, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡತ್ತೆ, ನಮ್ಮ ಅನಿಸಿಕೆಗಳು ಹೇಗೆ ನಮ್ಗೆ ಸಿಗುತ್ತೆ, ಸರ್ ಸೆಂಟ್ರಲ್ ಯಾವಾಗಾದ್ರೂ ಕ್ಲಾಸ್ ಮಿಸ್ ಆಯ್ತು ಅಂದ್ರೆ ಆನ್ಲೈನ್ ಸಿಗುತ್ತಾ ಸರ್? ಇದು ಸಾರಿ ರೆಕಾರ್ಡಿಂಗ್ ಸಿಗುತ್ತಾ ಸರ್? ರೆಕಾರ್ಡಿಂಗ್ಸ್ ಅವೈಲೇಬಲ್ ಇರುತ್ತೆ ಸರ್, ರೆಕಾರ್ಡಿಂಗ್ ಯಾವಾಗ್ಲೂ ಇರುತ್ತೆ ಸರ್. ಯಾಕಂದ್ರೆ ಬೈ ಚಾನ್ಸ್ ಸೆಂಟ್ರಲ್ ಯಾವಾಗಾದ್ರೂ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದಾಗ ಸರ್ ಸೌದಿ ಅದನ್ನ continue ಅರೇಬಿಯಾದಲ್ಲಿ ಮಾಡ್ಬೋದು. ಇದ್ರೂ ಕೂಡ ನೀವು ಕಲಿಬಹುದು ಸರ್. ಇವತ್ತು ಇಂಟರ್ನೆಟ್ ಅಷ್ಟು ಮಟ್ಟಿಗಿದೆ, ಎಲ್ಲರೂ ಆನ್ಲೈನ್. ನೋಡಿ ಸರ್, ನಮ್ಮ ಮಹೇಶ್ ಬಾಬು ಸರ್ US ಅಲ್ಲಿ ಇರೋದು ಸರ್. ಮಹೇಶ್ ಬಾಬು ಸರ್ ಸರ್ ಈಗ US ನಾನು ಅಲ್ಲಿ. ಹೇಳ್ತೀನಿ ಸರ್, ನಾನು ಹೇಳಿ. USA ಇಂದ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅಲ್ಲ, ಆನ್ಲೈನ್ So- ಅಂದ್ರೆ ಅದೇ ಟೈಮ್ ಅಲ್ಲೇ ನೋಡಕ್ ಆಗದೆ ಇರೋ ಟೈಮ್ ಅಲ್ಲಿ ನಾವು ರೆಕಾರ್ಡಿಂಗ್ ಸಿಗುತ್ತೆ ಸರ್, ರೆಕಾರ್ಡಿಂಗ್ ರೆಕಾರ್ಡಿಂಗ್ಸ್ ಇರುತ್ತೆ. ನಮ್ದು ಆಪ್ ಲಿಂಕ್ ಕೊಟ್ಟಿರ್ತೀವಿ, ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಸ್ಟೋರ್ ಅಲ್ಲೂ ಸಿಗುತ್ತೆ ಆಪ್. ಪ್ಲೇ ಸ್ಟೋರ್ ಅಲ್ಲೂ ಆಪ್ ಸಿಗುತ್ತೆ, ನೀವು ಪ್ಲೇ ಸ್ಟೋರ್ ಅಲ್ಲೂ ಆಪ್ ಡೌನ್ಲೋಡ್ ಮಾಡ್ಬೋದು. ಮತ್ತೆ ನಮ್ಮ ಟೀಮ್ ಇಂದ ಕೂಡ ನಿಮ್ಗೆ ಆಪ್ ಲಿಂಕು ಮತ್ತೆ ಹೇಗೆ ಅದನ್ನೆಲ್ಲ ಇನ್ಸ್ಟಾಲ್ ಮಾಡೋದು ಸಂಪೂರ್ಣ ಡೀಟೇಲ್ಸ್ ಇರುತ್ತೆ. ಪೇಮೆಂಟ್ ಆಗಿದ್ಯಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ. ಕಳ್ಸ್ಕೊಡಿ ಸೇಮ್ ಗ್ರೂಪ್. ನೀವು ಯಾವ ಗ್ರೂಪ್ ಅಲ್ಲಿ ಇದ್ರಿ ಅದಕ್ಕೆ ಪೇಮೆಂಟ್ ಸ್ಕ್ರೀನ್ ಶಾಟ್ ಹಾಕಿ, ತೊಂದರೆ ಇಲ್ಲ. ಆಡ್ ಮಾಡ್ತೀವಿ ನಾವು ಗ್ರೂಪಿಗೆ, ಆಡ್ ಮಾಡ್ತಾರೆ ಟೀಮ್ ಅವರು. ನೀವು ಯಾರು ಪೇಮೆಂಟ್ ಮಾಡಿದ್ರಿ ಅವ್ರನ್ನೆಲ್ಲಾರನು ಗ್ರೂಪ್ಗೆ ಆಮೇಲೆ ಆಡ್ ಮಾಡ್ತಾರೆ. ನಾಳೆ ಅದು ಹೊಸ ಗ್ರೂಪ್ ಅಲ್ಲಿ ಇರ್ತೀರಿ ನೀವೆಲ್ಲರೂ ಪೇಮೆಂಟ್ ಮಾಡ್ರಂತ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳಮ್ಮ, ಧನ್ಯವಾದಗಳು. ನೋಡಿ ಸರ್, ಈ ವಿದ್ಯೆಗಳು ನಿಜವಾಗ್ಲೂ ಹೇಳ್ತಾ ಇದೀನಿ ಸಿಗ್ತಾ ಇಲ್ಲ. ಅದಕ್ಕೆ ನನ್ನ ಉದ್ದೇಶ ಏನು, ಇಷ್ಟು ಕಮ್ಮಿಗೆ ಈ ವಿದ್ಯೆ ಕೊಡ್ತಾ ಇರೋ ಉದ್ದೇಶ ಏನಂದ್ರೆ ನೀವು ಕಲ್ತು ಇನ್ನೊಬ್ರು ಕಲಿಸ್ಲಿ ಅಂತ. ಈ ವಿದ್ಯೆಯಲ್ಲಿ ಬರೀ ಸ್ವರವಿಜ್ಞಾನ ಉದ್ದೇಶ ಒಂದೇ ಇರೋದಿಲ್ಲ. ಸಂಪೂರ್ಣವಾಗಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ಕಲಿತಾ ನಾವು ವಿದ್ಯೆ ಕಲಿತಾಗ, ನಮ್ಮ ಸನಾತನ ಧರ್ಮದಲ್ಲಿ ಯಾವ್ಯಾವ ವಿದ್ಯೆಗಳಿದೆ ಅದ್ರ ಬಗ್ಗೆ ನೀವು ವಿಚಾರಗಳನ್ನ ತಿಳ್ಕೊಂಡು ಕಲಿತಾಗ, ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಈ ಮಾಡ್ತಾ ಇರತಕ್ಕಂಥ ಕ್ಲಾಸಸ್ ಅಂತಾನೆ ನಾನು ಧೈರ್ಯವಾಗಿ ಹೇಳ್ತೀನಿ. ಎಲ್ಲರಿಗೂ ಈ ವಿದ್ಯೆ ತಲುಪಬೇಕು. ಇನ್ನು ಎಷ್ಟು ವಿದ್ಯೆಗಳಿದೆ, ಪ್ರತಿಯೊಂದು ವಿದ್ಯೆನೂ ಕಲಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಾನೆ ಹೇಳ್ತೀನಿ. ಈ ವಿದ್ಯೆ ಅಷ್ಟು ಅವಶ್ಯಕತೆ ಇದೆ, ಅಷ್ಟು ಎನರ್ಜಿ ಇರತಕ್ಕಂಥ ವಿದ್ಯೆಗಳಿವು. ಆದ್ರಿಂದ ಹೇಳ್ತಾ ಇರೋಂಥದ್ದು. ಎಲ್ಲರಿಗೂ ಧನ್ಯವಾದಗಳು. ಸೇರಿರತಕ್ಕಂಥವ್ರಿಗೆ ವೆಲ್ಕಮ್ ಟು ಓಂ ಶ್ರೀ ಡಿವೈನ್ಸ್ ಫ್ಯಾಮಿಲಿ. ತಾವೆಲ್ಲರೂ ಥ್ಯಾಂಕ್ ಯು ಸರ್, ಸೇರಿದ್ದೀನಿ. ಪೇಮೆಂಟ್ ಥ್ಯಾಂಕ್ ಯು ಡೀಟೇಲ್ಸ್ ಸರ್, ಸೇರಿದ್ದೀನಿ. ಒಳ್ಳೇದಮ್ಮ, ಒಳ್ಳೇದು. ಓಕೆ, ಪೇಮೆಂಟ್ ಡೀಟೇಲ್ಸ್ ಒಂದ್ಸರಿ ಕಳಿಸಿ. ಪೇಮೆಂಟ್ ಡೀಟೇಲ್ಸ್ ಗ್ರೂಪ್ ಅಲ್ಲಿ ಇದೆ ನೋಡಿ ಸರ್, ಗ್ರೂಪ್ ಅಲ್ಲಿ ಇದೆ ಸರ್. ನಿಮ್ಮ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಬಂದಿದೆ ಪೇಮೆಂಟ್ ಡೀಟೇಲ್ಸ್.
ಅದಕ್ಕೆ ಓಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ನ ಗ್ರೂಪಲ್ಲೇ ಸೇಮ್ ಗ್ರೂಪಲ್ಲೇ ಹಾಕ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಿಕ್ಕಿದಾಗ ಯೂನಿವರ್ಸಲ್ ಇಂದ ಒಂದು ಸಿಗ್ನಲ್ ಅಂತ ಬಂದಿದೆ, ನಮ್ಮ ಕಣ್ಣುಗಳಿಗೆ ಬಿದ್ದಿದೆ ಅಂತ ಹೇಳಿದಾಗ ಅದನ್ನ ಎಷ್ಟಕ್ಕೆ ನಾವು ಬಳಸ್ಕೊಂತೀವಿ ಅಷ್ಟು ಒಳ್ಳೇದೆ. ಓಕೆನಾ? ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ತಿಳಿದವ್ರಿಗೂ ಈ ವಿದ್ಯೆನ ಹಂಚಿಸಿ ಅಂತ ಹೇಳ್ತೀನಿ. ಅಂದ್ರೆ ನೀವು ಕಲ್ತು ಇನ್ನೊಬ್ರಿಗೂ ಇದನ್ನ ಹಂಚಿ ವಿದ್ಯೆನ. ಎಷ್ಟು ಈ ವಿದ್ಯೆನ ನೀವು ಹಂಚ್ತೀರಿ ಅಷ್ಟು ಎಲ್ಲರಿಗೂ ಒಳ್ಳೇದಿದು. ಅಷ್ಟು ಅವಶ್ಯಕತೆ ಇರತಕ್ಕಂಥ ವಿದ್ಯೆ. ದಯವಿಟ್ಟು ಸರ್ ನಮಸ್ತೆ. ಅಮ್ಮ ನಮಸ್ತೆ, ಹೇಳಿಮ್ಮ. ಈ ಆಫರ್ ಎಲ್ಲಿವರೆಗೆ ಇರ್ತದೆ? ಇಷ್ಟು ಸಮಯ? ಇವತ್ತಿರುತ್ತಮ್ಮ. ಇವತ್ತಿಗೆ ಅಡ್ವಾನ್ಸ್ ಆಗಿ ನಿಮ್ಗೆ ಫುಲ್ ಪೇಮೆಂಟ್ ಆಗಿಲ್ಲ ಅಂದ್ರೂ ಅಡ್ವಾನ್ಸ್ ಆಗಿ ಸೀಟ್ ರಿಸರ್ವ್ ಮಾಡ್ಕೊಳ್ಳಿ ಅಮ್ಮ. ಓಕೆನಾ? ಅಡ್ವಾನ್ಸ್ ಪೇಮೆಂಟ್ ಮಾಡಿ ಸೀಟ್ ರಿಸರ್ವ್ ಮಾಡ್ಕೊಳ್ಳಿ. ಬಾಕಿ ಪೇಮೆಂಟ್ ಕ್ಲಾಸ್ ಸ್ಟಾರ್ಟ್ ಆಗೋದ್ರೊಳಗೆ ಪೇಮೆಂಟ್ ಮಾಡ್ಕೊಡಿ ಅಮ್ಮ, ಸಾಕು, ತೊಂದರೆ ಏನಿಲ್ಲ. UP ಇಂದ ಮಾಡ್ಬೋದಮ್ಮ. ನಿಮ್ಗೆ ಪೇಮೆಂಟ್ ಡೀಟೇಲ್ಸ್ ಎಲ್ಲ ವಾಟ್ಸಪ್ ಅಲ್ಲಿ ಇದೆ, ಗ್ರೂಪ್ಗಳಲ್ಲಿ ಇದೆ, ನೀವು ಇರತಕ್ಕಂಥ ಗ್ರೂಪ್ಗಳಲ್ಲಿ ಬಂದಿದೆ. ನೀವು ಅದನ್ನೆಲ್ಲರೂ ಬಳಸ್ಕೊಂಡು ಮಾಡ್ಕೊಳ್ಳಿ. ಬೇರೆ ಯಾರಾದ್ರೂ ಇದನ್ನ ಕಲಿಬೇಕು ಅನ್ನೋಂಥವ್ರು ಇದ್ರು ಕೂಡ, ಸರ್ ನಾವ್ ಈ ವಿದ್ಯೆಗೋಸ್ಕರ 4 ವರ್ಷ ಅಲ್ದಿದ್ದೀನಿ ಸರ್, ನಮ್ಗೆ ಈ ವಿದ್ಯೆ ಸಿಕ್ಕಿರ್ಲಿಲ್ಲ ಸರ್. ವಿದ್ಯೆ ನಮ್ಗೆ ಹೇಳ್ಕೊಡೋರು ಇರ್ಲಿಲ್ಲ, ಅಷ್ಟು ಶ್ರಮ ಪಟ್ಟಿದೀವಿ. ಮತ್ತೆ ಇನ್ನೊಂದು ಉದ್ದೇಶ ಹೆಂಗ್ ಗೊತ್ತಾ, ನಾನು ಇಷ್ಟು ಕ್ಲೋಸ್ ಆಗಿ ಮೂವ್ ಮಾಡುವಂತ ಉದ್ದೇಶ ಏನಂದ್ರೆ, ನಾವು ಕಲಿಬೇಕಾದ್ರೆ ಒಂದು ಸರಿ ಹೇಳ್ತಿದ್ರು, ಅದನ್ನ ಬರ್ಕೊಳಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ. ಕೇಳಕ್ ಹೋದ್ರೆ ಅವ್ರ ಹತ್ರ ಒಂದು ನಮ್ ಗುರುಗಳ ಬಗ್ಗೆ ಇಲ್ದೇ ಇರೋದು ಮಾತಾಡಬಾರ್ದು. ಆ ಪರಿಸ್ಥಿತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರಂಥದ್ದು. ನಮ್ಮ ಒಂದು ಸಂಸ್ಥೆಯಲ್ಲಿ ಕಲಿರೋರ್ಗೆ ಆ ಪರಿಸ್ಥಿತಿ ಬರಬಾರ್ದು ಅಂತಾನೆ ನಾನು ಅಷ್ಟು ಸರಿ ರಿಪೀಟ್ ಮಾಡ್ತಾ ಅಷ್ಟು ಫ್ರೀಯಾಗಿ ಮಾತಾಡುವಂಥದ್ದು ಕೂಡ. ಯಾಕೆಂದ್ರೆ ಕಲೀಲಿಕ್ಕೆ ಬಂದಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಆ ದುಡ್ಡು ಒಂದೊಂದು ರೂಪಾಯಿ ಕೂಡ ಬಹಳ ಕಷ್ಟಪಟ್ಟರೆ ದುಡ್ಡಿಗೆ ಅಷ್ಟು ಮಹತ್ವ ಕೊಡ್ತೀವಿ, ಅಷ್ಟು ಗೌರವ ಕೊಡ್ತೀವಿ. ಅದು ಕೊಟ್ಟಿರ್ತಕ್ಕಂಥ ದುಡ್ಡು ವೇಸ್ಟ್ ಆಗ್ಬಾರ್ದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಕಲಿಯೋರು ಆಸಕ್ತಿಯಿಂದ ಬಂದಿರ್ತಾರೆ, ಖರ್ಚು ಮಾಡಿ ಬಂದಿರ್ತಾರೆ, ಅವ್ರು ಕಲಿಬೇಕದನ್ನ. ಇದು ನನ್ನ ಮುಖ್ಯ ಉದ್ದೇಶ ಇದರಲ್ಲಿ. ಓಕೆನಾ? ನೀವು ಕೊಟ್ಟಿರೋ ದುಡ್ಡು ಉಳಿಯೋಲ್ಲ, ಬಟ್ ನೀವು ಕಲಿತ ವಿದ್ಯೆ ಇರ್ತೈತಲ್ಲ, ಅದು ಲೈಫ್ ಟೈಮ್ ನಿಮ್ಮನ್ನ ಕಾಪಾಡತ್ತೆ. ನೀವು ಎಷ್ಟು ಅದಕ್ಕೆ ಶ್ರಮಪಟ್ಟು ಇಷ್ಟಪಟ್ಟು ಕಲಿತೀರಿ, ವಿದ್ಯೆ ಶ್ರದ್ಧಾ ಭಕ್ತಿಯಿಂದ ಕಲಿತೀರಿ, ಅಷ್ಟು ನಿಮ್ಮ ಜೀವನ ಶೈಲಿಯನ್ನೇ ಬದಲು ಮಾಡುತ್ತೆ ಈ ವಿದ್ಯೆ. ಆದ್ರಿಂದ ಹೇಳ್ತಾ ಇರೋಂಥದ್ದು, ಸಿಕ್ಕಿದೆ ಅವಕಾಶ. ಯೂನಿವರ್ಸಲ್ ಇಂದ ನಿಮ್ಗೊಂದು ಲಿಂಕ್ ಅಂತ ಹೇಳ್ಬೋದು, ನಿಮ್ಗೆ ಏನೋ ಒಂದು ಗೈಡ್ಲೈನ್ಸ್ ಅಂತ ಹೇಳ್ಬೋದು. ನಮ್ಮ ಸ್ಪಿರಿಚುವಲ್ ಗಾರ್ಡ್ಗಳಿಂದ ಸಿಕ್ಕಿರತಕ್ಕಂಥ ಗೈಡ್ಲೈನ್ಸ್ ಆಗಿರುತ್ತೆ ಇದು. ಎಲ್ಲರಿಗೂ ಅವಶ್ಯಕತೆ ಇರೋಂಥದ್ದು, ಕಮ್ಮಿ ವೆಚ್ಚದಲ್ಲಿ ಆಗುವಂಥ ವಿದ್ಯೆ. ಎಲ್ಲರೂ ಕಲೀರಿ ಅಷ್ಟೇ ನನ್ನ ಕಡೆಯಿಂದ ಹೇಳೋದು. ನಮ್ಮ ಸನಾತನ ವಿದ್ಯೆಗಳನ್ನ ಉಳಿಸಿ ಎಲ್ಲರಿಗೂ ಪ್ರಚಾರ ಮಾಡಿ, ಅವ್ರ ಜೀವನಗಳು ಇದು ಬದಲಾಗ್ಲಿಕ್ಕೆ ಅವಕಾಶ ಆಗ್ಲಿ ಅಂತ ಕೇಳ್ಕೊಳ್ಳೋಂಥದ್ದು. ಓಕೆ ಸರ್, ಹೇಳಿ ಸರ್. ಹಿಪ್ನೋಥೆರಪಿ ಕ್ಲಾಸ್ ಯಾವಾಗ ಶುರು ಮಾಡ್ತೀವಿ? ಸಾರಿ, ಹಿಪ್ನೋಥೆರಪಿ ಕ್ಲಾಸ್ ಸರ್ ನಾನು ಹೇಳ್ತೀನಿ ಸರ್. ಹಿಪ್ನೋಥೆರಪಿ ಅದು ಈಗಲೇ ಸ್ಟಾರ್ಟ್ ಮಾಡೋದಿಲ್ಲ ಸರ್, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್. ಸ್ಟಾರ್ಟ್ ಮಾಡ್ತೀವಿ, ಮಾಡಿದಾಗ ಮತ್ತೆ ಗ್ರೂಪಲ್ಲಿ ಅನೌನ್ಸ್ ಮಾಡ್ತೀನಿ ಸರ್, ತೊಂದರೆ ಇಲ್ಲ. ಓಕೆನಾ? ಅದು ಮುಂದೆ ಇದೆ. ಹಾ ಸರ್, ಮುಂದೆ ಇದೆ ಅದು. ಅದನ್ನ ಮುಂದೆ ಅನೌನ್ಸ್ ಮಾಡ್ತೀವಿ. ಹಾ, ಓಕೆ ಸರ್, ಒಳ್ಳೇದಾಗ್ಲಿ. ಓಕೆ ಸರ್. ಗುರುಗಳ ಹತ್ರ ಭತ್ತದ ಬತ್ತಳಿಕೆಗಳು ಜಾಸ್ತಿ ಇದೆ. ಅದನ್ನ ಸಿಕ್ಕಾಗ ನಾವು ಉಪಯೋಗಿಸ್ಕೊಳ್ಬೇಕಷ್ಟೇ. ಇದನ್ನ ಸಮಯಕ್ಕೆ ಅನುಸಾರವಾಗಿ ಯಾವ ವಿಚಾರ ಬರುತ್ತೆ ಆ ವಿಚಾರನ ನಾವು ಯಾವುದೇ ಫಿಲ್ಟರ್ ಇಲ್ಲದೆ ಪ್ರತಿಯೊಂದನ್ನು ಹೇಳ್ಕೊಡುವಂಥದ್ದು ನಮ್ಮ ಮುಖ್ಯ ಕರ್ತವ್ಯ. ಓಕೆನಾ ಸರ್? ಈ ದಿನ ಯಾವ ನಂಬರಿಗೆ ಕಳಿಸ್ಬೇಕು ಗುರುಜಿ? ಅದು ಸ್ಕ್ರೀನ್ ಶಾಟ್ ಕಳಿಸಕ್ಕೆ ಸಿಗ್ತಾ ಇಲ್ಲ. ಗ್ರೂಪ್ ಅಲ್ಲೇ ಕಳಿಸ್ಕೊಡಿ ಅಮ್ಮ ಸ್ಕ್ರೀನ್ ಶಾಟ್ಸ್ ನ. ಅಲ್ಲಿ ಅಡ್ಮಿನ್ ಮಾತ್ರ ಇದೆ ಗುರುಜಿ. ಇಲ್ಲಲ್ಲ, ಎಲ್ಲ ಗ್ರೂಪ್ ಚೇಂಜ್ ಆಗಿದೆ ನೋಡಿ ಅಮ್ಮ, ಚೇಂಜ್ ಆಗಿದೆ ನೋಡಿ. ಅದು ಗ್ರೂಪ್ ಸಿಕ್ಕಿಲ್ಲ ಇನ್ನು ನಮ್ಗೆ. ನೋಡ್ತೀನಿ ಗುರುಜಿ. ಚೇಂಜ್ ಆಗಿದೆ, ಕಳಿಸ್ಕೊಡಿ ಅಮ್ಮ, ಪರವಾಗಿಲ್ಲ, ಕಳಿಸ್ಕೊಡಿ. ಓಕೆ, ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಒಳ್ಳೇದಾಗ್ಲಿ. ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ, ನಮಸ್ತೆ, ಶುಭರಾತ್ರಿ, ಧನ್ಯವಾದಗಳು. ರೈಟ್, ಶುಭರಾತ್ರಿ ಗುರುಗಳೇ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ ಓಕೆ. ನೋಡಿ, ನಮ್ಮ ಸಂಸ್ಥೆಯಲ್ಲಿ ಒಳ್ಳೇದು, ನಮ್ಮ ಸಂಸ್ಥೆಯಲ್ಲಿ ಕಲ್ತಿರೋರ್ಗೆ ಎಲ್ಲರಿಗೂ ನಾವು ಫಸ್ಟ್ ಹೇಳ್ಕೊಡೋಂಥದ್ದು ಏನ್ ಗೊತ್ತಾ? ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಮಾತೇ ಬರಲ್ಲ ಯಾರಲ್ಲೂ. ನಮ್ಮ ಸಂಸ್ಥೆಯಲ್ಲಿ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ. ಎಲ್ಲರಿಗೂ ಒಳ್ಳೇದಾಗ್ಲಿ ಏನ್ ಉದ್ದೇಶ ಗೊತ್ತಾ? ನಾವು ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ ಯೂನಿವರ್ಸಲ್ಗೆ ಒಂದು ಮೆಸೇಜ್ ಹೋಗುತ್ತೆ, ಮೊದಲು ನಮ್ಗೆ ಒಳ್ಳೇದಾದ್ರೇನೆ ಬೇರೆಯವ್ರಿಗೆ ನಾವು ಒಳ್ಳೇದ್ ಮಾಡೋ ಶಕ್ತಿ ಬರುವಂತದ್ದು ಅಂತ. ಹೌದಲ್ಲ? ಹೌದು ಗುರು. ಸೊ ಅದೇ ಮುಖ್ಯ ಉದ್ದೇಶ ನಮ್ಮನ್ನ ಬದಲು ಮಾಡ್ತಾರಂಥದ್ದು. ನಾವು ಬರೀ ನಮ್ಗೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋದಕ್ಕಿಂತ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂದಾಗ ಮೊದಲು ನಮ್ಗೆ ಅದು ಆ ಸಿಗ್ನಲ್ ಸಿಗೋವಂಥದ್ದು, ನಂತರ ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುವಂಥದ್ದು. ಓಕೆ, ಶುಭರಾತ್ರಿ. ಎಷ್ಟು ಗಂಟೆಗೆ? ಓಕೆ,
ಹಾಗೆ ಕಳಿಸ್ಬೇಕು ಸರ್. ಎಷ್ಟು ಗಂಟೆಗೆ? ಓಹ್ ಓಹ್ ಒಳಗೆ ಒಳಗೆ ಇವತ್ತು ಕಳಿಸ್ಕೊಡಿ. ಎಷ್ಟು ನೈಟ್ ಗಂಟೆ ಒಳಗೆ ಒಳಗೆ ಕಳಿಸ್ಬೇಕು? ನೈಟ್ ಒಳಗೆ ಕಳಿಸ್ಕೊಡಿ, ತೊಂದರೆ ಇಲ್ಲ. ಓಕೆನಾ? ಫೈನ್, ಆಯ್ತು, ಕಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭರಾತ್ರಿ. ಧನ್ಯವಾದಗಳು. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಧನ್ಯವಾದ. ಆ ತಾಯಿ ಎಲ್ಲಾರ್ಗೂ ಒಳ್ಳೇದ್ ಮೇಡಮ್. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು.